ಈ SIT ತನಿಖೆ ನೇತ್ರಾವತಿ ನದಿ ತೀರದ್ದು ಆ ಭಾಗದ ತನಿಖೆ ವಿಚಾರ ಎಲ್ಲಿವರೆಗೂ ಬಂತು ಅಂತ ಬಂದಾಗ ಸದನದಲ್ಲಿ ಇದು ಚರ್ಚೆ ಆದ ತಕ್ಷಣ ಏನಾಯಿತು, ಸದನ ಮುಗಿಯೋವರೆಗೂ ಇದು ಬೇಡ ಅಂತಾಯಿತು. ಹಾಗಿದ್ರೆ SIT ತನಿಖೆಯನ್ನು ಸದನ ನಡೆಯುವಂಥ ಅವಧಿ ತಡೆ ಹಿಡಿಯಬಲ್ಲದ? ಸಪೋಸ್ ನಿನ್ನೆನೋ ಮೊನ್ನೆನೋ ಒಂದು ಕೊಲೆ ಆಗಿತ್ತು ಅಂತ ನಾವು ಭಾವಿಸೋಣ. ಅದನ್ನ ಒಂದು ವಾರದಿಂದ ಒಂದು ಕೊಲೆ ನಡೆದಿತ್ತು, SIT ಕೊಟ್ಟುಬಿಟ್ರು. ಸದನ ನಡೀತಾ ಇದೆ ಅನ್ನೋ ಕಾರಣಕ್ಕೆ ಇಡೀ SIT ಅವರು ಸುಮ್ಮನಿರಬಹುದಾ? ಸುಮ್ಮನೆ ಕೂತಿರಬಹುದಾ? ಅವರು ಸದನ ನಡೆದುಬಿಡಲಿ, ಕ್ವಶನ್ ರೈಸ್ ಆಗಿಬಿಡುತ್ತೆ, ಚರ್ಚೆ ಆಗಿಬಿಡುತ್ತೆ, ಯಾರಿಗೋ ಮುಜುಗರ ಆಗುತ್ತೆ, ಯಾರಿಗೋ ತಳಮಳ ಆಗುತ್ತೆ, ಇರಬಹುದಾ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಈ ತನಿಖೆ ನಿಜವಾಗ್ಲೂ ಎಲ್ಲಿವರೆಗೂ ಬಂದಿದೆ? SIT ತನಿಖೆ ಗುಂಡಿಗಳು ಅಗೆದಿದ್ದಾಯಿತು, ಇವಾಗ ದೂರುದಾರ ಮತ್ತೆ ಕೈ ಸನ್ನೆ ಮಾಡ್ತಾ ಇದ್ದಾನಂತೆ, ಇನ್ನೊಂದಷ್ಟು ಜಾಗ ತೋರಿಸ್ತೀನಿ, ಅಲ್ಲಾಗಿರಿ ನಡೀರಿ, ಯಾಕೆ ನೀವು ಅಗಿತಾ ಇಲ್ಲ? ಇದರಾಚೆಗೆ ದೂರುದಾರನ ಪೂರ್ವಾಪರ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಕಡೆ ಅನನ್ಯ ಭಟ್ ವಿಚಾರದಲ್ಲಿ ಈ ಅನನ್ಯ ಭಟ್ ಯಾರು, ಕೊಡಗಿನ ವಾಸಂತಿ ಯಾರು, ಈ ಒಂದು ಗೊಂದಲ. 2003ರಲ್ಲಿ ಅನನ್ಯ ಭಟ್ ಕಾಣೆಯಾಗಿಬಿಟ್ಟಿದ್ರು. ಅವ್ರನ್ನ ನಮಗೆ ಹುಡುಕೊಡಿ, ಯಾಕೆ ಹುಡುಕೊಟ್ಟಿಲ್ಲ? ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಎಲ್ಲೂ ಹುಡುಕಲಿಲ್ಲ. ಪದ್ಮಾವತಿ ಕೇಸ್ ಇನ್ನೊಂದು ಕಡೆ, ಎಲ್ಲ ಚರ್ಚೆಗಳು ಬರ್ತಾ ಇದೆಯಲ್ಲ. ಪ್ರಾಕ್ಟಿಕಾಲಿಟಿ ಏನು ಈ ಕೇಸಲ್ಲಿ? ಎರಡೇ ಇರಲಿಕ್ಕೆ ಸಾಧ್ಯ. ವಿಪರೀತವಾಗಿರತಕ್ಕಂಥ ಈ ಪರಿಯ ಕೊಲೆಗಳು ಅಲ್ಲಾಗಿರಬೇಕು, ಯಾರ ಬಳಿ ಸಾಕ್ಷಿ ಇಲ್ಲ, ಅಥವಾ ಅಲ್ಲಿ ಕೊಲೆಗಳೇ ನಡೆದಿಲ್ಲ, ಇವ್ರ ಬಳಿ ಸಾಕ್ಷಿಗಳು ಇಲ್ಲ. ಇನ್ನೊಂದು ಆಯಾಮದಲ್ಲಿ ನಾವು ಚೆಕ್ ಮಾಡಿಬಿಟ್ಟಾಗ ನಡೆದಿರಬಹುದೇನೋ ಇವರು ಹೇಳುವ ಪರಿಯಲ್ಲಿ, ಇವರು ಹೇಳುವ ಮಟ್ಟಕ್ಕೆ ಇರಲಾರದು. ಇನ್ನೊಂದು ಅಂತ ಹೇಳಿದ್ರೆ ನಡೆದಿವೆ, ಯಾರ ಬಳಿಯೂ ಸಾಕ್ಷಿ ಇಲ್ಲ. ಇಷ್ಟೇ ತಾನೇ. ಯಾವುದೇ ಒಂದು ಇನ್ಸಿಡೆಂಟ್ ಅಂತ ಬಂದಾಗ ನಡೆದಿದೆಯಪ್ಪ, ಕಂಡವರಿಲ್ಲ, ನೋಡಿದವರಿಲ್ಲ, ನಡೆದೇ ಇಲ್ಲ, ಅಪಪ್ರಚಾರ ಮಾಡ್ತಾ ಇದ್ದಾರೆ, ಸಾಕ್ಷಿಗಳೇ ಇಲ್ಲ, ಏನೂ ಪ್ರೂಫ್ ಇಲ್ಲ. 1000 ಹೆಣ ಹೂತುಬಿಟ್ಟೆ, ಒಬ್ಬ ಮನುಷ್ಯ ಹೇಳಬಹುದು, 1000 ಹೆಣ ಹೂತುಬಿಟ್ಟೆ ನಾನು. ಒಂದು ಸಮಾಜ, ಒಂದು ವ್ಯವಸ್ಥೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಓಡಾಡಲ್ಲ. 1 ಹೂತನ, 2 ಹೂತನ, 10 ಹೂತನ, 11ನೇ ವಿಚಾರಕ್ಕಾದರೂ ಸಮಾಜ ಕಣ್ಬಿಟ್ಟಿರುತ್ತೆ, ಕ್ವಶನ್ ಮಾಡಿರುತ್ತೆ. ಹೂತವನ್ನು ಬಿಟ್ಟುಬಿಡಿ, ಹೂತ ಹೆಣನೂ ಮಾತಾಡೋಕ್ಕಾಗಲ್ಲ, ಬಿಟ್ಟುಬಿಡಿ. ಕಂಡವರು, ಅವರ ವಾರಸುದಾರರು ಯಾರಾದರೂ ಬಂದಿರಬೇಕಲ್ಲ. ಇಂಥ ನೂರಾರು ಪ್ರಶ್ನೆಗಳ ನಡುವೆ ಇದು ಸಮಾಜದ ಎಲ್ಲ ವಲಯಗಳ ಪ್ರಶ್ನೆ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಏನು ನಡೆದಿದೆ ಹಾಗಾದರೆ? ಏನೂ ಇಲ್ಲದೆ ಶೂನ್ಯದಿಂದ ಎಲ್ಲ ಸೃಷ್ಟಿಯಾಗಿದೆಯಾ? ಯಾವುದೋ ಒಂದು ಹೆಣ್ಣುಮಗಳ ಅತ್ಯಾಚಾರ ಆಯಿತು, ಅವಳ ಬಾಡಿ ಸಿಕ್ತು ಅಂದರೆ ತನ್ನಿಂದ ತಾನೇ ಹೋಗಿ ಕಾಡಲ್ಲಿ ಬಿದ್ದು ಸತ್ತೋಗಿಲ್ಲ ಯಾರೂ. ಅಲ್ಲಿ ಅತ್ಯಾಚಾರ ನಡೆದಿದೆ ಎನ್ನುವುದಕ್ಕೆ ಇವ್ರ ಬಳಿ ಸಾಕ್ಷಿ ಇಲ್ಲ, ಕೇಸ್ ಬಿದ್ದು ಹೋಯಿತು ಎಂದ ಮಾತ್ರಕ್ಕೆ ಒಂದು ಹೆಣ್ಣುಮಗಳು ಹೋಗಿ ಹಂಗೆ ಸತ್ತೋಗ್ಬಿಡ್ತಾಳ? ಸರಿ, ಅದನ್ನು ಪ್ರೂವ್ ಮಾಡೋಕ್ಕೆ ಎವಿಡೆನ್ಸ್ ತೊಗೊಂಡು ಬಂದ್ರಪ್ಪ, ಎವಿಡೆನ್ಸ್ ಇಲ್ಲ, ನ್ಯಾಯ ಕೊಡಿ, ನ್ಯಾಯ ಕೊಡಿ. ಐ ಅಗ್ರಿ. ಇದು ನಮ್ಮ ಹಾದಿ ಬೀದಿಯ ಸೋಷಿಯಲ್ ಮೀಡಿಯಾದ ಮಟ್ಟಿಗಿನ ಆಲಾಪಗಳಾಗ್ತವೆ, ಆಕ್ರೋಶಗಳಾಗ್ತವೆ, ಆಕ್ರಂದನವೂ ಆಗಬಲ್ಲದು, ಅರಣ್ಯರೋಧನವೂ ಆಗಬಲ್ಲದು. ಬಟ್ ಯಾವುದೇ ಒಂದು ವಿಚಾರಕ್ಕೆ ನಾವೇ ಒಪ್ಪಿಕೊಂಡು ನಾವೇ ಮಾಡಿರುವಂಥ ಸಂವಿಧಾನಾತ್ಮಕ ಒಂದು ವ್ಯವಸ್ಥೆ ಇದೆಯಲ್ಲ, ಅದರ ಪ್ರಮುಖವಾಗಿರ್ತಕ್ಕಂಥ ಪಿಲ್ಲರ್ ಅಥವಾ ಸ್ತಂಭ ಅಂತ ಬಂದಾಗ ಅದು ನ್ಯಾಯಾಂಗ. ನ್ಯಾಯಾಂಗ ಒಂದು ಸಂತೆಯಲ್ಲಿ ಸಾವಿರಾರು ಜನಗಳ ನಡುವೆ ಅವರ ಎದುರುಗಡೆ ನಡೆದಿರ್ತಕ್ಕಂಥ ಕೊಲೆನೋ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆನೋ ತೀರ್ಪನ್ನು ಬರೆಯಬೇಕಾದ್ರೆ ಪ್ರತಿ ಚಾರ್ಜ್ ಶೀಟ್ನಲ್ಲಿಯೂ ಕೂಡ ಸಾಕ್ಷಿ ಏನು, ಎಷ್ಟೊತ್ತಿಗೆ ನಡೀತು, ಯಾರು ಯಾರ ಮೇಲೆ ಏನು ಮಾಡಿದ್ರು, ಎಷ್ಟೊತ್ತಿಗಾಯಿತು, ಕೊಲೆ ಯಾವಾಗಾಯಿತು, ಯಾವ ಆಯುಧ, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಏನು ಹೇಳಿತು, ಇದೆಲ್ಲವನ್ನೂ ಇಟ್ಕೊಳ್ಳುತ್ತೆ. ಎಲ್ಲವನ್ನೂ ಇಟ್ಕೊಂಡೇ ತೀರ್ಪು ಕೊಡ್ಲಿಕ್ಕೆ ಸಾಧ್ಯ. ಇದ್ಯಾವುದೂ ಇಲ್ಲ, ಆಗಿದ್ದು ನಿಜ ಅಂತೆಲ್ಲ ಹೇಳಬಹುದು, ಅಗ್ರಿ ಮಾತಾಡಬಹುದು, ಆಯ್ತಂತೆ, ನೋವಾಯ್ತಂತೆ. ಸಾಕ್ಷಿ ಇಲ್ಲದೆ ಇದ್ದರೆ ಅಲ್ಟಿಮೇಟ್ಲಿ ಪ್ರೂಫ್ ಬೇಕೇ ಬೇಕು. ಸೊ ಹಾಗಾಗಿ ಈ SITನ ತನಿಖೆ ಬಂದಾಗ ಎಲ್ಲಿದೆ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಚಲಪತಿ ಅವರಿದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ. ಸ್ವಾಗತ ಚಲಪತಿ ಸರ್ ತಮಗೆ ಒಂದು ಡಿಬೇಟ್ಗೆ. ಇನ್ನು ನಮ್ಮ ಜೊತೆಯಲ್ಲಿ ಕೇಶವ್ ಅವರಿದ್ದಾರೆ, ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು. ಸ್ವಾಗತ ನಿಮಗೆ ಕೇಶವ್ ಅವರೇ ಡಿಬೇಟ್ಗೆ. ಥ್ಯಾಂಕ್ ಯು. ಇನ್ನೊಂದು ಕಡೆ ನಮ್ಮೊಂದಿಗೆ ದಿಲೀಪ್ ಅವರಿದ್ದಾರೆ, ದಿಲೀಪ್ ಕುಮಾರ್ IAS ಅವರು, ಹೈಕೋರ್ಟ್ನ ವಕೀಲರು. ಸ್ವಾಗತ ನಿಮಗೆ ದಿಲೀಪ್ ಅವರೇ ಈ ಡಿಬೇಟ್ಗೆ. ನಮಸ್ಕಾರ. ಫೈನ್. ನಾನೀಗ ನನ್ನ ಮೊದಲನೇ ಪ್ರಶ್ನೆ ಕೇಶವ್ ಅವರು ಕೇಳಿಬಿಡ್ತೀನಿ. ಕೇಶವ್ ಅವರೇ, ಈಗ SIT ತನಿಖೆ, ಈಗ ನಾನು ನಿಮ್ಮನ್ನೇ ಕೇಳಿಬಿಡ್ತೀನಿ ಕೇಶವ್ ಅವರೇ, ಸಿಕ್ಕಿದ್ರೆ ಕೇಳಿಬಿಡ್ತೀನಿ. ಎಲ್ಲ ಎಕ್ಸ್ಟ್ರೀಮಿಟಿಗಳು ನಡೀತಾ ಇದೆಯಾ? 1000 ಹೆಣ ಹೂತ್ಬಿಟ್ಟಿದ್ದೀನಿ, 500 ಹೆಣ ಹೂತಿದ್ದೀನಿ, 100 ಹೆಣ ಹೂತಿದ್ದೀನಿ, 108 ಹೆಣ ಹೂತಿದ್ದೀನಿ ಅಂತ ಬಂದಾಗ ಒಂದು ವ್ಯವಸ್ಥೆ, ಅಂಥ ವ್ಯವಸ್ಥೆ ಆದರೂ ಆಗಿರಲಿ, ಒಂದು ವ್ಯವಸ್ಥೆ 108 ಹೆಣ ಹೂಳಬೇಕಾದ್ರೆ, 500 ಹೆಣ ಹೂಳಬೇಕಾದ್ರೆ ಕುರುಡಾಗಂತೂ ಇರಲ್ಲ. ಆಯ್ತಪ್ಪ, ಹೆಣ ಎಲ್ಲ ಅನಾಮಿಕರದೆ, ಎಲ್ಲ ಅನಾಥರದೆ, ಎಲ್ಲ ಭಿಕ್ಷುಕರದೆ, ಎಲ್ಲ ವಯೋವೃದ್ಧರದೆ ಅಂತ ಇದ್ದರೂ ಕೂಡ 10 ಹೆಣಕ್ಕಾದರೂ ವಾರಸುದಾರ ಬರಬೇಕಾಗಿತ್ತು.
ಲಾಜಿಕಲಿ ಮಾತಾಡ್ತಾ ಇದ್ದೀನಿ ನಾನು. ಇದು ಭಾಗ 1. ಭಾಗ 2, ಇಲ್ಲ ವಿಪರೀತವಾಗಿ ಇವನು ಹೇಳ್ತಾ ಇದ್ದಾನೆ. ಯಾವುದೇ ಜಿಲ್ಲೆ, ಬೆಂಗಳೂರು, ನೀವು ಬೇರೆ ಜಿಲ್ಲೆಗಳು, ಯಾವುದೇ ಜಿಲ್ಲೆಗಳಲ್ಲಿ ಅತ್ಯಾಚಾರ ಮುಕ್ತ ಜಿಲ್ಲೆ ಅಂತ ಯಾವ ಜಿಲ್ಲೆನೂ ಪಟ್ಟ ಕಟ್ಕೊಂಡಿಲ್ಲ ನಮ್ಮ ದೇಶದಲ್ಲಿ. ಕೊಲೆಯ ಮುಕ್ತ ಜಿಲ್ಲೆ ಅಂತ ಯಾವುದು ಪಟ್ಟ ಕಟ್ಕೊಂಡಿಲ್ಲ. ಇಲ್ಲಿ ಅತ್ಯಾಚಾರ ಮುಕ್ತ, ಕೊಲೆಯ ಮುಕ್ತ, ಕಿರುಕುಳ ಮುಕ್ತ ಅಂತ ಇಲ್ಲವೇ ಇಲ್ಲ. ನಡೆದಿರಬಹುದೇನೋ ಎಲ್ಲ ತೆಗೆದು, ಎಲ್ಲ ವಿಚಾರಗಳಿಗೂ ತೆಗೆದು ನಿಮ್ಮ ಕಡೆನೇ, ನಿಮ್ಮ ಭಾಗದ ಕಡೆನೇ ಬೊಟ್ಟು ಮಾಡಲಾಗ್ತಾ ಇದೆಯಾ? SIT ತನಿಖೆಗೆ ಸ್ಟಾಪ್ ಆಗಿರೋದು ಯಾಕೆ? ಸದನದಲ್ಲಿ ಮುಜುಗರ ಆಗುತ್ತೆ ಅಂತನಾ, ಅಥವಾ SITಯಲ್ಲಿ ಅವರು ಮಾಡೋಷ್ಟು ಫಸ್ಟ್ ಸ್ಟೇಜಲ್ಲಿ ಮಾಡಿದ್ರು ಮುಂದಕ್ಕೇನು ಕಾಣಿಸ್ತಾ ಇಲ್ಲ ದೂರದಾರನ ಕಡೆಯಿಂದ ಅಂತ ನೀವು ಹೇಳ್ತೀರಾ ಅಂತ? ಸರ್, ನಮ್ಮ ಒಂದು ಸಾಕು ನಾಯಿ ಸತ್ತು ಹೋದ್ರು ನಾವು ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಹೂಳ್ತೇವೆ. ಸಾಕು ನಾಯಿ ತಪ್ಪಿಸಿಕೊಂಡ್ರು ನಾವು ಈಗಿನ ಪರಿಸ್ಥಿತಿಯಲ್ಲಿ ಹುಡುಕಿ ಕೊಡಿ ಅಂತ ಹೇಳಿ ಬಾರಿ ಬಾರಿ ಅಂಗಲಾಚುವಂಥದ್ದು ಇದೆ. ಅಂತಲ್ಲಿ ಈ ಸಾವಿರಾರು ಜನ ಎಲ್ಲಿಂದ ಬಂದ್ರು, ಯಾರ ಮನೆಯಿಂದ ಬಂದ್ರು, ಯಾಕಾಗಿ ಬಂದ್ರು ಅಂತೇಳಿ ಯಾರಾದ್ರೂ ಹುಡುಕೋರು ಇಲ್ವೋ ಸರ್? ಅವ್ರು ಎಲ್ಲಿ ಹೋದ್ರು, ಕಾಣೆಯಾದಂತ ರಿಸಲ್ಟ್ ಏನು, ಇದನ್ನೆಲ್ಲ ಹುಡುಕ್ತಾ ಹೋದಾಗ ಅಂತದ್ದು ಏನಾದ್ರೂ ಧರ್ಮಸ್ಥಳದಲ್ಲಿ ಬಂದು ಕಾಣೆಯಾಗಿದ್ದಾರೆ ಅಥವಾ ಧರ್ಮಸ್ಥಳದಲ್ಲಿ ಅವರನ್ನು ಅತ್ಯಾಚಾರ ಮಾಡಿದ್ದಾರೆ ಅಥವಾ ಕೊಂದು ಹಾಕಿದ್ದಾರೆ ಅಂತ ಹೇಳಿದ್ರೆ, ಅಂದ್ರೆ ನಮ್ಮ ಕಾನೂನು ವ್ಯವಸ್ಥೆ ಅಷ್ಟು ದುರ್ಬಲವ ಅಂತ ನಾನು ಕೇಳ್ತಾ ಇದ್ದೇನೆ. ಸುಳ್ಳು ಹೇಳುವುದಕ್ಕೂ ಒಂದು ಮಿತಿ ಬೇಕಲ್ವಾ? ಸುಳ್ಳು ಹೇಳುವುದಕ್ಕೂ ಒಂದು ಇತಿಮಿತಿಯಲ್ಲಿ ಬೇಕು. ಅದು ಯಾವ್ದಾದ್ರು 1-2 ಜನ ಸತ್ತಾಗ, ಧರ್ಮಸ್ಥಳಕ್ಕೆ ಹೋಗಿ ಸತ್ತಾಗ ಪ್ರಚಾರ ಆಗುವಂತ ಕಾಲ. ಬಹುಶಃ ಅಂತದ್ದು ಯಾವುದು ಇಲ್ಲದೆ, ದೂರುದಾರರು ಇಲ್ಲದೆ, ಯಾರೂ ಇಲ್ಲದೆ ಬಂದು ಸುಮ್ಮನೆ ಒಂದು ಸ್ಥಳದ ಬಗ್ಗೆ ಆರೋಪ ಮಾಡುದು ಎಷ್ಟು ಸರಿ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಕೇಶವ್, ಇನ್ನೊಂದು ಪ್ರಶ್ನೆ ನಂದು. ಈಗ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಯಾರೆಲ್ಲ XYZ, ನಾನು ಹೆಸರಿಸಕ್ಕೆ ಹೋಗಲ್ಲ, ಇವರೆಲ್ಲ ಏನೋ ಮಾತಾಡ್ತಾ ಇದ್ದಾರಲ್ಲ, ಇಲ್ಲಾಗಿದೆ, ಇಲ್ಲಿ ಸತ್ತಿದ್ದಾರೆ, ಇಲ್ಲಿ ಸಾಯಿಸಿದ್ದಾರೆ, ಇಲ್ಲಿ ಅತ್ಯಾಚಾರ ನಡೆದಿದೆ, ಇವೆಲ್ಲ ಮಾತಾಡ್ತಾರಲ್ಲ, ಅದನ್ನು ಮಾನವೀಯ ಕಳಕಳಿ ಆ್ಯಂಗಲಲ್ಲಿ ನಾವು ಭಾವಿಸ್ಬೇಕಾ? ಅಪಪ್ರಚಾರದ ಉದ್ದೇಶ ಇಟ್ಕೊಂಡೇ ಮಾತಾಡ್ತಾ ಇದ್ದಂತ ನಾವು ಭಾವಿಸ್ಬೇಕಾ? ಒಂದು ಎಕ್ಸಾಂಪಲಲ್ಲಿ ಒಂದು ಹೆಣ್ಣು ಮಗಳು ಸತ್ತಿರೋದು ನಿಜ, ಅರಣ್ಯ ಭಾಗದಲ್ಲಿ ಆಕೆಯ ಮೃತದೇಹ ಸಿಕ್ಕಿದ್ದು ನಿಜ, ಸಾಕ್ಷ್ಯಗಳು ಸಿಗದೇ ಇದ್ದದ್ದು ನಿಜ. ಅಥವಾ ಅವರು ಆರೋಪಿಸುವಂತೆ ಸಾಕ್ಷ್ಯಗಳನ್ನು ವ್ಯವಸ್ಥಿತವಾಗಿ ಕಾನೂನು ಪರಿಧಿಯಿಂದ ತಪ್ಪಿಸುವ ಸಲುವಾಗಿ ನಾಶ ಮಾಡಿದ್ರು ಅಂತಲೇ ಭಾವಿಸೋಣ. ಇದ್ಯಾವುದು ಕೇಸುಗಳೇ ಅಲ್ವಾ ಹಾಗಾದರೆ ಕೇಶವ್ ಅವರೇ? ಸರ್, ಇಲ್ಲಿ ಅಪಪ್ರಚಾರ ಬೇಕಾದಷ್ಟು ನಡೀತಾ ಇದೆ. ಏನಾದ್ರೂ ಒಂದು ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನು ಮಾಡಬೇಕು, ಕ್ಷೇತ್ರದ ಬಗ್ಗೆ ಷಡ್ಯಂತ್ರವನ್ನು ಮಾಡಬೇಕು, ಅಲ್ಲಿಗೆ ಜನರು ಹೋಗಬಾರ್ದು ಅಂತ ಹೇಳುವಂತ ಭಯಭೀತ ವಾತಾವರಣವನ್ನು ಸೃಷ್ಟಿ ಮಾಡುವಂತದ್ದು ನಾವು ನೋಡಿದ್ದೇವೆ. ಒಂದು ವ್ಯವಸ್ಥಿತ ಸಂಚು ಇದು. ಅದರ ಸಂಚಿನ ಭಾಗವಾಗಿ ಇದು ಈಗ ಇಲ್ಲಿ ತಲೆಬುರುಡೆ ಹುಡುಕುವಂತದ್ದು, ಅಥವಾ ಅಲ್ಲಿ ಹೂತಾಕಿದೆ, ಅಲ್ಲಿ ಸಾವಿರಾರು ಜನ ಸತ್ತಿದ್ದಾರೆ ಅಂತ ಹೇಳುವಂತದ್ದು ಬಹಳ ವ್ಯವಸ್ಥಿತವಾಗಿ ಇದು ನಡೀತಾ ಇದೆ. ಅದರ ತಲೆಗಳು ಕೆಲವು ಇದ್ದಾವೆ, ಅದರ ಹಿಂದೆ ಹಲವಾರು ದುಷ್ಕೃತ್ಯಗಳು ನಡೀತಾ ಇದ್ದಾವೆ. ಇದೆಲ್ಲ ಇನ್ನು ಮುಂದಕ್ಕೆ ಬರ್ಲಿಕ್ಕಿದ್ದೇವೆ ಸರ್. ಇದಕ್ಕೆ ಏನು ಅಂತ ಹೇಳುವಂತದ್ದು ಮುಂದಕ್ಕೆ ಉತ್ತರ ಸಿಗ್ಲಿಕ್ಕಿದೆ. ಜನರೇ ಇದಕ್ಕೆ ತಕ್ಕ ಉತ್ತರ ಕೊಡ್ತಾರೆ ಅಂತ ಹೇಳುವಂತದ್ದು ನಾವು ಹೇಳ್ತಾ ಇದ್ದೇವೆ. ಖಂಡಿತ ಜನರು ಎದ್ದೇ ಹೇಳ್ತಾರೆ, ಒಂದು ರೀತಿಯ ಉತ್ತರವನ್ನು ಕೊಡ್ತಾರೆ, ಇದಕ್ಕೆಲ್ಲಕ್ಕೂ ಪರಿಹಾರ ಸಿಗ್ತದೆ ಸರ್. ದಿಲೀಪ್ ಅವ್ರ ನನ್ನ ಪ್ರಶ್ನೆ ಇರ್ತದೆ. ದಿಲೀಪ್ ಅವರೇ, ಜಸ್ಟಿಸ್ ಯಾವುದು, ಕಾನೂನು ಯಾವುದು ಅಂತ, ಯಾವುದು ನ್ಯಾಯ ಮತ್ತು ಯಾವುದು ಕಾನೂನು, ಆ ಭಾಗದಲ್ಲಿರ್ತಕ್ಕಂಥ ಅತಿ ದೊಡ್ಡ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇದಾಗಿರೋದಲ್ಲ ನಿಜ, ಮುಚ್ಚಾಕ್ಬಿಟ್ರು, ಇದೆಲ್ಲ ಅಲ್ಲಲ್ಲೇ ಎವಿಡೆನ್ಸ್ಗಳನ್ನು ನಾಶ ಮಾಡಿಬಿಟ್ರು, ಇವ್ರು ಬೇಕಾದಂಗೆ ಮಾಡ್ಕೊಂಡಿದ್ದಾರೆ. ಏನೇ ಹೇಳಿದ್ರು ಕೂಡ ಈ ನಂಬರ್ಸ್ ಇದೆಯಲ್ಲ, ನಂಬರ್ಗಳು 1000, 500, 100, 200 ಅಂತ ಹೇಳಬೇಕಾದಾಗ ಆ ನಂಬರ್ಗಳ ವಿಚಾರದಲ್ಲಿ ಇಷ್ಟೊತ್ತಿಗಾಗಲೇ ಏನೋ ಒಂಥರ ನಂಬುವಂತಹ ಏನಾದರೂ ಅಂಕಿಅಂಶಗಳು ಇರಬೇಕಾಗಿತ್ತು ಅಂತ ನಮ್ಗೆ ಅನಿಸುತ್ತಾ? ಅಥವಾ ಜಸ್ಟಿಸೇ ಬೇರೆ, ಕಾನೂನೇ ಬೇರೆ, ಕಾನೂನಿಗೂ ಸಿಗದಂಥ ಅನೇಕ ವಿಚಾರಗಳಲ್ಲಿ ಜಸ್ಟಿಸ್ ಸಿಗಲ್ಲ, ಅಥವಾ ಕಾನೂನು ವ್ಯಾಪ್ತಿಗೆ ಸಿಕ್ಕಿದ್ರು ಕೂಡ ಅದೆಲ್ಲ ಜಸ್ಟಿಸ್ ಕಡೆಗೇ ತಗೊಂಡು ಹೋಗಿರ್ಬೇಕು ಅಂತೇನಿಲ್ಲ ಅಂತ ಹೇಳ್ತೀರಾ ತಾವು ಅಂತ? ಇವಾಗ ನೋಡಿ, ನೀವು ಯಾವುದೇ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ನಿಮಗೆ ಅನಾಥ ಶವಗಳದ್ದು ಲಿಸ್ಟೇ ಹಾಕಿರ್ತಾರೆ. ಈ ರೈಲ್ವೆ ಟ್ರ್ಯಾಕ್ ಅಲ್ಲಿ ಈ ತರ ಬಾಡಿ ಸಿಕ್ಕಿತ್ತು, ಕಂಡವ್ರು ಯಾರು ಅಂದ್ರೆ ಅದಕ್ಕೆ ಯಾರು ವಾರಸ್ದಾರ ಅಂತ ಹೇಳ್ಬಿಟ್ಟು ಕಂಡು ಬಂದಿಲ್ಲ, ಹಾಗಾಗಿ ಇದನ್ನ ಪಬ್ಲಿಷ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ನೀವು ಏನಿಲ್ಲ ಅಂದ್ರೆ ಒಂದು ಸ್ಟೇಷನ್ಗೆ ಹೋದ್ರೆ 2-3 ಫೋಟೋ ಇದ್ದೇ ಇರುತ್ತೆ. ಸೊ ಅಲ್ಲಿ ಸಾವಾಗಿರುತ್ತೆ ನಿಜ, ಆದ್ರೆ ಯಾರ್ ಸಾವು ಅಂತ ಗೊತ್ತಿರಲ್ಲ, ಆಯ್ತಾ? ಅದನ್ನ ಯಾರು ಕೊಲೆ ಮಾಡಿದ್ಯೋ ಅಥವಾ ಅಪಘಾತ ಆಗಿದೆಯೋ ಅಥವಾ ಹಾಗೆ ಸಹಜವಾಗಿ ಸತ್ತೋದ್ರು ಅಂತನೂ ಗೊತ್ತಾಗೋದಿಲ್ಲ. ಯಾರಾದ್ರೂ ಅದ್ರ ಬಗ್ಗೆ ನಮ್ ಫ್ಯಾಮಿಲಿ ಮೆಂಬರ್ ಈ ತರ ಕಳೆದೋಗಿದ್ದಾರೆ ಅಂತ ಹೇಳ್ಬಿಟ್ಟು ದೂರು ಕೊಟ್ಟಿದ್ರೆ, ಸೊ ಆ ದೂರು ದಾಖಲಾಗಿದ್ರೆ, ಆ ದೂರಿಗೆ ಸಂಬಂಧವಾಗಿ ಬಾಡಿ ಸಿಗ್ದಲೆ
ಸೊ ಇವಾಗ ಇವಾಗ ಒಂದ್ ಸುಮಾರು ವರ್ಷ ಬಿಟ್ಟು ಸಿಕ್ಕಿದ್ರು ಕೂಡ ಅವ್ರು ಹೇಗೆ ಸತ್ರು ಅಂತ ಹೇಳ್ಬಿಟ್ಟು ಯಾರು ಇವನ್ ನೀವು FSL ಅಲ್ಲಿ ಕೂಡ ನೀವು ಒಪಿನಿಯನ್ ಕೊಡ್ಲಿಕ್ಕೆ ಬರಲ್ಲ, ಕಾಸ್ ಆಫ್ ಡೆತ್ ಬೋನ್ಸ್ ಇಟ್ಕೊಂಡು. ಸೊ ಹಂಗಾಗಿ ಇವಾಗ ಒಂದು ಮುಖ್ಯ ವಿಚಾರ ಏನಂತಂದ್ರೆ, ಒಬ್ಬ ಅನಾಮಿಕ ಬಂದು ನಾನು 100 ಶವಗಳನ್ನ ಇಲ್ಲಿ ಹೂತಿದ್ದೇನೆ, ನೀವು ನಾನು ತೋರಿಸ್ತೇನೆ, ನೀವು ಅಲ್ಲ ಆಗಿರಿ, ಈ ತರ ಬಾಡಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಅವನು ಒಂದು ಇದ್ ಮಾಡಿದ್ದಾನೆ, ಏನೋ ಒಂದು ದೂರು ಕೊಟ್ಟಿದ್ದಾನೆ. ಆದ್ರೆ ಆ ವ್ಯಕ್ತಿ ಇದುವರೆಗೂ ಕೂಡ ಯಾರು ನನಗೆ ಈ ತರ ಸುಪಾರಿ ಕೊಟ್ಟಿದ್ರು ಈ ತರ ಬಾಡಿನ ಅಲ್ಲಿ ಊತ್ಲಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಯಾರ ಮೇಲೆ ವಿರುದ್ಧ ದೂರನ್ನ ಹೇಳಿದ್ದಾನೆ ಅಂತೂ ಕೂಡ ಎಲ್ಲೂ ಕೂಡ ಇಲ್ಲ. ನೀವು ಮಾಧ್ಯಮದವರ ಗಮನಕ್ಕೆ ಬಂದಿದೆಯೋ ಇಲ್ಲೋ ಕೂಡ ಗೊತ್ತಿಲ್ಲ. ಸೊ ಇವಾಗ ಅವನಿಗೆ ಈ ಶವವನ್ನ ಹೊತ್ತು ಅದನ್ನ ಶವ ಸಂಸ್ಕಾರ ಮಾಡುವ ಅಥವಾ ಹೂಳು ಅಂತ ಹೇಳ್ಬಿಟ್ಟು ಯಾರಾದ್ರೂ ಕೆಲಸ ಕೊಟ್ರೆ, ಅಂದ್ರೆ ಇವನ್ನ ನನ್ನ ವಸ್ತುವನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ, ಇವ್ರನ್ನೊಂದು ಮಾಧ್ಯಮವನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ಆ ವ್ಯಕ್ತಿಯನ್ನ. ಆ ವ್ಯಕ್ತಿ ಯಾರು ಮಾಡಿದ್ದಾರೆ, ಯಾವಾಗ ಮಾಡಿದ್ದಾರೆ, ಯಾರಿಗೆ ಸಂಬಂಧಪಟ್ಟಂತ ದೇಹ ಅಂತ ಹೇಳ್ಬಿಟ್ಟು ಒಂದು ಬೇಸಿಕ್ ಇನ್ಫಾರ್ಮೇಶನ್ ಕೊಡ್ಬೇಕು. ಸೊ ಆ ಬೇಸಿಕ್ ಇನ್ಫಾರ್ಮೇಶನ್ ಆಗ್ಲಿ, ಯಾರು ಕೊಟ್ರು ಅನ್ನೋದಾಗ್ಲಿ, ಎಷ್ಟು ಅಂತ ಪರ್ಟಿಕ್ಯುಲರ್ ಆಗಿ ಒಂದು ಎಷ್ಟು ಶವ ಹೇಳೋದೇನ್ ಗೊತ್ತಾ, ವಿಚಾರ ಕೇಳಿದಾಗ ಆ ವಿಚಾರ ಚರ್ಚೆಗೆ ಬಂತು, ಫಸ್ಟ್ ಬಾಡಿ ಸಿಕ್ಲಿ ಆಮೇಲೆ ಆ ಕಥೆ ಹೇಳ್ತೀನಿ ಅಂತ. ಇಲ್ಲ, ಇವಾಗ ಏನಾಗುತ್ತೆ, ಸುಮ್ನೆ ಒಂದು ಗಾಳಿಲಿ ಒಂದು ಬಂದು ಕುಡಿಯೋದು, ಏನಾದ್ರು ಪ್ರಾಣಿಗಳು ಪಕ್ಷಿಗಳು ಬಿದ್ರೆ ಇವಾಗ ನಾವೇ ಹೊಡೆದ್ವಿ ಅಂತ ಹೇಳ್ಕೊಂಡು ಅವೆಲ್ಲ ತಪ್ಪಾಗುತ್ತೆ. ಸೊ ಏನಾರು ಒಂದು ದೂರ ಇದ್ರೆ ಅದು ನಿಖರವಾಗಿರ್ಬೇಕು. ಸೊ ಮೊದ್ಲು ಆ ವ್ಯಕ್ತಿಯನ್ನ ನಾವು ನೀವು ಅಂದ್ರೆ ಅವ್ರನ್ನ ಮೊದ್ಲು ನೀವು ಮಾನಸಿಕವಾಗಿ ಅವರು ಸರಿ ಇದ್ದಾರಾ ಅಂತ ಹೇಳಿ ಒಂದು ಪರೀಕ್ಷೆ ಮಾಡಿ, ಆ ಸತ್ಯ ಅವ್ರು ಕೊಟ್ಟಂತ ದೂರ ಬಗ್ಗೆ ಅವರು ಒಂದು ಅಟ್ಲೀಸ್ಟ್ ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ ಅದು ನೈಜತೆಯನ್ನ ಅರ್ಥ ಮಾಡ್ಕೊಂಡು ಮುಂದುವರೆದಿದ್ರೆ ಏನಾದ್ರು ಸ್ವಲ್ಪ ಅದಕ್ಕೆ ಅರ್ಥ ಇರ್ತಿತ್ತೇನೋ, ಇದರಲ್ಲಿ ಸರ್ಕಾರ ಏನಾದ್ರು ಎಡವಟ್ ಮಾಡಿದ್ಯಾ, ತಪ್ಪು ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಅನುಮಾನ ಬರುತ್ತೆ. ಫೈನ್. ಕೇಶವ್ ಅವರೇ, ಸರ್ಕಾರ ಇಡೀ ವಿಚಾರದಲ್ಲಿ ಪ್ರೆಷರ್, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಪ್ರೆಷರ್, ಬೆಳಗ್ಗೆ ಅದ್ರ ತನಿಖೆ ಮಾಡಲಿಲ್ಲ, ನ್ಯಾಯ ಕೊಡಲಿಲ್ಲ, ಆ ದೂರುದಾರ ಬಂದರೂ ಕೇಳ್ತಾ ಇಲ್ಲ, ಈ ಥರ ಸಾವಿರಾರು ನಡೆದಿದೆ, ಈ ಸ್ವಲ್ಪ ದಿನ ಹೋಗಿದ್ರೆ ಇನ್ನೂ ಜಾಸ್ತಿ ನಡೆದಿದೆ ಅಂತ ಹೇಳಬಹುದಾಗಿತ್ತೇನೋ. ಸರ್ಕಾರ ಒಂದು ಪ್ರೆಷರ್ಗೆ ಸಿಕ್ಕಾಕೊಂಡು ಈ ತನಿಖೆ ಮಾಡಿಸ್ತು ಅಂತ ತಮಗನ್ಸುತ್ತಾ ಅಂತ? ಸರ್, ಪ್ರಥಮದಿಂದ ನಾವು ಅಲ್ಲಿ ಗುರುತಿಸುವುದನ್ನು, ಆಮೇಲೆ ಅಲ್ಲಿ ಅಗೆಯುವುದನ್ನು, ಆಳುಗಳಲ್ಲಿ ಅಗೆಸುವುದನ್ನು, JCB ಅಲ್ಲಿ ಅಗೆಸುವುದನ್ನು ಎಲ್ಲವನ್ನು ಹೋಗ್ತಾ ಬರ್ತಾ ನೋಡ್ತಾ ಬಂದವರು. ಬಹುಶಃ ಅಲ್ಲಿ ಅವರು ಹೇಳಿದಂತ ಸ್ಥಳಗಳಲ್ಲಿ ಏನೂ ಸಿಕ್ಲಿಲ್ಲ ಅಂತ ಹೇಳಿ ಆದಾಗ ಸರ್ಕಾರ ಇದ್ರ ಬಗ್ಗೆ ಸೂಕ್ಷ್ಮತೆಯ ಬಗ್ಗೆ ಆಲೋಚನೆ ಮಾಡ್ಬೇಕಲ್ಲ. ಸರ್ಕಾರ ಏನು ಅಂತ ಹೇಳಿ ನೋಡ್ಬೇಕಲ್ಲ. ಸುಮ್ಮನೆ ಇದ್ದಲ್ಲೆಲ್ಲ ಅಗ್ಸಿಕೊಂಡು ಹೋಗುದಾಗಾದ್ರೆ ಅವನು ಹೇಳಿದಲ್ಲೆಲ್ಲ ಅಗ್ಸಿಕೊಂಡು ಹೋಗ್ಲಿಕ್ಕೆ ಆಗ್ತದ? ಸರ್ಕಾರ ಕೂಡ ತಮ್ಮ ಒಂದು ಏನು ನಿಲುವಿದೆಯೋ ಅದನ್ನು ಸ್ಪಷ್ಟಪಡಿಸ್ತಾ ಇದೆ. ಈಗ ಸಿಕ್ಕಿದ್ದನ್ನು ರಿಪೋರ್ಟ್ ಕೊಡಿ, ಏನು ಅಂತ ಹೇಳಿ ಕೊಡಿ, ಮುಂದಕ್ಕೆ ಏನು ಅಂತ ಹೇಳಿ ಮಾಡುವ ಅಂತ ಹೇಳಿ ದೃಷ್ಟಿಯಿಂದ ಯಾವುದೇ ರೀತಿಯ ಒತ್ತಡಕ್ಕೆ ಸಿಗ್ಲಿಲ್ಲ. ಅಲ್ಲಿ ಆಗ್ತಿದ್ದಂತ ಏನು ಸುಳ್ಳು ಹೇಳಿಕೆಗಳಿದ್ದವೋ, ಏನು ಆಗಿದೆಯೋ ಈಗ ಅದರ ಬಗ್ಗೆ ಸೂಕ್ಷ್ಮವಾಗಿ ವಿಚಾರ ಮಾಡಿ ಈ ತೀರ್ಮಾನಕ್ಕೆ ಬಂದಿದೆ ಬಿಟ್ರೆ ಬೇರೆ ಯಾವುದೇ ವಿಚಾರಗಳಿಲ್ಲ. ಅಲ್ಲಿ ಈ ಕೇಸಲ್ಲಿ ಯಾವುದೇ ರೀತಿಯ ಒತ್ತಡಕ್ಕೆ ಮಣಿದದ್ದು ಕೂಡ ಸರ್ಕಾರ ಇಲ್ಲ ಅಂತ ಅನಿಸ್ತಾ ಇದೆ. ಪರಮೇಶ್ವರ್ ಅವರು ಸದನದಲ್ಲಿ ಹೇಳಿದ ಮಾತು, ಆತ್ಮಸಾಕ್ಷಿ ಪ್ರಕಾರ ನಾನು ಕೆಲಸ ಮಾಡ್ತಾ ಇದ್ದೀನಿ, ಈ ವಿಚಾರದಲ್ಲಿ ನನ್ನನ್ನು ಯಾರು ಕೂಡ ತಪ್ಪು ದೃಷ್ಟಿಲ್ಲ ನೋಡುವಂತಿಲ್ಲ, ಸಂವಿಧಾನಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಈ ಯಾವ ಕೆಲಸವನ್ನು ನಾನು ಮಾಡಿಸ್ತಾ ಇಲ್ಲ. ಒಂದು ವೇಳೆ ಆ ದೂರುದಾರ ಹೇಳಿದ ರೀತಿಯಲ್ಲಿ ಅಲ್ಲಿ ಹೆಣಗಳಿವೆಯಾ, ಆ ಸತ್ಯ ಆಚೆ ಬರಲಿ. ಒಂದು ವೇಳೆ ಅಲ್ಲಿ ಏನೂ ಸಿಕ್ಕಲಿಲ್ವಾ, ಷಡ್ಯಂತ್ರ ಮಾಡಿದ್ದಾರಾ, ಯಾರಾದರೂ ಪಿತೂರಿ ಮಾಡಿದ್ದಾರಾ, ಧರ್ಮಸ್ಥಳ ಫಾರ್ ಎವರ್ ಕ್ಲೀನ್ ಚಿಟ್ ಪಡೆದುಕೊಂಡ್ಬಿಡ್ಲಿ. ಇದೇ ಮುಂದುವರ್ಸ್ಕೊಂಡು ಇತ್ತಂತೆ, ಆಯ್ತಂತೆ, ಮಾಡಿದ್ದಾರಂತೆ, ಮಾಡಿರಬಹುದಂತೆ, ಈ ಅಂತೆಕಂತೆಗಳಿಗೆ ಒಂದು ಫುಲ್ ಸ್ಟಾಪ್ ಬಿದ್ದು ಹೋಗ್ಬಿಡ್ಲಿ ಅಂತ ಹೇಳಿದ್ರು. ಅಟ್ ದ ಸೇಮ್ ಟೈಮ್ ಈ ಸದನದಲ್ಲಿ ಚರ್ಚೆಗಳು ಜಾಸ್ತಿ ಆದ ತಕ್ಷಣ SIT ಸದ್ಯಕ್ಕೆ ಗುಂಡಿ ತೋಡೋದು ಬಿಟ್ಬಿಡಿ ಅಂದರು. ಸದನ ಈಗ ಈ ವೀಕೆಂಡ್ ಎಲ್ಲ ಮುಗಿದ ಮೇಲೆ ಮತ್ತು ಆ ಸದನ ಮುಗಿದು ಹೋಗುತ್ತೆ, ನಾನು ತೋರಿಸ್ತೀನಿ ಅಂತ ಕೂತಿದ್ದಾನೆ ದೂರುದಾರ, ಇನ್ನೂ ಒಂದಷ್ಟು ಗುಂಡಿ ಆಗಿಸ್ಬೇಕು ನೀವು, ನಾನು ಹೇಳ್ತೀನಿ ಅಂತ ಹೇಳಿ ಅವಾಗ ಕಂಟಿನ್ಯೂ ಮಾಡ್ಬೋದಲ್ಲ ಸರ್ಕಾರ ಬೇಕಿದ್ರೆ. ಸರ್, ಒಬ್ಬ ಗೃಹ ಸಚಿವರಾಗಬೇಕಾದ್ರೆ ಏನು
ಸುಮ್ಮನೆ ಒಬ್ಬರನ್ನು ಗೃಹ ಸಚಿವರು ಮಾಡುದಿಲ್ಲ. ಅಷ್ಟೇ ಅವರು ಅದರ ಬಗ್ಗೆ ಗೊತ್ತಿರ್ತದೆ, ಸರ್ಕಾರಕ್ಕೆ ಮಾಹಿತಿ ಇರ್ತದೆ, ಅವರಿಗೆ ಇಂಟೆಲಿಜೆಂಟ್ ರಿಪೋರ್ಟ್ ಇರ್ತದೆ. ಎಲ್ಲವನ್ನು ಇದ್ದ ಮೇಲೆ ಸರ್ಕಾರ ಯಾವ ರೀತಿ ನಿಭಾಯಿಸಬೇಕು ಅಂದ್ರೆ ಅವರಿಗೆ ಚೆನ್ನಾಗಿ ಗೊತ್ತಿರ್ತದೆ. ಏನು ಸುಮ್ಮನೆ ಇಲ್ಲಿ ಮನೆಯಲ್ಲಿ ಕೂತ್ಕೊಂಡು ನಾವು ಮಾತಾಡಿದಾಗಲ್ಲ, ನಮಗೊಂದು ಮನೆಯನ್ನು ನಿಭಾಯಿಸಲಿಕ್ಕೆ ಬಹಳ ಕಷ್ಟ ಇದೆ. ಅಂತದ್ರಲ್ಲಿ ಈ SIT ಬಂದು ಹೆಣಗಳು ಸಿಕ್ಕಿದವೆ, ನೀವು ಸುಮ್ಮನೆ ರೀ, ಅಲ್ಲಿ ಗಲಾಟೆ ಆಯ್ತು ಅಂತ ಹೇಳಿ ಇದನ್ನು ನಿಲ್ಲಿಸುವಂತದ್ದಲ್ಲ. ತಾವು ದಯವಿಟ್ಟು ಗಮನಿಸ್ತಾ ಇದ್ರಿ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಅಲ್ಲಿ ಯಾವುದೇ ಪಕ್ಷಭೇದ ಇಲ್ಲದೆ ಎಲ್ರು ಧ್ವನಿ ಎತ್ತಿದ್ರು. ಪಕ್ಷಭೇದ ಇಲ್ಲದೆ ಏನ್ ಮಾಡ್ತಿದ್ರಿ, ಅಲ್ಲಿ ಹೆಣಗಳು ಸಿಗ್ತಾ ಇಲ್ಲ, ಅಲ್ಲಿ ದೂರುದಾರ ಸುಮ್ಮನೆ ಹೋಗ್ತಿದ್ದಾನೆ, ನೀವು ಮತ್ತೆ ಮತ್ತೆ ಖರ್ಚು ಮಾಡ್ತಾ ಇದ್ದೀರಿ, ನೀವು ಮತ್ತೆ ಮತ್ತೆ ಅಗಿಲಿಕ್ಕೆ ಹೋಗ್ತಾ ಇದ್ದೀರಿ, ಯಾಕೆ ಹೋಗ್ತಿದ್ರಿ ಅಂತ ಹೇಳಿ ಪಕ್ಷಭೇದ ಮರೆತು ಅಲ್ಲಿ ಪ್ರಶ್ನಿಸ್ತಾರೆ ಶಾಸಕರು, ಜನಪ್ರತಿನಿಧಿಗಳು. ಅಂದ್ರೆ ಇಲ್ಲಿ ಏನು ನಡಿಲಿಲ್ಲ ಅಂತ ಹೇಳಿ ಅರ್ಥ ಅಲ್ವಾ? ಕೇಳ್ಬಹುದು ಬೆಂಕಿ ಇಲ್ಲದೆ ಹೊಗೆ ಆಡ್ತದ ಅಂತ ಹೇಳಿ. ಇಲ್ಲಿ ಯಾವುದೇ ರೀತಿಯ ಬೆಂಕಿಯೂ ಬೀಳಲಿಲ್ಲ, ಮಳೆಯೂ ಬರಲಿಲ್ಲ. ಬಹುಶಃ ಮಳೆ ನಿಂತ ಮೇಲೆ ಮಳೆಯ ಹನಿ ನಿಲ್ಲುವುದಿಲ್ಲ ಅಂತೇಳಿ ಗಾದೆ ಇದೆ, ಆದ್ರೆ ಇಲ್ಲಿ ಮಳೆಯೇ ಬರದೆ ಹನಿ ಬಿದ್ದಿದೆ ಅಂತೇಳಿ ನಮಗೆ ಅನಿಸ್ತಾ ಇದೆ. ಹಾಗಾಗಿ ಇವತ್ತು ಗೃಹ ಸಚಿವರು ಯಾವುದೇ ರೀತಿಯ ಒತ್ತಡಕ್ಕೆ ಬರಲಿಲ್ಲ, ಅಥವಾ ಆತ್ಮಸಾಕ್ಷಿಯಾಗಿ ಅವರು ಹೇಳಿದ್ದು ಸತ್ಯವೇ, ಅಲ್ಲಿ ಏನಾಗಿದೆ ತನಿಖೆ ನಡೀಲಿ, ಸತ್ಯಾಸತ್ಯತೆ ಸಾಮಾನ್ಯರಿಗೆ ಗೊತ್ತಾಗ್ಲಿ, ಈ ಸಮಾಜಕ್ಕೆ ಗೊತ್ತಾಗ್ಲಿ ಅಂತ ಹೇಳಿ ಯಾವುದೇ ಕಳವಳ, ಯಾವುದೇ ಆತಂಕ, ಇನ್ಫಾರ್ಮೇಶನ್ ಇಲ್ಲದೆ ಯಾವುದನ್ನು ಮಾಡಲಿ. ನಿಮ್ಗೆ ಯಾವುದೇ ಕಳವಳ, ಆತಂಕ, ಭಯ, ಒಂಥರ ತಳಮಳ ಆಗೋದು ಇದ್ಯಾವುದೂ ಇಲ್ವಾ ನಿಮಗೆ ಈ ಕೇಸಲ್ಲಿ? ಏನ್ ಬೇಕಾದ್ರೆ ನೋಡಿ, ಎಷ್ಟು ದಿನ ಬೇಕಾದ್ರೆ ತನಿಖೆ ನಡೀಲಿ? ಅಲ್ಲ ಸರ್, ಈಗ 13ರದ್ದು ಏನು ಅಂತ ಆಗ್ಬೇಕಲ್ಲ, 13 ತೋರಿಸಿದ ಮೇಲೆ ಇನ್ನು 100 ಗುಂಡಿಗಳನ್ನು ನಾನು ತೆಗಿತೇನೆ, ಅಲ್ಲಿದ್ದಾವೆ ಅಂತ ಹೇಳಿದ್ರೆ ಇದು ಏನು ಸರ್? ಬೆಟ್ಟ ಆಗದು ನಾವು ಇಲಿ ಹಿಡಿಬೇಕಾ? ಇಲಿಯನ್ನು ಹಿಡಿಬೇಕಾದ್ರೆ ಅದಕ್ಕೆ ಒಂದು ಬೋನನ್ನು ಹಿಡಿಬೇಕು, ಅಥವಾ ನಾವು ಅಂಗೈ ಹುಣ್ಣಿಗೆ ಕನ್ನಡಿಬೇಕಾ? ಸತ್ಯಾಸತ್ಯತೆ ಏನು ಅಂತ 13ರಲ್ಲಿ ಗೊತ್ತಾಯ್ತಲ್ಲ, ಇನ್ನೇನನ್ನು ಅಗಿಯುವುದಾದ್ರೆ ನಮ್ಗೆ ಅದಕ್ಕೆ ತಕರಾರಿಲ್ಲ, ನಮಗೆ ಯಾವುದು ಭಯವೂ ಇಲ್ಲ, ಭಯಭೀತವಾಗಿಲ್ಲ. ಆದ್ರೆ ಒಂದೇ ಒಂದು ಭಯ ಇರುವುದು ಏನು ಅಂತ ಹೇಳಿದ್ರೆ, ಅವನು ನಾಳೆ ಹೋಗಿ ಅಲ್ಲಿ ಚಂದ್ರನಾಥ ಸ್ವಾಮಿ ಮಸೀದಿ ಇದೆ, ಅಣ್ಣಪ್ಪ ಬೆಟ್ಟ ಇದೆ, ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆ, ಈಗಾಗ್ಲೇ ಬಾಹುಬಲಿ ಬೆಟ್ಟದ ಕೆಳಗೆ ಬಂದಾಗಿದೆ, ಇನ್ನು ಎಲ್ಲಿ ತೋರಿಸ್ತಾನೆ? ಈ ಪಿತೂರಿಯ ಹಿಂದೆ ಯಾರಿದ್ದಾರೆ ಅವ್ರು ಎಲ್ಲಿ ತೋರಿಸ್ಲಿಕ್ಕೆ ಹೇಳ್ತಾರೆ? ಅಲ್ಲೆಲ್ಲ ಹೋಗಿ ಆಗಿದ್ರೆ ಕತೆ ಏನು ಅಂತ ಹೇಳಿ, ಆ ಧಾರ್ಮಿಕ ಭಾವನೆಗಳಿಗೆ ಯಾವ ರೀತಿಯ ನಾವು ನಂಬಿದಂತ ದೈವ ದೇವರುಗಳಿಗೆ ಅಂತ ಒಂದು ಪರಿಸ್ಥಿತಿ ಬಂದಾಗ, ದೈವ ದೇವರುಗಳಿಗೆ ತೊಂದರೆ ಆದಾಗ ನಾವು ನಿಲ್ಬೇಕಾಯ್ತು, ನಮ್ಮ ಕರ್ತವ್ಯ ಅಲ್ಲ ಸರ್? ಅವನು ನಾಳೆ ದೇವಸ್ಥಾನದಲ್ಲಿ ತೋರಿಸಿದ್ರೆ, ಅಥವಾ ಒಂದು ಬಿಲ್ಡಿಂಗ್ ನ ಅಡಿಯಲ್ಲಿ ನಾನು ಹೂತಾಕಿದ್ದೇನೆ ಅಂತ ಹೇಳಿದ್ರೆ, ಪೊಲೀಸ್ ಸ್ಟೇಷನ್ ನ ಬಾಗಿಲಲ್ಲಿ ಹೂತಾಕಿದ್ದೇನೆ ಅಂತ ಹೇಳಿದ್ರೆ ಏನಿದ್ರ ಅರ್ಥ? ಯಾರಾದ್ರೂ ಇದನ್ನು ನಂಬುವಂತದ್ದ ಅಂತ ಹೇಳಿ. ಚಲಪತಿ ಸರ್, ಈಗ ನಾವು ಹಿಂದೆ ಕೂಡ ಚರ್ಚೆ ಮಾಡಿದ್ದೀವಿ. ನಾನು ಆರಂಭದಲ್ಲೇ ಒಂದು ಮಾತು ಹೇಳಿದ್ದೆ, ನಾನು ಏನಂತ ಹೇಳಿದ್ರೆ, ಯಾವ ತಲೆಬುರುಡೆಯನ್ನ ಮೂಳೆಯಿಂದ ತಂದನೋ, ನೀನು ಎಲ್ಲಿಂದ ತಂದಪ್ಪ ಆ ಮೂಳೆನ, ಅದು ಯಾರು ಬಾಡಿ ಏನು ಕಥೆ ಅಂತೇಳಿ. ಈಗ 18 ಕಡೆ 13 ಕಡೆ ಆಗಿಸಿದ್ದು ಬೇರೆ, ಅಲ್ಲಿ ನನಗೆ ಶುರು ಆಗಬೇಕಾಗಿತ್ತು ಅಂತ ಹೇಳಿದಾಗ ಅಷ್ಟು ಗಮನವೇ ಇರಲಿಲ್ಲ. ಇದೆಲ್ಲ 18 ಗುಂಡಿನೋ 17 ಕಡೆನೋ ಇವರು ಅಗೆದ ಮೇಲೆ ಈಗ ಎಲ್ಲಿಗೆ ಬಂದಿದ್ದಾರೆ ಇವರು ಅಂದರೆ, ನೀನು ಮೊದಲು ಮೂಳೆ ತಂದಲ್ಲ, ಮೊದಲು ಮೂಳೆ ತಂದುಕೊಟ್ಟಲ್ಲ, ಅದನ್ನು ನಮಗಿರೋ ಮಾಹಿತಿ ಪ್ರಕಾರ ಒಂದು ಮಚ್ಚಿನ ತುದಿಯಿಂದ ಬುರುಡೆಗೆ ಚುಚ್ಚಿ ನೆಲದಿಂದ ತೆಗೆದಿರೋದು. ಆ ವಿಡಿಯೋದಲ್ಲಿದ್ದಂಥ ಇನ್ನೊಬ್ಬ ಯಾರು, ಏನು ಎತ್ತ ಅಂಥೇಳಿ SIT ಇವಾಗ ತನಿಖೆ ಮಾಡ್ತಾ ಇದೆ. ಆ ಪ್ರಶ್ನೆ ಬಂದಾಗ ಕೆಲವರು ಏನು ಹೇಳಿದ್ರು ಅಂದರೆ, SIT ಯಾವುದನ್ನು ಮೊದಲು ಮಾಡಬೇಕು, ಯಾವುದನ್ನು ಆಮೇಲೆ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಅದರ ಕ್ರೊನಾಲಜಿ ಇದೆಯಲ್ಲ, ಅನುಕ್ರಮಣಿಕೆ, ಅದನ್ನು ನಾವ್ಯಾರು ಡಿಸೈಡ್ ಮಾಡೋಕ್ಕಾಗಲ್ಲ. ಅವ್ರು ಮಾಡಿರಬಹುದೇನೋ, ಒಂದು ಕಚೇರಿ ಒಳಗಡೆ ಕೂರಿಸ್ಕೊಂಡು ಕೇಳಿರಬಹುದೇನೋ ಅದ್ರ ಬಗ್ಗೆ. ಈಗ ನಮಗೆ ಕಾಣಿಸ್ತಿದೆ ಅಂತ ಮಾತ್ರ ಅದೇ ಫಸ್ಟ್ ಮಾಡಿದ್ರೆ ಅದೇ ಲಾಸ್ಟ್ ಮಾಡಿದ್ರೆ ಅಂತ ಅಲ್ಲ ಅಂತ ಹೇಳ್ತಾರೆ. ಹೆಣ ಅವನು ಹೂತಿದ್ದ, ಒಂದು ಯಾವುದೋ ತೆಗೆದ ಅಂತ ಬಂದಾಗ ನೀವು ಹೇಳೋದು ಫಸ್ಟ್ ಇವನು ಒಳಗಡೆ ಹಾಕಿ ತನಿಖೆ ಮಾಡಬೇಕಾಗಿತ್ತು ಅಂತನಾ? ನೋಡಿ, ಯಾವುದೇ ಒಂದು ತನಿಖೆ ಮಾಡಬೇಕಾದ್ರೆ ಇನ್ವೆಸ್ಟಿಗೇಷನ್ ಯಾರು ಮಾಡ್ತಾರೋ, ಅಥವಾ ಇನ್ವೆಸ್ಟಿಗೇಷನ್ ಇವತ್ತು SIT ಆಗಿರ್ಬೋದು, ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಅವರು ಕಾನೂನಿನ ಪ್ರಕಾರ, ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಫ್ರೀ ಹ್ಯಾಂಡ್ ಕೊಡಬೇಕು. ಈ ಕಾನೂನಿನ ಚೌಕಟ್ಟಿನಲ್ಲಿ ಫ್ರೀ ಹ್ಯಾಂಡ್ ಕೊಡದೇ ಹೋದರೆ ಹಲವಾರು ಪ್ರಶ್ನೆಗಳಿಗೆ ಉದ್ಭವ ಆಗ್ತದೆ, ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತದೆ. ಇದರಿಂದಾಗಿ ಅವನು ಬುರುಡೆ ತಗೊಂಬಂದು ಒಬ್ಬ ಜಡ್ಜ್ ಮುಂದೆನೋ ಅಥವಾ ಪೊಲೀಸ್ ಸ್ಟೇಷನ್ ಮುಂದೆನೋ ಎಲ್ಲೋ ಇಟ್ಟ, ಇದು ಎಲ್ಲಪ್ಪ ಬಂತು, ಹೇಗೆ ಬಂತು? ಆಗ ಹೇಳ್ತಾನೆ, ಇದೊಂದು ಹುಡುಗಿದು ಯಾರೋ ರೇಪ್ ಮಾಡಿದ್ರು, ಯಾರೋ ಮರ್ಡ್ರ್ ಮಾಡಿದ್ರು, ನನಗೆ ಹೇಳಿದ್ರು, ನಾನು ತಗೊಂಡೋಗಿ ಅಲ್ಲಿ ಇದನ್ನು ಡಿಸ್ಪೋಸ್ ಮಾಡಿದೆ, ನಾನು ಅಗದು ಉಣ್ದೆ. ನಿಮಗೆ ಜ್ಞಾಪಕ ಇರಲಿ, ಒಬ್ಬ ಮನುಷ್ಯ ಒಂದು ಡೆಡ್ ಬಾಡಿನ ಎತ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ನಿಮಗಿದು ಗೊತ್ತಿರಲಿ ಸರ್. ಅವ್ರ ಕಡೆಯವರು ಅವ್ರು ಏನು ಹೇಳಿದ್ರು ಗೊತ್ತಾ? ಬಲಾಢ್ಯನಾಗಿದ್ದ ಅವನು, ಆರಾಮಾಗಿ ಹೊತ್ಕೊಂಡು ಹೋಗ್ಬಿಡ್ತಿದ್ದ ಅಂತ ಹೇಳಿದ್ದವ್ರ ಕಡೆಯವರು, ಶಕ್ತಿವಂತನಾಗಿದ್ದ ಅಂತ. ದಯವಿಟ್ಟು ನನ್ನ ಮಾತು ಕೇಳಿ. ನಾನು ಪ್ರಾಕ್ಟಿಕಲ್ ಆಗಿ ನೋಡಿದ್ದೀನಿ. ಯಾವ ಬಲಾಢ್ಯ ಆದ್ರೂ ನಿಮಗೆ ಬೇಕಾದರೆ ಯಾವುದಾದ್ರೂ ಒಂದು ಹೆಣ ನಿಮ್ಮ ರಿಲೇಟಿವ್ಸ್ ಯಾರನ್ನ ಸಿಗ್ತಿದ್ರೆ ಒಂದು ಸಾರ್ತಿ ಎತ್ತಿ ನೋಡಿ, ನಿಮಗೆ ಅದರ ಅನುಭವ ಆಗ್ತದೆ. ನಿಮಗೆ ಅನುಭವ ಇಲ್ದಿರೋದಕ್ಕೆ ನೀವು ಮಾತಾಡ್ತಾ ಇದ್ದೀರ ಅಷ್ಟೇ.
ನಾನು ಪ್ರಾಕ್ಟಿಕಲ್ ಆಗಿ ಹೆಣ ಎತ್ತಿ ಅನುಭವ ಇರೋದ್ರಿಂದ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಒಬ್ಬರ ಕೈನಲ್ಲಿ ಒಂದು ಹೆಣ ಎತ್ತಲಿಕ್ಕೆ ಆಗೋದಿಲ್ಲ. ಸರ್, ಜನ ಇದ್ರು ಅಂತಾನು ಹೇಳ್ತಾ ಇದ್ದಾರೆ ಸರ್, ಇನ್ನೊಬ್ಬ ಇದ್ದ ಅಂತಾನು ಹೇಳ್ತೀವಿ, ತೆಗ್ದಿರೋದು ಇನ್ನೊಬ್ಬ ಇದ್ದ ಅದ್ರಲ್ಲಿ ವಿಡಿಯೋದಲ್ಲಿ. ಸ್ವಾಮಿ, ಅದನ್ನೇ ಹೇಳ್ತಾ ಇದ್ರು. ಅದನ್ನ ಮಾಹಿತಿ ತಗೊಳ್ಳಿ, ಅದ್ರ ಮೇಲೆ ಏನು ಕ್ರಮ, ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ತಗೊಳ್ಳಿ. ಈಗ ಒಂದು ಡೆಡ್ ಬಾಡಿನ ನಾನು ಅವರು ಯಾರೋ ರೇಪ್ ಮಾಡಿ ಕೊಂದಿದ್ರು, ಅದನ್ನ ನನಗೆ ಹೇಳಿದ್ರು, ನಿರ್ದೇಶನ ಮಾಡಿದ್ರು ತಗೊಂಡೋಗಿ ಡಿಸ್ಪೋಸ್ ಮಾಡಿ ಅಂತ. ನಾನು ಎಲ್ಲೋ ಅದು ಹೆಂಗೆ ತಗೊಂಬಂದ, ಏನು ಹೆಗಲ ಮೇಲೆ ತಗೊಂಡೋದ್ನ, ಇಲ್ಲ ಬರೀ ಕೈ ಮೇಲೆ ತಗೊಂಡೋದ್ನ, ಇಲ್ಲ ತಲೆ ಮೇಲೆ ಹೊತ್ಕೊಂಬಂದ, ಅವ್ನು ಹೇಳಿ. ಕಸದ ಗಾಡಿ ಸರಿ, ಅದನ್ನು ತಗೊಂಬಂದು ಎಲ್ಲಿ ಅದು ಉಣ್ಬೇಕಾದ್ರೆ ಎಷ್ಟು ಅಡಿಯಲ್ಲಿ ಉಣ್ದ ಏನು. ಆಮೇಲೆ ಈಗ ಏನು SIT ಮಾಡಿದ್ದಾರೆ, ಅವನಿಗೆ ಎಲ್ಲಿ ಉಣಿದ್ಯಾ ತಗೊಳಪ್ಪ, ಬೆಳಗ್ಗೆ ಒಂದು ಗಡಾರಿ ಒಂದು ಕುದ್ಲಿ ಹಾರೆ ಕೊಟ್ಬಿಟ್ಟು ಎಲ್ಲಿ ಉಣಿದ್ಯಾ ಅಗದು ತೆಗೆದು ಕೊಡಪ್ಪ ಡೆಡ್ ಬಾಡಿ ಅಂತ ಕೊಟ್ಟಿದ್ರೆ ಕರೆಕ್ಟಾಗಿ ಬರ್ತಿತ್ತು. ಇವರು ಎಲ್ಲ JCB ವಿರೋಧಿನ ನೀವು? JCB ಕಾನೂನಲ್ಲಿ ಎಲ್ಲಿದೆ JCB ಅಲ್ಲಿ ತೆಗಿಬೇಕು ಅಂತ? JCBಯಲ್ಲಿ ತೆಗಿಬೇಕಾದ್ರೆ ಅದು ಡ್ಯಾಮೇಜ್ ಆಯಿತು, ಅದಕ್ಕೆ ಏಟಾದರೆ ಏನು ಕೋರ್ಟ್ ಏನಂತ ತಗೊಳುತ್ತೆ, FSLನವ್ರು ಏನಂತ ಕೊಡ್ತಾರೆ? ಅದು ತನಿಖೆನಾ? ಅದು ಅವನಿಗೆ ದೈಹಿಕ ಶ್ರಮ ಕೊಟ್ಟು ಆ ಶ್ರಮಕ್ಕೆ ಅವ್ನು ಸುಸ್ತಾಗ್ಬಿಟ್ಟು ಸಾಕಪ್ಪ ಸ್ವಾಮಿ ಅಂತ ಕೈ ಮುಗಿದು ಬಿಡ್ಲಿ ಅಂತ ನೀವು ಹೇಳೋದು? ಇಲ್ಲ, ಅವನು ಅಗದು ಉಣವಾಗ ಅವನು ಶಕ್ತಿ ಇತ್ತು, ತೆಗಿಯಕ್ಕಾಗೋದಿಲ್ವಾ? ಅವನು ಸಪೋರ್ಟ್ ಕೊಡಿ, 4 ಜನ ಸಪೋರ್ಟ್ ಕೊಡಿ, ಅವನು ಮಣ್ಣೆತ್ತೋದಕ್ಕೆ ಇದಕ್ಕೆ ಸಪೋರ್ಟ್ ಮಾಡಿ, ಅಗದು ತೋರಿಸ್ಲಿ ಅವನು. ಇಟ್ ಈಸ್ ಇಸ್ ಡ್ಯೂಟಿ. ಪ್ರತಿಯೊಂದು ನೋಡಿ ಹೇಳ್ತೀನಿ, ಪ್ರತಿಯೊಂದು ಗುಂಡಿ ಆಗಿದಾಗ ಒಂದು FIR 302, 201 ಒಂದು FIR ಹಾಕಬೇಕಾಗಿತ್ತು ಪ್ರತಿಯೊಂದು ಕೇಸ್ಗೂ ಅವನ ಮೇಲೆ. ಹೌದು, ಪ್ರತಿಯೊಂದು ಕೇಸಲ್ಲಿ ಅವನು ಇನ್ವಾಲ್ವ್ ಆಗಿದ್ದಾನಲ್ಲ. ಪಾಪ ಕಾಡಿತ್ತು, ನನಗೆ ಬಡವ ಇದ್ದೆ, ಕೂಲಿ ಆಳಿದ್ದೆ, ನನಗೆ ಒತ್ತಡ ಮಾಡಿಸಿದ್ದ ಕೆಲಸ ಮಾಡಿದ್ರು, ನಾನು ಸತ್ಯ ಹೇಳ್ತಾರೆ ನನಗೆ ಪನಿಷ್ಮೆಂಟ್ ಸ್ವಾಮಿ ಅಂತ ಅವನು ಕೋರ್ಟ್ ಮುಂದೆ ನಾಳೆ ಬಂದು. ನೀವು ಹೆಂಗೆ ಹೇಳ್ತಾ ಇದ್ದೀರಾ ಅಂದ್ರೆ, ಈ ಹಾವಾಡಿಗ ಪುಂಗಿ ಉತ್ತನಲ್ಲ ಅದು ನಾಗರಾವ್ ಮುಂದೆ ಹಂಗೆ ಉತ್ತಾ ಇದ್ದೀರಾ ನನಗೆ. ಅದಲ್ಲ, ಒಂದು ಅಪರಾಧಿ ಒಂದು ಡೆಡ್ ಬಾಡಿ ಇವತ್ತು ಅಗದು ನಾನು ಓಡಿದ್ದೀನಿ ಅಂದ್ಮೇಲೆ ಅವನು ಅದರಲ್ಲಿ ಬರ್ದಿರೋದು ನಾನು ನಿಮ್ಮ ಮುಂದೆ ಹೇಳ್ತಿರೋದು. ಪಾಪ ಪ್ರಜ್ಞೆ ಕಾಡಿದೆ ನನಗೆ. ಈಗ ಹಂಗಾದ್ರೆ ಊರ್ ಬಿಟ್ಬಿಟ್ಟಿದ್ದೆ ನಾನು ಅಂತ ಹೇಳ್ತಿದ್ದೇನೆ ಅವನು. ಈಗ ಬೇರೆ ಕೇಸ್ನಲ್ಲೂ ನೀವು ಅದೇ ಥಿಯರಿನ ಅಪ್ಲೈ ಮಾಡಿ, ಯಾರು ಅಗದು ಡೆಡ್ ಬಾಡಿ ಡಿಸ್ಪೋಸ್ ಮಾಡ್ತಾರೋ ಅವ್ರನ್ನ ಅಪರಾಧಿ ಎಲ್ಲ ಅಂತ ಮಾಡಿ. ರೇಣುಕಾ ಸ್ವಾಮಿ ಕೇಸ್ದು ಬೇಡ, ದರ್ಶನ್ ಕೇಸ್, ರೇಣುಕಾ ಸ್ವಾಮಿ ಕೇಸ್ ಕೈ ಬಿಡಿ ಅವ್ರನ್ನೆಲ್ಲ, ಡೆಡ್ ಬಾಡಿ ಡಿಸ್ಪೋಸ್ ಮಾಡಿದವ್ರನ್ನ ಅಮಾಯಕರಿದ್ರು ಬಿಟ್ಬಿಡೋಣ ಅವ್ರನ್ನ ಅಂತ. ಅದೇ ಮಾತ್ರ ಆ ಕೇಸ್ ಮಾತ್ರ ಅವ್ನ ಅರೆಸ್ಟ್ ಮಾಡ್ತೀರಾ, ಇದ್ರಲ್ಲಿ ಮಾತ್ರ ಬಿಡ್ತಿರಲ್ಲ. ಕಾನೂನು ಬಂದು ಎಲ್ಲರಿಗೂ ಒಂದೇ ತಾನೆ, ಇದರಲ್ಲಿ ಒಂದು ಕತೆ ಅದರಲ್ಲಿ ಒಂದು ಕತೆ ಆಗುತ್ತಾ? ಕಾನೂನು ಇಟ್ ಈಸ್ ವೆರಿ 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 ಕ್ಲಿಯರ್. ಯಾವುದೇ ಒಂದು ಕೇಸ್ನಲ್ಲಿ ಡೆಡ್ ಬಾಡಿ ಡಿಸ್ಪೋಸ್ ಮಾಡಿದವನು ಅಪರಾಧಿನೇ ಅವನು, ಅದರಲ್ಲೇನು ಎರಡನೇ ಮಾತಿಲ್ಲ. ಅಮಾಯಕ ಇರಲಿ, ಬಡವ ಇರಲಿ, ಏನೇ ಇರಲಿ, ರಾಜ ಆದ್ರೂ ಅವನು ಕೂಲಿಗಾರ ಆದ್ರೂ ಸೇಮ್ ಥಿಯರಿ ಇಸ್ ಅಪ್ಲಿಕಬಲ್, ಒಂದೇ ಕಾನೂನು ಅಪ್ಲಿಕಬಲ್. ಸೊ SIT ಪ್ರೆಷರ್ ಹೇಳಿದ್ದಾರೆ ನಿಮ್ಮ ಪ್ರಕಾರ? ಹಂಗಾದ್ರೆ ಏನು ಮಾಡಿದೆ? ಅದು ನಾನು ಈ ಸ್ಟೇಜ್ನಲ್ಲಿ ನಾನು ಕಾಮೆಂಟ್ ಮಾಡೋಕ್ಕೆ ತಯಾರಿಲ್ಲ. ಅರ್ಥ ಆಯ್ತಾ? ದಿಲೀಪ್ ಜಿ, ನಾವು ಇದೇ ರೇಣುಕಾ ಸ್ವಾಮಿ ಕೇಸ್ಗೆ ಸಂಬಂಧಪಟ್ಟಂತೆ ಬಹಳ ಮಾತಾಡ್ಬಿಟ್ಟಿದೀವಿ, ನಾವು ತುಂಬಾ ಮಾತಾಡಿದೀವಿ. ಅಂದ್ರೆ ಏನೇನಾಯ್ತು, ಸ್ಟೇಜಸ್ ಹೆಂಗಿತ್ತು, ಹೆಂಗ್ ಡಿಸ್ಪೋಸ್ ಮಾಡಿದ್ರು, ಡೆಡ್ ಬಾಡಿ ಡಿಸ್ಪೋಸ್ ಮಾಡಿದ್ಮೇಲೆ ಇನ್ವೇರಿಯಬಲಿ ಈ ಬಿಕಮ್ಸ್ ಅನ್ ಅಕ್ಯೂಸ್ಡ್. ಇದರಲ್ಲಿ ದಿಲೀಪ್ ಜಿ, ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಆತ ಬೆಳಗ್ಗೆ ಬರ್ತಾನೆ, ವ್ಯಾನಲ್ಲಿ ಕೂತ್ಕೋತಾನೆ, ಆಫೀಸಿಗೆ ಬರ್ತಾನೆ, ಸ್ಥಳ ತೋರಿಸ್ತಾನೆ, ಸುಮ್ಮನೆ ನಿಂತಿರ್ತಾನೆ, ಗುಂಡಿ ಆಗಿರ್ತಾರೆ, ವಾಪಸ್ ಅವನ್ನ ಪೂರ್ಣ ಭದ್ರತೆಯೊಂದಿಗೆ ಕರ್ಕೊಂಡು ಹೋಗ್ತಾರೆ, ಊಟ ಕೊಡಿಸ್ತಾರೆ. ಆಫ್ಟರ್ ಲಂಚ್ ಬ್ರೇಕ್ ಆದಮೇಲೆ ದೂರದಾರ ಬರ್ತಾನೆ, ಮತ್ತೆ ಗುಂಡಿ ತೋರಿಸ್ತಾರೆ, ಸಿಕ್ಕಿಲ್ವ ಇನ್ನೊಂದಷ್ಟು ಕಡೆ ತೋರಿಸ್ತೀನಿ ಅಂತಾನೆ. ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅವನನ್ನ ಸೇಫ್ ಗಾರ್ಡ್ ಮಾಡ್ತಾ ಇದೆಯಾ ಇಲ್ಲಿ? ಚಲಪತಿ ಸರ್ ಹೇಳೋದು ಅವನೇ A1 ರೀ. ಇದರಲ್ಲಿ ಒಂದು ಹೆಣವನ್ನ, ಒಂದು ಸಾಕ್ಷಿಯನ್ನ ಹೂತಾಕಿದ್ದಾನೆ ಅಂತ ಹೇಳಿ ತನಿಖೆ ಅವನಿಂದ ಶುರು ಆಗಬೇಕು ಅಂತ ಚಲಪತಿ ಸರ್ ಹೇಳೋದು. ಅಂದ್ರೆ ಕಾನೂನಲ್ಲಿ ಬಡವನಿಗೆ ಒಂಥರ, ರೇಣುಕಾ ಸ್ವಾಮಿ ಮಗಳಿಗೆ ಒಂಥರ, ಈ ನೇತ್ರಾವತಿ ಭಾಗದ ಕೊಲೆಗೆ ಒಂಥರ ಕಾನೂನು ಯಾರು ಬರ್ದಿಲ್ಲ ಅಂತ ಚಲಪತಿ ಸರ್ ವಾದ. ಇಲ್ಲ, ನಾನು ಹೇಳ್ತೀನಿ, ಅವರು ಹೇಳೋದು ಸತ್ಯ. ಫಾರ್ ಎಕ್ಸಾಂಪಲ್, ಇವಾಗ ಇಲ್ಲಿ ಸ್ಟೇಟ್ ಏಜೆನ್ಸಿನ ಯೂಸ್ ಮಾಡ್ತಾ ಇದ್ದಾನೆ ಒಬ್ಬ ಅನಾಮಿಕನ ದೂರಿನ ಮೇರೆಗೆ. ಅವರು ಇವಾಗ ಇದುವರೆಗೂ JCBಗಾಗ್ಲಿ ಅಥವಾ ಅಲ್ಲಿರ್ತಕ್ಕಂಥ SIT ಅಧಿಕಾರಿಗಳಿಗಾಗ್ಲಿ ಇವರಿಗೆಲ್ಲ ಏನ್ ನಾವು ಸರ್ಕಾರದಿಂದ ಸಂಬಳ ಕೊಡ್ತಾರೆ, ಇದು ಜನಗಳ ದುಡ್ಡು, ಇದು ನಮ್ ದುಡ್ಡನ್ನ ಸರ್ಕಾರ ಒಂದು ಕೆಲ್ಸಕ್ಕೆ ಉಪಯೋಗಿಸಿದೆ ಅಂತ ಹೇಳಿದ್ರೆ ಅದಕ್ಕೆ ವಿವೇಚನೆ ಮಾಡಿ, ಅದಕ್ಕೆ ಸಾಕಷ್ಟು ಮೊದ್ಲೇ ಏನಾರ ಒಂದು ಸಾಕ್ಷಿ ದೊರೆತಿದ್ರೆ ಅಥವಾ ಒಂದು ಹೌದು ದೂರಿತ್ತು, ಮೊದ್ಲು ಮುಚ್ಚೋಗಿತ್ತು, ಇವಾಗ ಇವನ್ ಬಂದು ಹೇಳ್ತಾ ಇದ್ದಾನೆ, ಆಯ್ತು ನಾಳೆ ಇವನ್ನ ಫಸ್ಟ್ FIR ಮಾಡಿ ಇವನ್ನ ಆರೋಪಿ ಅಂತ ಮಾಡ್ಕೊಂಡು ನಾಳೆ ಅಪ್ರೂವರ್ ಮಾಡ್ಕೊಳ್ಳೋಣ, ಅದು ಬೇರೆ. ಬಟ್ ಚಲಪತಿ ಸರ್ ಹೇಳಿದಾಗೆ ಒಬ್ಬ ವ್ಯಕ್ತಿ ಯಾವುದೇ ಒಂದು ಕೊಲೆಗೋ ಅಥವಾ ಬೇರೆ ಇನ್ಯಾವುದೋ ಅಪರಾಧಗಳಿಗೋ ಸಹಕಾರ ಮಾಡಿದಾನೆ ಅಂತ ಹೇಳಿದ್ರೆ ಅವನು ಕೂಡ ಆರೋಪಿತನೇ ಆಗ್ತಾನೆ. ಒಬ್ಬ
ನಾಗರಿಕನ ಕರ್ತವ್ಯ. ಯಾವ್ದಾರ ಒಂದು ಅಪರಾಧ ಕಂಡು ಬಂದಲ್ಲಿ ಅದನ್ನ ತಕ್ಷಣ ಪೊಲೀಸರಿಗೆ ತಿಳಿಸೋದು ಅದು ಒಬ್ಬ ಎಲ್ಲ ನಾಗರಿಕರ ಕರ್ತವ್ಯ. ಅಂತ ಅಪರಾಧ ಕೃತ್ಯಗಳಿಗೆ ಯಾವೊಬ್ಬ ವ್ಯಕ್ತಿ ಪಾಲುದಾರ ಆಗ್ತಾನೆ, ಭಾಗಿದಾರ ಆಗ್ತಾನೆ, ಅವನು ಕೂಡ ಆರೋಪಿತಾನೆ. ಹಾಗಾಗಿ ಈ ಕೇಸಲ್ಲಿ ಸರ್ಕಾರ ಜನಗಳ ದುಡ್ಡನ್ನ ವಿನಿಯೋಗಿಸಿ ಲಕ್ಷಾಂತರ ರು ಹಣವನ್ನ ಖರ್ಚು ಮಾಡಿ ನೀವು ಅಗದು ಬಿಟ್ಟು ಎಲ್ಲೋ ಒಂದು ಮೂಳೆ ಸಿಕ್ತು ಅಂತ ಹೇಳಿದ್ರೆ, ಇವಾಗ ಊರಲ್ಲಿ ಅವರು ಇನ್ನೊಬ್ರು ಹೇಳಿದಾಗೆ ಸಾಮಾನ್ಯ, ನೀವು ಸಹಜವಾಗಿ ಯಾರಾದ್ರೂ ಸತ್ತೋಗಿದ್ರೆ ಹೂಣೋದು ಒಂದು ಕೆಲವೊಂದು ಜಾಗದಲ್ಲಿ ಸಾಮಾನ್ಯ. ಸೊ ಈ ಎಸ್ಪೆಷಲಿ ನೀವು ಅಂದ್ರೆ ಈ ತರ ನಾವು ನದಿಗೆ ಹಾರ್ಲಿ ಯಾರು ಸುಸೈಡ್ ಮಾಡೋರು ನದಿ ಹುಡ್ಕೊಂಡು ಹೋಗೋದು ಸಾಮಾನ್ಯ. ಸುಸೈಡ್ ಮಾಡೋರು ರೈಲ್ವೆ ಕಂಬಿ ಹುಡ್ಕೊಂಡು ಹೋಗೋದು ಸಾಮಾನ್ಯ. ಮನೇಲೆ ಫ್ಯಾನಿಗೆ ನೇಣು ಹಾಕೊಂಡು ಸುಸೈಡ್ ಮಾಡೋದು ಸಾಮಾನ್ಯ. ಹಾಗೆ ಇಲ್ಲಿ ಸುಸೈಡ್ ಮಾಡಕ್ಕಂತ ವ್ಯಕ್ತಿನೋ ಅಥವಾ ಸಂಭವ್ ಅವರು ಧರ್ಮಸ್ಥಳ ಅಂತ ಒಂದು ಒಳ್ಳೆ ಕ್ಷೇತ್ರಕ್ಕೆ ಬಂದು ಯಾವ್ದೋ ಒಂದು ಕಾರಣದಿಂದ ಅಲ್ಲಿ ಮೃತ ಆಗಿ ಯಾವ್ದೋ ಒಂದು ಅನಾಥ ಶವ ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ ಕಡೆ ಅದನ್ನ ಹೂತಾಕಿದ್ದು, ಅಂತಹ ಮೂಳೆ ಏನಾದ್ರು ಸಿಕ್ಕಿದ್ದಲ್ಲಿ ಲೆಟ್ ಅಸ್ ಅಸ್ಯೂಮ್ ಇದೇ ವ್ಯಕ್ತಿ ಯಾವ್ದೋ ಅನಾಥ ಶವನ್ನ ಒಂದು ಹೂತಾಕಿದ್ದಾನೆ ಅಂತ ಹೇಳ್ಬಿಟ್ಟು, ಆ ಅನಾಥ ಶವದ ಒಂದೇ ಒಂದು ಮೂಳೆ ಸಿಕ್ತು ಅಂತ ಹೇಳಿದಕ್ಕೆ ಒಂದ್ 2-3 ಸಿಕ್ತು ಅಂತಾನೆ ಇಟ್ಕೊಳ್ಳಿ. ಸೊ ನೀವು ಹೆಂಗೆ ಈ ಮೂಳೆನ ಇಟ್ಕೊಂಡು ಒಂದು ಕ್ಷೇತ್ರದ ಮೇಲೆ ಒಂದು ದೋಷವನ್ನ ನಾನು ಹೊರಿಸ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಪ್ರಾಥಮಿಕ ತನಿಖೆ ಮಾಡ್ತಕ್ಕಂಥದ್ದು ಒಂದು SIT ವಿವೇಚನೆ ಬಿಟ್ಟಂತ ಅಧಿಕಾರ ಅಲ್ವೇ? ಹೌದು, ನನಗೆ ಪ್ರಾಥಮಿಕ ತನಿಖೆಯಿಂದ ಅಪರಾಧ ಆಗಿದೆ ಅಂತ ಕಂಡು ದಿಲೀಪ್ಜಿ, ಈಗ ಆ ಮೂಳೆಗೆ ಸಂಬಂಧಪಟ್ಟಂತ ಕಥೆನ ದೂರುದಾರ ಬರಿತಾನಲ್ವಾ, ಇಂಥ ಕಡೆ ನಾನು ಯಾರ್ದು ಹೂತಿದ್ದೆ, ನನ್ನ ನೆನಪಿನ ಶಕ್ತಿ, ಸ್ಮರಣ ಶಕ್ತಿ ತುಂಬಾ ಚೆನ್ನಾಗಿದೆ. ಯಾವುದೇ ತನಿಖೆನ ಮೊದಲು ನಾನು ಸಾಕ್ಷಿ ಕಂಡಿಡ್ತೀನಿ, ಆಮೇಲೆ ತನಿಖೆಗೆ ಒಂದು ಸ್ವಲ್ಪ ರೂಪ ಕೊಡ್ತೀನಿ ಅಂತ ಹೇಳಿಕ್ ಆಗೋದಿಲ್ಲ. ಮೊದ್ಲು ಒಂದು ದೂರ ಇರ್ಬೇಕು, ಯಾವ ವ್ಯಕ್ತಿ ಅಂತ ಹೇಳಿರ್ಬೇಕು, ಅದ್ರ ಬಗ್ಗೆ ಒಂದು ಡೀಟೇಲ್ಸ್ ಇರ್ಬೇಕು, ಯಾವಾಗ ಅಂತ ಇರ್ಬೇಕು. ಸೊ ಅದೇ ವ್ಯಕ್ತಿನ ನಾನು ಇಂಥ ಜಾಗದಲ್ಲಿ ಮಾಡಿದೀನಿ ಅಂತಾನು ಅವ್ರು ಹೇಳಿಕೆ ಕೊಟ್ಟಿರ್ಬೇಕು. ಸೊ ಆ ಜಾಗದಲ್ಲಿ ಮೂಳೆ ಸಿಕ್ಕಿರ್ಬೇಕು. ಆ ವ್ಯಕ್ತಿ ಮಿಸ್ಸಿಂಗ್ ಆಗಿದ್ನೋ ಅಥವಾ ಮರ್ಡರ್ ಆಗಿದ್ನೋ ಅಥವಾ FIR ಆಗಿತ್ತೋ UDL ಆಗಿತ್ತೋ ಅದನ್ನು ಕೂಡ ಚೆಕ್ ಮಾಡ್ಬೇಕು. ಏನೂ ಇಲ್ದಲ್ಲ ಏಕಾಏಕಿ ನನಗೆ ಏನೋ ಸಿಗ್ಬೋದು ಅಂತ ಹೇಳಿ ನೀವು ಜನಗಳ ದುಡ್ಡನ್ನ ವಿನಿಯೋಗಿಸಿ ಈ ತರ ಮಾಡಿದ್ರೆ ನಮ್ಮ ಸರ್ಕಾರದ ಬಗ್ಗೆ ಯಾವ ರೀತಿ ಭಾವನೆ ಬರುತ್ತೆ? ಫೈನ್ 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 ಕೇಶವ್ಜಿ, ಈಗ ಈ ಕೇಸಲ್ಲಿ ಅಂತ ಬಂದಾಗ ಈ ಇಡೀ ವಿಚಾರದಲ್ಲಿ ಆ ಭಾಗದಲ್ಲಿ ಒಂದಷ್ಟು ಗುಂಡಿಗಳನ್ನು ಅಗೆಸಲಾಯಿತು. ಸಹಜವಾಗಿ ಕೇಶವ್ ಅವ್ರಿಗೆ ಆಗಲಿ, ನಾನಿನ್ನು ಜನಗಳ ಮೈಂಡಲ್ಲಿರಬಹುದಾದ, ಜನ ಕಂಡಿರಬಹುದಾದ ವಿಚಾರ ಹೇಳ್ತಾ ಇದ್ದೀನಿ. ನಿಮ್ಮೂರಿನ ಭಾಗದವರಿಗೆ ಯಾರಿಗಾದರೂ ಎಲ್ಲಪ್ಪ ಹೆಣ್ಣುಗಳು ಉಳ್ತಾ ಇದ್ರು, ಎನಿಬಡಿ ರೀ ಅಲ್ಲಿ ಆ ಬೆಟ್ಟದ ಮೇಲೆ ಉಣ್ತಾ ಇದ್ರು ರೀ, ಇದಾದ ಸ್ಮಶಾನದಲ್ಲಿ ಇಲ್ಲಿ ಉಳ್ತಾ ಇದ್ರು ರೀ, ಇಲ್ದಿದ್ರೆ ಅಲ್ಲಿ ಯಾವುದೋ ಒಂದು ಇದಿತ್ತು, ಚಿತಾಗಾರ ಇತ್ತು, ಅಲ್ಲಿಗೆ ಹಾಕ್ತಿದ್ರು ರೀ, ಇದು ಇನ್ ಜನರಲ್ ಹೇಳಿಬಿಡ್ತಾರೆ. ದೂರುದಾರ ಇದೀಗ ಸಹಜವಾಗಿ ಅವನೊಬ್ಬ ಅಲ್ಲಿ ಕೂಲಿ ಕಾರ್ಮಿಕ ಇದ್ದ, ಅವನಿಗೆ ಸಾಮಾನ್ಯ ನಾಲೆಡ್ಜ್ ಇರುತ್ತೆ, ಅಥವಾ ಅವನು ಕೂಡ ಈ ಅನಾಮಧೇಯ UDR ಕೇಸಸ್ಸಲ್ಲಿ ಹೂತಿರೋ ಅವನು ಒಬ್ಬ ಆಗಿರಬಹುದು. ಇವತ್ತಿಗೆ UDR ಕೇಸೇ ಹೂತ್ಬಿಟ್ಟು ಇದಕ್ಕೆಲ್ಲ ಇವರೇ ಇಲ್ಲಿ ಯಾರೋ ಹೇಳಿದ್ರು, ಅವರೇ ಕೊಲೆ ಮಾಡಿ ನನಗೆ ಹೆಣ ಕೊಡ್ತಾ ಇದ್ರು ಅಂದರೆ ಇನ್ ಜನರಲ್ ಆ ಪ್ಲೇಸ್ ಗೊತ್ತಿರುತ್ತೆ ಅವನಿಗೆ. ಎಲ್ಲಾನ ಅಗಿಸಿದ್ರೆ ಒಂದು ಮೂಳೆ ಸಿಗಬಹುದೇನೋ, ಅದನ್ನು ತಂದು ಕೊಲೆ ಕಟ್ಟಿಬಿಡೋಣ ಅಂತ ಪ್ಲಾನ್ ಇದೆ ಅಂತ ನಿಮ್ಗೆ ಅನಿಸ್ತಿದ್ಯಾ? ಸರ್, ಧರ್ಮಸ್ಥಳದಲ್ಲಿ 2006ರವರೆಗೆ ಒಂದು ವ್ಯವಸ್ಥಿತವಾದ ಸ್ಮಶಾನದ ವ್ಯವಸ್ಥೆ ಇರಲಿಲ್ಲ. ಅದಾದ ಕೂಡಲೇ ಕೂಡ ಅಲ್ಲಿ ಹೂಡ್ಲಿಕ್ಕೆ ವ್ಯವಸ್ಥೆ ಇರಲಿಲ್ಲ, ದಹನ ಮಾಡಲಿಕ್ಕೆ ಮಾತ್ರ ವ್ಯವಸ್ಥೆ ಇತ್ತು. ಸುಮಾರು 2009-10 ಮೇಲೆ ಅಲ್ಲಿ ಒಂದು ವ್ಯವಸ್ಥಿತವಾದ ಸ್ಮಶಾನದ ಒಂದು ರೂಪುರೇಷೆ ಬಂತು. ಬಹುಶಃ ಇದಕ್ಕೆ ಮೊದಲು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಈಗ ನಿವೃತ್ತ ಪೊಲೀಸ್ ಅಧಿಕಾರಿಯವರು ಹೇಳಿದಾಗೆ ಏನು ಹೆಣಗಳು ಸಿಕ್ಕಿದ್ವು, ಕೊಳ್ತಿದ್ದಂತ ಪರಿಸ್ಥಿತಿ, ವಾಸನೆ ಬರ್ತಿತ್ತು, ಅದನ್ನು ಅಲ್ಲಿ ಎಲ್ಲಿ ಸಿಕ್ತು ಅಲ್ಲೇ ಒಂದು 10 ಮೀಟರ್ ದೂರದಲ್ಲಿ UDR ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ಹೂಳುವಂತಹ ವ್ಯವಸ್ಥೆ ಇತ್ತು. ಅಲ್ಲಲ್ಲಿ ಹೆಣಗಳನ್ನು ಹೂತು ಹಾಕಿದ ಆ ವ್ಯಕ್ತಿಗೆ ಅದು ಗೊತ್ತಿತ್ತು, ಇಲ್ಲಿ ಹೆಣಗಳನ್ನು ಹೂತು ಹಾಕಿದ್ದಾರೆ ಅಂತ ಹೇಳಿ. ಅದೇ ಆಧಾರದಲ್ಲಿ ಆಮೇಲೆ ಮೊನ್ನೆ ಕಲ್ಲೇರಿ ಭಾಗದಲ್ಲಿ ತೋರಿಸಿದ್ರಲ್ಲ, ಧರ್ಮಸ್ಥಳ ಕಲ್ಲೇರಿ ಭಾಗದಲ್ಲಿ, ಅಲ್ಲಿ ಕೂಡ ಆತ ಹೇಳಿದ್ವಿ ಏನು ಅಂತ ಹೇಳಿದ್ರೆ, ನಾನು ಹೆಣವನ್ನೊಂದು ಹೂತು ಹಾಕಿದ್ದೇನೆ ಅಂತ ಹೇಳಿ. ಯಾವುದೇ ರೀತಿಯಲ್ಲಿ ಅಲ್ಲಿ ಕಾನೂನು ಬಾಹಿರವಾಗಿ ಹೂತು ಹಾಕಿದ್ದಲ್ಲ, ಆದ್ರೆ ಆ ವ್ಯಕ್ತಿಗೆ ಅದರ ಮಾಹಿತಿ ಇದೆ. ನಾ ಇನ್ನೊಂದು ಕಡೆ ಗುಡ್ಡದಲ್ಲಿ ತೋರಿಸ್ತಾನೆ, ಅಲ್ಲಿ ಸುಮಾರು ಹೆಣೆಗಳನ್ನು, ಅಲ್ಲೊಂದು ನಮ್ಮ ಇದಿದೆ ಏನು, ಕೆಲವು ವರ್ಗದವರನ್ನು ಅಲ್ಲೇ ಹಾಕುವಂತದ್ದು. ಅಲ್ಲಿ ಅವರು ಯಾವುದೇ ರೀತಿಯಲ್ಲಿ ಹೆಣವನ್ನು
ದಹನ ಮಾಡುದಿಲ್ಲ, ದಫನ ಮಾಡುದು. ಅದು ಅಲ್ಲಲ್ಲಿ ಹೂತು ಹಾಕಿದ್ದು, ಅದು ಕೂಡ ಅವನಿಗೆ ಮಾಹಿತಿ ಇದೆ. ಅದನ್ನು ನೋಡಿರ್ಬಹುದು ಅಥವಾ ಇವನು ಹೂತು ಹಾಕ್ಲಿಕ್ಕೆ ಹೋಗಿರ್ಬಹುದು. ಆ ಒಂದು ಆಧಾರದಲ್ಲಿ ಈಗ ಏನೂ ಸಿಗ್ಲಿಲ್ಲ ಅಲ್ಲ, ಆ ಕಾರಣಕ್ಕೆ ಅಲ್ಲಿ ಹೆಣ ಸಿಗ್ತದೆ. ಮೊನ್ನೆ 2 ಜನ ದೂರದಾರರು ಬಂದ್ರಲ್ಲ ಸರ್ ಹೊಸದಾಗಿ, ಅವ್ರು ಏನ್ ಹೇಳ್ತಾರೆ, ನಾವು ಅಲ್ಲಿ ಹೂತು ಹಾಕಿದನ್ನು ನೋಡಿದ್ದೇವೆ, ಅದೇನೋ ಇವನು ರಾತ್ರಿ ಅಂತ ಹೇಳ್ತಾನೆ, ಅವ್ರು ಹಗಲು ಅಂತ ಹೇಳ್ತಾರೆ. ಯಾಕೆ ಅವ್ರಾಗ ದೂರು ಕೊಡ್ಲಿಲ್ಲ? ಇನ್ನೊಬ್ಬ ಹೇಳ್ತಾನೆ ಮಾರ್ಗ ಬದಿಯಲ್ಲಿ ಹೂತು ಹಾಕಿದ್ದಾರೆ ಅಂತ ಹೇಳಿ. ಯಾವುದು ಹೆಣವನ್ನು ಹೂತು ಹಾಕಿದ್ದು? ಆಂಬುಲೆನ್ಸ್ ಅಲ್ಲಿ ತಂದು ಹೂತು ಹಾಕ್ಬೇಕಾದ್ರೆ ಏನು ಆಂಬುಲೆನ್ಸ್ ನವರು ಸುಮ್ಮನೆ ತಂದು ಹೂತು ಹಾಕ್ತಾರ? ಪೋಸ್ಟ್ ಮಾರ್ಟಮ್ ಮಾಡಿದಂತೆ. ಒಟ್ಟಾರೆ ಇವರು ಏನ್ ಹೇಳ್ತಾರೆ, ಅಲ್ಲಿ ಹೆಣಗಳಿದ್ದಾವೆ, ಹೂತು ಹಾಕಿದ್ದಾರೆ, ನಾವು ನೋಡಿದ್ದೇವೆ. ಅಂದ್ರೆ ಅಲ್ಲಿ ಆ ಪ್ರದೇಶದಲ್ಲಿ ಹೆಣಗಳನ್ನು ಹೂತು ಹಾಕಿದ್ದನ್ನು ಇವ್ರು ನೋಡಿರ್ಬಹುದು. ಆಮೇಲೆ ಅದು ಕಾನೂನು ಪ್ರಕಾರವಾಗಿ ಆಗಿರ್ಬೋದು, ಕಾನೂನು ಬಾಹಿರವಾಗಿ ಅಲ್ಲ. ಆದ್ರೆ ಕಾನೂನು ಪ್ರಕಾರವಾಗಿ ಹೂತು ಹಾಕಿದನ್ನು ಇವರು ಅದನ್ನು ತೆಗೆಸ್ಲಿಕ್ಕೆ ಇವರು ಅರ್ಹರ? ಇವರಿಗೆ ಆ ಒಂದು ನೈತಿಕತೆ ಇದೆಯಾ ಅಥವಾ ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇದೆಯೋ ಸರ್? ಈಗ ನಾನು ಆಗ್ಲೇ ಅದನ್ನ ಹೇಳ್ತಿದ್ದೆ. ನಾನು ಕೇಶವ್ ಅವ್ರಿಗೆ ಪ್ರಶ್ನೆ ಕೇಳಿದ್ರೆ ನಿಮಗೆ ಪ್ರಶ್ನೆ ಕೇಳೇ ಮುಂದುವರಿತೀನಿ ನಾನು. ಈಗ ಎಲ್ಲೋ ಒಂದಷ್ಟು ಕಡೆ ಇವಾಗ ಸಿಕ್ಕಿಲ್ಲಪ್ಪ. ನಾಳೆ ದಿನ ಊರಿನ ಭಾಗದವರು ಅಥವಾ UDR ಕೇಸ್ಗಳನ್ನು ನಿಜವಾಗ್ಲೂ ಎಲ್ಲೂ ಜನಜನಿತ ಆ ಸ್ಥಳದಲ್ಲಿ ಇಂಥ ಕಡೆ ಎಲ್ಲ ಹೆಣ ಉಳ್ತಾ ಇದ್ರಪ್ಪ ಅಂತ ಹೇಳಿದಾಗ, ಅಲ್ಲಿ ನಾನು ಹೂತಿದ್ದೀನಿ, ಕೊಲೆಯಾದಂಥ ಹೆಣನ ಅಲ್ಲಿ ಹೂತೆ, ಯಾರ್ದೋ ಭಯಪಟ್ಟನಲ್ಲಿ ಹೂತೆ ಅಂತ ತೋರಿಸ್ಬಿಟ್ರೆ, ಅಕಸ್ಮಾತ್ ಆ ಭಾಗದಲ್ಲಿ JCBನೋ ಇಟಾಚಿನೋ ಒಂದು 5-6 ಯಂತ್ರಗಳನ್ನ ತರಿಸಿ ಅಗೆದುಬಿಟ್ರೆ 5 ಬಾಡಿನೋ 10 ಬಾಡಿನೋ ಸಿಗಬಹುದು. ಅದಕ್ಕೆ ನಾನು ಹೇಳೋದೇನೆಂದರೆ, ಪೊಲೀಸರು ಅದಕ್ಕೆ ಮುಂಚಿತವಾಗಿ ಬಂದು, ಏಯ್ ಎಲ್ಲಪ್ಪ ಹೇಳ್ತಾ ಇದ್ದೀನಿ ನೀನು, ಯಾಕೆ ಈ ಥರ ದಿಕ್ ತಪ್ಪಿಸ್ತಾ ಇದ್ದೀನಿ ನೀನು, ಇದನ್ನು ನಾವೇ ಹೂತಿರೋದು. ಗ್ರಾಮ ಪಂಚಾಯತಿ ಅವರು ಕೇಶವ್ ಅವರ ಮಾಜಿ ಅಧ್ಯಕ್ಷರಿದ್ದಾರೆ, ಕರ್ಕೊಬರ್ಬೇಕು ಕೇಶವ್ ಅವ್ರನ್ನ, ಬರ್ರಿ ಇಲ್ಲೆಲ್ಲೆಲ್ಲಿ ಹುಡ್ತಿದ್ರೆ ಹೇಳ್ರಿ ಎಂದಾಗ ಡೀಟೇಲ್ಸು ಪೊಲೀಸರ ಸಮಕ್ಷಮ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರ ಸಮಕ್ಷಮ ಅಲ್ಲೇ ಡಿಸೈಡ್ ಆಗಿಬಿಟ್ಟಾಗ ಆ ದೂರುದಾರನಿಗೆ ಕಪಾಳ ಮೋಕ್ಷ ಆಗುತ್ತದು. ಪೊಲೀಸ್ ಮಾಡ್ಬೇಕಲ್ಲ ಅದನ್ನ. ಇವ್ರು ಆಗಿ ಅಂದಾಗೆಲ್ಲ ಹಾಕೊಂಡು ಹೋಗ್ತಾನೆ ಇರೋದು ಅದು. ನೋಡಿ, ಕಾನೂನಲ್ಲಿ ಏನೆಲ್ಲ ಬರೆದಿದ್ದಾರೆ, ಈ ಏನು ನಮ್ಮ ದೂರುದಾರರು ಅಂತ ಹೇಳ್ಕೊಂಡು ಮುಂದೆ ಬಂದಿದ್ದಾರೆ, ಅಥವಾ ಈ ಯೂಟ್ಯೂಬ್ ಇವರೆಲ್ಲ ಏನು ಮಾಡಿದ್ದಾರೆ, ನಮ್ಮ ಕಾನೂನಿನ ರೀತಿ ನೀತಿಗಳಲ್ಲಿ ಏನು ಲೂಪ್ ಹೋಲ್ಸ್ ಇದೆ ಅದನ್ನು ಪಟ್ಟಾಗಿ ಇಟ್ಕೊಂಡಿದ್ದಾರೆ. ನಮ್ಮ ಕಾನೂನಿನಲ್ಲಿ, ನಮ್ಮ ವ್ಯವಸ್ಥೆಯಲ್ಲಿ, ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಾಗಿರ್ಬೋದು ಅಥವಾ ನಮ್ಮ ಕಾನೂನಿನ, ನಮ್ಮ ಜುಡಿಷಿಯಲ್ ಸಿಸ್ಟಮ್ನಲ್ಲಿ ಏನು ರೀತಿ ನೀತಿ ರಿವಾಜುಗಳಿದೆ ಅದನ್ನು ದುರುಪಯೋಗ ಮಾಡಿಕೊಂಡು ದೇ ಆರ್ ಫ್ಲೋಟಿಂಗ್. ಬ್ರಿಲಿಯಂಟ್ಗಳಿವರು ಇಡೀ ವ್ಯವಸ್ಥೆ ಮಾತ್ರ ಪೆದ್ದು ಅಂತ ನೀವು ಹೇಳೋದು ಸರ್. ಅವು ಆ ವ್ಯವಸ್ಥೆಗಳಿಗೆ ಒಂದು ಲೂಪ್ ಹೋಲ್ಸ್ ಇರುತ್ತೆ. ಇಷ್ಟು SIT ಇಷ್ಟೆಲ್ಲ ಓದ್ಕೊಂಡಿದ್ದಾರೆ, ಈ ಕಡೆ ವಕೀಲರಿದ್ದಾರೆ, ನೋಡಿ ಇನ್ನು ನೋಟಿಸ್ ಕೊಡ್ತಾರೆ, ಆಗಲೇ ಅವ್ರಿಗೆ ಬೇಲ್ ಸಿಗ್ತದೆ. ಎಷ್ಟು ಪವರ್ಫುಲ್ ಇರಬೇಕು ಹೇಳಿ. ಈಗ ನೀವು ನಾನಾದರೆ ಈ ಏನಪ್ಪ ಇಲ್ಲಿಂದ ಮಂಗಳೂರಿಗೆ ಹೋಗ್ಬೇಕಾದ್ರೆ ಎಲ್ಲಪ್ಪ ಯಾವ ಬಸ್ ಹಿಡಿಬೇಕು, ಯಾವ ಕಾರ್ ಹಿಡಿಬೇಕು, ಎಲ್ಲಿ ಹೋಗ್ಬೇಕು ಅಂತ ನಾವು ಯೋಚನೆ ಮಾಡ್ತೀರಿ. ಅವರಿಗೆ ಅಂದರೆ ಅವ್ರಿಗೆ ಅಷ್ಟೊಂದು ಸಂಪದ್ಭರಿತರಾಗಿದ್ದಾರೆ. ಒಂದು. ಎರಡನೇದು, ಇದರಲ್ಲಿ ಏನೋ ಒಂದು ಷಡ್ಯಂತರ, ಕೆಲವು ವ್ಯಕ್ತಿಗಳು ಸೇರಿ ಷಡ್ಯಂತರ ನಡೆಸಿದ್ದಾರೆ ಅಂತ ನನ್ನ ಅನಿಸಿಕೆ. ಸರ್, ಪೊಲೀಸರಿಗೆ ಎಂಟ್ರಿ ಆಗಲಿ ನಾನು ಕೇಳೋದು ಸರ್. ಪೊಲೀಸರೇ ತೋರಿಸ್ಬಿಡ್ಲಿ ಮೊದಲು. ಈಗ ಪೊಲೀಸರು ಎಲ್ಲಿ ತೋರಿಸ್ತಾರೆ? ಈಗ 20 ವರ್ಷದಿಂದ ಆಗಿರೋದು ಪೊಲೀಸರೆಲ್ಲ ರಿಟೈರ್ ಆಗಿರ್ತಾರೆ, ಮನೆಯಲ್ಲಿ ದಾಖಲೆ ಇರುತ್ತಲ್ಲ ಸರ್. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ದಾಖಲೆ ಒಳಗೆ ತೆಗೆದು ನೀವು ಅದನ್ನು ಅಪ್ರೋಪ್ರಿಯೇಟ್ ಆಗಿ ತೆಗೆದು ಮಾಡಿ, ನಮ್ಮಲ್ಲೂ ಆ ದಾಖಲೆಗಳನ್ನು ಇಷ್ಟು ವರ್ಷ ಪ್ರಿಸರ್ವ್ ಮಾಡಬೇಕು ಅಂತ ಇರುತ್ತೆ. ಅದಾದ್ಮೇಲೆ ಫೈಲ್ ಇರುತ್ತೋ ಇಲ್ವೋ ಅದನ್ನು ಸುಟ್ಟ ಅಫಿಷಿಯಲ್ ಆಗಿ ಪರ್ಮಿಷನ್ ತಗೊಂಡು ಸುಟ್ಟು ಹಾಕಿದ್ರೆ ಅದು ಸಿಗೋದಿಲ್ಲ. ಅದು ಇರುತ್ತೆ, ನಮ್ಮಲ್ಲಿ 10 ವರ್ಷ ಇರುತ್ತೆ. 10 ವರ್ಷದ ಮೇಲೆ UDR ಇವೆಲ್ಲ, ಬಟ್ ಮರ್ಡರ್ ಕೇಸ್ಗಳೆಲ್ಲ ಇರುತ್ತೆ. ಬಟ್ UDR ಕೇಸ್ಗಳಲ್ಲಿ 10 ವರ್ಷ ಆದ್ಮೇಲೆ ನಾವು ವಿಲ್ ಟೇಕ್ ಪರ್ಮಿಷನ್ ಅಂಡ್ ವಿಲ್ ಡೆಸ್ಟ್ರಾಯ್ ಸಾಮಾನ್ಯವಾಗಿ. ಇಲ್ಲದೆ ಇದ್ರೆ ರಿಜಿಸ್ಟ್ರಲ್ಲಿ ಅಂತೂ ಇದ್ದೇ ಇರುತ್ತೆ. 100 ವರ್ಷ ಆದರೂ ರಿಜಿಸ್ಟ್ರಲ್ಲಿ ಎಂಟ್ರಿ ಇದ್ದೇ ಇರುತ್ತೆ. ಬಟ್ ಒಂದೇನಾಗಿದೆ, ಈ ರಿಟೈರ್ಡ್ ಪೊಲೀಸ್ ಆಫೀಸರ್ಸ್ನ ಕರಿಬೇಕಾದ್ರೆ, ಇದು ಮಾಡಬೇಕಾದ್ರೆ ನಮ್ಮಲ್ಲಿ ಅಷ್ಟೊಂದು ವ್ಯವಸ್ಥೆಗಳಿಲ್ಲ. ಅವ್ರು ಬಂದು ಉಳ್ಕೊಳ್ಳೋದಕ್ಕೆ, ಅವ್ರಿಗೆ ಇದನ್ನು ಏನೋ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಇದಕ್ಕೆಲ್ಲ ಕಷ್ಟ ಆಗ್ತದೆ. ದಿಲೀಪ್ ಕುಮಾರ್ ಜಿ, ಈಗ ಆ ಭಾಗದಲ್ಲಿ ಒಂದು ದಿನದ ಹಿಂದೆ ಸಂದರ್ಶನ ಕೊಟ್ಟರು ಆ ಭಾಗದ ಮುಖ್ಯಸ್ಥರು. ಅವ್ರೇನು ಹೇಳಿದ್ರು, ತನಿಖೆ ಎಷ್ಟು ಬೇಕಾದರೂ ಮಾಡ್ಲಪ್ಪ, ನಮ್ದೇನು ತಕರಾರಿಲ್ಲ, ತನಿಖೆಗೆ ಇಲ್ಲಿ ಯಾರೂ ವಿರುದ್ಧವಾಗಿಲ್ಲ. ಆದರೆ ಇದರ ಹೆಸರಲ್ಲಿ ಕೆಲವರು ಕ್ಷೇತ್ರ ಸೇರಿಸ್ಕೊಂಡು ಟೋಟಲ್ ಇಡೀ ಆ ಭಾಗವನ್ನೇ ಸೇರಿಸ್ಕೊಂಡು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಬಂದಾಗ, ಕಾನೂನು ಪ್ರಕಾರವಾಗಿ ಈ ಕ್ರಮಗಳು ಇದರಲ್ಲಿ ಏನೂ ಇಲ್ವಾ? ಅವಮಾನ ಎಲ್ಲ ಮಾಡಬಹುದಾ? ಕೇಸ್ ಬಗ್ಗೆ ಮಾತಾಡಲಿ, ತನಿಖೆ ಬಗ್ಗೆ ಮಾತಾಡಲಿ, ಅಲ್ಲಿನ ಪ್ರಗತಿ ಬಗ್ಗೆ ಮಾತಾಡಲಿ, ಅದು ಬೇರೆ ವಿಚಾರ. ಕ್ಷೇತ್ರವನ್ನೇ ಸೇರಿಸ್ಕೊಂಡು ಮಾತಾಡ್ಬಿಟ್ಟಾಗ ಆಮೇಲೆ ಇನ್ಸ್ಟಾಲ್ಮೆಂಟ್ ದೂರುಗಳು ಬರ್ತಾ ಇದೆ. ಅದಕ್ಕೇನು ಬಂತು ಚರ್ಚೆ ಅಂದರೆ, ಒಬ್ಬ ಯಾರೋ ಮುಂದೆ ಬಂದಾಗ ಈ 4 ಜನ
4 ಜನ ವಿಕ್ಟಿಮ್ಗಳು ಎಂಪವರ್ ಆಗ್ತಾರೆ, ಅವಾಗ ಶಕ್ತಿ ಬರುತ್ತೆ ಅವ್ರಿಗೆ, ಸಂತ್ರಸ್ತರು ಅಂತ ಇರುವವರಿಗೆ ಸಹಜವಾಗಿ ಒಂದು ದೂರು ಕೊಡ್ತಾರೆ ಅವರು ಅಂತ ಒಂದಿದೆ. ಈಗ ದೂರು ಕೊಡೋ ವಿಚಾರದಲ್ಲೂ ಇಲ್ಲಿ ಯಾರ್ದೋ ಮಗಳೇ ಅಲ್ಲ, ಅವ್ರು ಯಾರೋ ಗೊತ್ತೇ ಇಲ್ಲ, ಇನ್ಯಾರ್ದೋ ಫೋಟೋ ಅವ್ರು ತೋರಿಸಿದ್ದಾರೆ, ಕೊಡಗು ಭಾಗದಲ್ಲಿ ಯಾವುದೋ ಒಂದು ಹೆಣ್ಮಗಳ ಫೋಟೋ ತೋರಿಸ್ಬಿಟ್ಟು ಇದು ನನ್ನ ಮಗಳು ಅಂತ ಇವ್ರು ಹೇಳಿ, ಇದೆಲ್ಲ ಚರ್ಚೆಗಳು ಬಂತಲ್ಲ. ಸೊ ಇಲ್ಲಿ ತನಿಖೆ ಬಗ್ಗೆ ತಕರಾರಿಲ್ಲ, ನಮಗೆ ನೆನಪಿರುವಂತೆ, ನಮಗೆ ಗೊತ್ತಿರುವಂತೆ. ಆದರೆ ಈ ಅಪಪ್ರಚಾರ ಅನ್ನೋದು ಬಹಳ ಹೈಲೈಟ್ ಆಗ್ತಿದೆಯಲ್ಲ, ಹೇಗಿದು ಅಂತ ದಿಲೀಪ್ ಕುಮಾರ್ ಅವರು. ನೋಡಿ, ಈ ಜನಗಳಿಗೆ ಈ ಪ್ರಚಾರದ ಕೈಯಲ್ಲಿ ಬಹಳ ಇರುತ್ತೆ. ಈ ಪ್ರಚಾರದ ಕಾಯಿಲೆ ಯಾವ ಮಟ್ಟಿಗೆ ಹೋಗಿದೆ ಅಂತ ಹೇಳಿದ್ರೆ, ನೀವು ಇತ್ತೀಚೆಗೆ ನೋಡ್ಬೋದು, ನಾವು ಧರ್ಮಸ್ಥಳ ಪಾದಯಾತ್ರೆ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು, ಆಯ್ತಾ, ನೀ ಯಾಕಪ್ಪ ಈ ಟೈಮಲ್ಲಿ ಧರ್ಮಸ್ಥಳ ಪಾದಯಾತ್ರೆ ಮಾಡ್ತಾ ಇದೀಯಾ, ನೀನ್ ಏನಿದೆ ಉದ್ದೇಶ? ಇನ್ಯಾವುದೋ ಒಂದು ಟೀಮು ಇದು ಸೌಜನ್ಯಕ್ಕೆ ನ್ಯಾಯ ಬೇಕು, ನಾವು ಧರ್ಮಸ್ಥಳಕ್ಕೆ ನಾನು ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ನಿನಗ್ಯಾರ ಅಧಿಕಾರ ಕೊಟ್ಟವರು ನ್ಯಾಯ ಕೊಡ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಸೌಜನ್ಯ ಕೇಸಲ್ಲಿ ಚಾರ್ಜ್ ಶೀಟ್ ಆಯ್ತು, ಆರೋಪಿ ಖುಲಾಸೆ ಆದ, ಸಾಕ್ಷಿ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ತನಿಖೆ ಎಲ್ಲ ಆಗಿದೆ ಅಲ್ಲ, ಮತ್ತೆ ಇನ್ನೇನು ಈ ಸಂದರ್ಭದಲ್ಲಿ ಬಂದ್ಬಿಟ್ಟು ಏನ್ ನೀನು ನ್ಯಾಯ ಕೊಡಿಸ್ಲಿಕ್ಕೆ ಹೋಗ್ತೀಯಾ? ಯಾಕೆ ನ್ಯಾಯ ಕೊಡಿಸ್ಲಿಕ್ಕೆ ಸರ್ಕಾರ ಇಲ್ವಾ, ಕಾನೂನು ಇಲ್ವಾ, ಕೋರ್ಟ್ ಇಲ್ವಾ, ಕಚೇರಿ ಇಲ್ವಾ? ಇವಾಗ ಆಗಿರೋದು ನ್ಯಾಯ ಅಲ್ವಾ? ಸೊ ಅಂತ ಸಂದರ್ಭದಲ್ಲಿ ಈ ತರ ಯಾರ್ಯಾರು ಗುಂಪು ಕಟ್ಕೊಂಡು ಒಂದು ಇನ್ಸ್ಟಿಟ್ಯೂಷನ್ ಬಗ್ಗೆ ಅಥವಾ ಆ ಜಾಗಕ್ಕೆ ನಾನು ಹೋಗ್ತೀನಿ ಅಂತ ಹೇಳಿದ್ರೆ, ಆ ಜಾಗದ ರೆಪ್ಯುಟೇಷನ್ ಅಥವಾ ಅದರ ಮಹತ್ವ ಏನಿರ್ತದೆ, ಮತ್ತೆ ಅದ್ರಲ್ಲಿ ನಂಬಿರ್ತಕ್ಕಂತ ಜನಗಳು ಯಾರಿರ್ತಾರೆ, ಅನುಯಾಯಿಗಳು ಯಾರಿರ್ತಾರೆ, ಅವರಿಗೆಲ್ಲ ಹರ್ಟ್ ಆಗೋದಿಲ್ವಾ? ನೀನು ಒಂದು ಇನ್ಸಿಡೆಂಟ್ ಇಟ್ಕೊಂಡು ಇನ್ನೂ ಒಬ್ಬರಿಗೆ ನೋವುಂಟು ಮಾಡೋದು ಅದು ಕೂಡ ಅಪರಾಧ ಅಲ್ವೇ? ಹಾಗಾಗಿ ಈ ಜನಗಳಿಗೆ ನಾನು ಒಂದು ಮಾಧ್ಯಮದಲ್ಲಿ ಬರ್ಬೇಕು, ನಾನು ಕೂಡ ಹೆಸರು ಮಾಡ್ಬೇಕು. ಸೊ ಇವಾಗ ನಿಮ್ಗೆ ಗೊತ್ತು ರೀಲ್ಸ್ ಹಾವಳಿ ಯಾವ ಮಟ್ಟಕ್ಕಿದೆ ಅಂತ ಹೇಳ್ಬಿಟ್ಟು. ಸೊ ಈ ಹುಚ್ಚುತನದಿಂದ ಒಂದು ಇನ್ಸ್ಟಿಟ್ಯೂಷನ್ಗೆ ಕೆಟ್ಟ ಹೆಸರು ಬರುತ್ತೋ ಬಿಡುತ್ತೋ ಅದ್ರ ಬಗ್ಗೆ ಯಾರು ಕೂಡ ಯೋಚನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಬಟ್ ನಾನ್ ಹೆಂಗೆ ಇದ್ರಲ್ಲಿ ಹೆಸರು ಮಾಡ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಮುಂದೆ ಬರದೆ ದೊಡ್ಡ ಇದಾಗೋಗಿದೆ. ಹಾಗಾಗಿ ಇದನ್ನ ನಿರ್ದಾಕ್ಷಿಣ್ಯವಾಗಿ ಸರ್ಕಾರ ಈ ತರದೆಲ್ಲ ಬ್ಯಾನ್ ಮಾಡಿ ಯಾರು ಕೂಡ ಈ ರೀತಿ ಪ್ರೊಟೆಸ್ಟ್ ಮಾಡೋದಾಗ್ಲಿ ಅಥವಾ ಅಲ್ಲಿಗೆ ಪಾದಯಾತ್ರೆ ಮಾಡೋದಾಗ್ಲಿ ಈ ವಿಚಾರ ಇಟ್ಕೊಂಡು ಕೇಶವ್ಜಿ ನಿರ್ಬಂಧ ಮಾಡಿದ್ರೆ ಹೆಸರು ಉಳಿಸಬಹುದು ಅಂತ ಹೇಳ್ಬೋದು. ಈಗ ಈ ಪದ್ಮಲತಾ ಕೇಸ್ ಬಂತು, ಅನನ್ಯ ಬಂತು, ಸೌಜನ್ಯ ವಿಚಾರ ಬಂತು, ರೀಇನ್ವೆಸ್ಟಿಗೇಷನ್ ಶುರುವಾಗಿದೆ ಇದೀಗ. ಅಂದ್ರೆ ಈ ವಿಚಾರಗಳಲ್ಲಿ ಆ ಭಾಗದ ಕೆಲವರ ಆ ದೊಡ್ಡ ಆಗ್ರಹ ಏನು ಅಂತ ಹೇಳಿದ್ರೆ, ಯಾಕೆ ರೀಇನ್ವೆಸ್ಟಿಗೇಷನ್ ಆಗಬಾರ್ದು, ಮಾವುತನ ಕಥೆ ಯಾಕೆ ರೀಇನ್ವೆಸ್ಟಿಗೇಷನ್ ಆಗಬಾರ್ದು, ಅದರಲ್ಲಿ ನಮಗೆ ನ್ಯಾಯ ಸಿಕ್ಕಿದೆ ಅಂತ ನಮಗೆ ಭಾವನೆ ಇಲ್ಲ, ವ್ಯವಸ್ಥಿತವಾಗಿ ಎಲ್ಲ ಸಾಕ್ಷ್ಯಗಳನ್ನು ಕೂಡ ಅಲ್ಲಿ ಮುಚ್ಚಿಡಲಾಯಿತು, ಅದುಮರಾಯಿತು ಅದನ್ನ ಅಂತ ಒಂದೊಂದು ಭಾವನೆ ಇದೆಯಲ್ಲ. ನಿಮಗೆ ಎಲ್ಲಿಯಾದರೂ ಈ ಕೇಸ್ಗಳ ಮರು ತನಿಖೆ ಆದರೆ, ಈಗ ಈ ದೂರುದಾರ ಬಂದಿದ್ದಾಯ್ತು, ಗುಂಡಿ ತೋರಿಸಿದ್ದಾಯ್ತು, ಒಂದ್ ಕಡೆ ಮೂಳೆ ಸಿಕ್ಕಿದ್ದಾಯ್ತು, ಅನೇಕ ಕಡೆ ಸಿಗದೇ ಇದ್ದಿದ್ದಾಯ್ತು, ಆ ಭಾಗದ್ದೇ ರೀಇನ್ವೆಸ್ಟಿಗೇಷನ್ ಆಗುವುದಿದ್ದರೆ ನಿಮ್ ತಕರಾರು ಇದೆಯಾ ಅದಕ್ಕೆ ಅಂತ? ಸರ್, ಖಂಡಿತ ಅದಕ್ಕೆ ನಮ್ಮ ತಕರಾರು ಇಲ್ಲ. ಆದ್ರೆ ಈಗ ವಕೀಲರು ಹೇಳಿದಾಗೆ ಪ್ರಚಾರಕ್ಕಾಗಿ ಇದನ್ನು ತಗೊಳ್ಬಾರ್ದು. ಈಗ ಕೋರ್ಟ್ ನಲ್ಲಿ ಆದಂತಹ ಪೊಲೀಸ್ ಅವರು ಹಾಕಿದಂತ ಸಿ ರಿಪೋರ್ಟ್ ಅಥವಾ ಬಿ ರಿಪೋರ್ಟ್ ಅಥವಾ RCS ಏನೇ ಇರ್ಲಿ, ಅದನ್ನು ಯಾವಾಗ ರಿಓಪನ್ ಮಾಡಬಹುದು? ಅಲ್ಲಿ ಒಬ್ಬನ ಬಗ್ಗೆ ಏನಾದ್ರೂ ಕ್ಲೂ ಸಿಕ್ಕಿದಾಗ ಅಥವಾ ಎವಿಡೆನ್ಸ್ ಸಿಕ್ಕಿದಾಗ ಅಥವಾ ಆ DNA ಮ್ಯಾಚ್ ಆದಾಗ, ಅಲ್ಲಿ ರಕ್ತದ ಕಲೆಗಳಿಗೆ ಅಥವಾ ಏನಾದ್ರೂ ಒಂದಿದ್ದಾಗ ಯಾವಾಗಲಾದ್ರೂ ಓಪನ್ ಮಾಡಬಹುದು ಅಂತ ಹೇಳುವಂತದ್ದು ಕಾನೂನು ಪ್ರಕಾರ ಇರುವಂತದ್ದು. ಆದ್ರೆ ಯಾವುದೇ ಅಂತ ಮಾಹಿತಿಗಳಿಲ್ಲದೆ ನಾನು ಹೂತಾಕಿದ್ದೇನೆ, ಅವರನ್ನು ಕೊಲೆ ಮಾಡಿದ್ದಾರೆ, ನನ್ನ ತಂದೆಯನ್ನು ಕೊಲೆ ಮಾಡಿದ್ದಾರೆ, ನನ್ನ ತಂಗಿಯನ್ನು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಯಾರಾಗಿ ಬಂದು ಅವರು ಹಾಗೆ ಎಲ್ಲಿ ಹೋಗಿದ್ರು ಹೇಳ್ಬೋದಿತ್ತಲ್ಲ. ಆಗ್ಲೇ ಅದನ್ನು ತನಿಖೆ ಎಲ್ಲ ಆಗಿದೆ, ಅಲ್ಲಿ ಸಿ ರಿಪೋರ್ಟ್, ಬಿ ರಿಪೋರ್ಟ್, RCS ಏನು ಆಗಿದೆ. ಇದನ್ನೆಲ್ಲ ಬಿಟ್ಟು ನಾನೇ ಒಂದು ತನಿಖೆದಾರ, ನಾನೇ ಒಬ್ಬ ಏನು IO ಇನ್ವೆಸ್ಟಿಗೇಷನ್ ಆಫೀಸರ್, ನಾನು ಹೇಳಿದ್ದೆ ಸರಿ, ಅದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ ಅಂತ ಹೇಳುವಂತದ್ದು ನಮ್ಮ ಪ್ರಶ್ನೆ ಸರ್. ಮತ್ತೆ ನಾವು ಪ್ರಚಾರಕ್ಕಾಗಿ ಏನೋ ಹೆಸರನ್ನು ಕೇಳ್ಬೋದು, ಏನ್ ನೋಡಿದ್ರಲ್ಲ ಯಾವ ಭಾಷೆಗಳನ್ನು ಬಳಸಿದ್ರು, ಏನೇನು ಒಂದು ಸಜ್ಜನರು ಕುಟುಂಬ ಸಮೇತರಾಗಿ ಒಂದು ಮಾಧ್ಯಮವನ್ನು ನೋಡುವಂತದ್ದಿಲ್ಲ. ಈಗ ಆ ಏನು ಸ್ಮಾರ್ಟ್ ಟಿವಿ ಬಂದ ಮೇಲೆ ಪ್ರಥಮವಾಗಿ ಓಪನ್ ಆಗುವಂತದ್ದು ಯೂಟ್ಯೂಬ್ಗಳು ಅಥವಾ ಈ ಬಾಕಿದೆಲ್ಲ ಓಪನ್ ಆಗ್ತದೆ. ಆಗ ಅದರಲ್ಲಿ ಬರುವುದೇ ಈ ಯೂಟ್ಯೂಬರ್ಗಳ ಒಂದು ಸಂತೆ. ಬಹಳ ಇದಾಗಿ ಬೇಡದ ಭಾಷೆಗಳಲ್ಲಿ ಮಾತಾಡುವಂತದ್ದು, ಆ ಬೈಯುವಂತದ್ದು, ಸಂಸಾರಸ್ಥರು ಕೂತು ನೋಡುವಂತ ಪರಿಸ್ಥಿತಿಗೆ ಬಂದು ಮುಟ್ಟಿದೆ ಸರ್. ಇದಕ್ಕೊಂದು ಸರ್ಕಾರ ಕಡಿವಾಣ ಹಾಕದಿದ್ರೆ ಮುಂದೆ ನಮ್ಮ ಸಮಾಜ ಎಲ್ಲಿಗೆ ಹೋಗ್ತದೆ, ಯಾವ ಪರಿಸ್ಥಿತಿಯಲ್ಲಿ ಇರ್ಬೋದು ಅಂತ ನಮಗೆ ಊಹನೆ ಮಾಡ್ಲಿಕ್ಕೂ ಆಗುದಿಲ್ಲ.
ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನು ಕೊಡ್ತಿದ್ದೇವೆ ಆ ಒಂದು ವಾಕ್ ಸ್ವಾತಂತ್ರ್ಯವನ್ನು ಈ ರೀತಿ ಕೂಡ ಬಳಸಿಕೊಳ್ತಿದ್ದಾರೆ ಅಲ್ವಾ. ವಾಕ್ ಸ್ವಾತಂತ್ರ್ಯದಲ್ಲಿ ಯಾರಿಗಾದ್ರೂ ಸಣ್ಣದು ಮಾಡಿ ಬೇಡದ ಭಾಷೆಗಳಿಂದ ಬೈಲಿಕ್ಕೆ ಅಧಿಕಾರವನ್ನು ಕೊಟ್ಟಿದ್ಯೋ? ಯಾಕೆ ಸರ್ಕಾರ ಸುಮ್ಮನೆ ಕೂತಿದೆ? ಖಂಡಿತ ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು ಸರ್. ನನ್ನೆಲ್ಲ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಚಲಪತಿ ಸರ್, ಈಗ ಇಡೀ ಕೇಸ್ಗಳಲ್ಲಿ ಸುಜಾತ ಭಟ್ ಅವರ ವಿಚಾರ ಬಂತು. ಅಂದರೆ ನನ್ನ ಮಗಳು ಅನನ್ಯ ಭಟ್ಟು ಕಾಣೆ ಆಗಿಬಿಟ್ಟಿದ್ದಾಳೆ, ಮೆಡಿಕಲ್ ಓದ್ತಾ ಇದ್ಲು. ಆ ಮಗಳು ಅನನ್ಯ ಭಟ್ಟೆ ಅಲ್ಲ, ಇದು ಯಾರೋ ಕೊಡಗಿನ ವಾಸಂತಿ ಫೋಟೋ ನೀವು ತೋರಿಸಿದ್ದೀರಿ. ಕೊಡಗಿನ ವಾಸಂತಿ ಕೂಡ 2007ರಲ್ಲಿ ಅವರು ಮದುವೆ ಆಗಿತ್ತು, ಆನಂತರ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಎಲ್ಲ ಚರ್ಚೆಗಳು ಬಂತು ಸರ್. ಪದ್ಮಲತಾ ಕೇಸ್ ಬಂತು, ಯಾವುದೋ ಮಾವುತ ಆ ಕೇಸ್ ಬಂತು. ಇಲ್ಲಿ ಆಗ್ರಹ ಇರೋದೇನು ಗೊತ್ತಾ ಸರ್, ಒಬ್ಬ ದೂರುದಾರ ಆಚೆ ಬಂದ ಮೇಲೆ ನಮಗೀಗ ಈ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ, ಕಾನೂನು ಪ್ರಕ್ರಿಯೆಗಳ ಮೇಲೆ, ಪೊಲೀಸ್ ವ್ಯವಸ್ಥೆ ಮೇಲೆ ನಮಗೆ ನಂಬಿಕೆ ಬಂದಿದೆ. ಈಗ ನಮಗೆ ನ್ಯಾಯ ಸಿಗೋ ವಿಶ್ವಾಸ ಮೂಡಿ ಬರ್ತಾ ಇದೆ. ಕಾರಣ ಆ ದೂರುದಾರನನ್ನು ಕರ್ಕೊಂಡು ಹೋಗಿ ಆಗಿಸಿದ್ದಾರೆ. ನಮಗೂ ಧೈರ್ಯ ಬಂತು, ನಮಗೂ ಇಲ್ಲಿ ಅನ್ಯಾಯ ಆಗಿಬಿಟ್ಟಿದೆ, ನಮಗೊಂದು ಭಾವನೆ ಇದೆ, ಮರು ತನಿಖೆ ಮಾಡಿ. ಇಸ್ ಇಟ್ ರಾಂಗ್? ನೋಡಿ, ನನ್ನ ಒನ್ ವರ್ಡ್ ನನ್ನ ಅನಿಸಿಕೆ ಇದು. ಓಕೆ, ಯಾಕಂದರೆ ನನ್ನ ಅನಿಸಿಕೆನ ಸರ್ಕಾರ ಕೇಳುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಅಲ್ಲ ನಮ್ಮ ವ್ಯವಸ್ಥೆ ಕೇಳುತ್ತೋ ಇಲ್ವೋ ಗೊತ್ತಿಲ್ಲ. ಈ ಕೇಸ್ನ ಇಷ್ಟೆಲ್ಲ ಕಾಂಟ್ರವರ್ಸಿ ಇರೋದ್ರಿಂದ ಇಲ್ಲ CBIಗಾದರೂ ಹ್ಯಾಂಡ್ ಓವರ್ ಮಾಡಬೇಕು, ಇಲ್ಲ NIAಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಕೈ ತೊಳ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಈ ಕೇಸಿಗೆ ನಿಜವಾದ ನ್ಯಾಯನ ದೊರಕಿಸ್ಕೊಡ್ತಾರೆ. ಯು ಡೋಂಟ್ ಬಿಲೀವ್ ಇನ್ ದಿ ಸಿಸ್ಟಮ್? ನಾನು ಹಂಗಂತ ಹೇಳ್ತಾ ಇಲ್ಲ, ನಾನು ಸಿಸ್ಟಮ್ ಮೇಲೆ ಬಿಲೀವ್ ಮಾಡ್ತಿಲ್ಲ. ಇಷ್ಟೆಲ್ಲ ಕಾಂಟ್ರವರ್ಸಿ ಆಗಿರೋದ್ರಿಂದ ಕಾಂಟ್ರವರ್ಸಿ ಇಲ್ದಿರೋಂಥ ಒಂದು ವ್ಯವಸ್ಥೆಗೆ ಹ್ಯಾಂಡ್ ಓವರ್ ಮಾಡಿದ್ರೆ ನಮಗೆ ನಿಜವಾದ ನ್ಯಾಯ ದೊರಕುತ್ತೆ. ಸತ್ತಿರೋರ್ಗೂ ಅಷ್ಟೇ, ನಮ್ಮ ಜನರಿಗೂ ಒಂದು ನಿಜವಾದ ವ್ಯವಸ್ಥೆ ನ್ಯಾಯ ಸಿಗುತ್ತೆ ಸರ್. ಈಗ ರೇಣುಕಾ ಸ್ವಾಮಿ ಸೆಲೆಬ್ರಿಟಿ ಅಲ್ಲ, ರೇಣುಕಾ ಸ್ವಾಮಿ ದೊಡ್ಡ ಸೂಪರ್ ಸ್ಟಾರ್ ಆಗಿರಲಿಲ್ಲ. ರೇಣುಕಾ ಸ್ವಾಮಿ ಕೊಲೆ ಆಗುತ್ತೆ, ಕೊಲೆ ಆದಾಗ ಅದ್ರ ಬಗ್ಗೆ ಚರ್ಚೆಗಳು ನಡೀತವೆ, ದೂರ ಆಗುತ್ತೆ. ಇದೇ ದೂರಲ್ಲಿ ರಾಜ್ಯದ ಪ್ರಭಾವಿ ಪ್ರಖ್ಯಾತ ಸೆಲೆಬ್ರಿಟಿ ನಟ ಒಬ್ಬ ಆರೋಪಿಯಾಗಿ ಏಟುವಾಗಿ ನಿಂತ್ಕೊಂಡ್ಬಿಡ್ತಾನೆ. ಇದೇ ವ್ಯವಸ್ಥೆಯಲ್ಲಿ ಸೆಷನ್ಸ್ ಕೋರ್ಟಲ್ಲಿ ಭಾಗದಲ್ಲಿ ಅವನಿಗೆ ಬೇಲ್ ಸಿಗಲ್ಲ, ಹೈಕೋರ್ಟಲ್ಲಿ ಬೇಲ್ ಸಿಗುತ್ತೆ, ಸುಪ್ರೀಂ ಕೋರ್ಟ್ ವಜಾ ಮಾಡುತ್ತೆ ಸರ್. ಸೇಮ್ ಪೊಲೀಸ್ ವ್ಯವಸ್ಥೆನೇ, ಇದೇ ವ್ಯವಸ್ಥೆ. ರೇಣುಕಾ ಸ್ವಾಮಿ ಪ್ರಭಾವಿ ಆಗಿರಲಿಲ್ಲ. ಈ ಥರ ಮಾಡಿದಾಗ ಅದೇ ಪೊಲೀಸ್ ವ್ಯವಸ್ಥೆ ಇನ್ನೊಂದು ಭಾಗ, ಇನ್ನೊಂದು ಟೀಮಲ್ಲಿ ವರ್ಕ್ ಮಾಡ್ತಾ ಇದೆ. ಇದ್ರಲ್ಲಿ ನಾವು ನಂಬ್ತೀವಿ, ಅದ್ರಲ್ಲಿ ನಾವು ನಂಬಲ್ಲ ಅಂತನಾ? ನೋಡಿ, ನೀವು ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಒಂದು ತಲೆಬುರುಡೆನ ಅಗದು ಎತ್ಕೊಂಬರೋದಕ್ಕೆ ಯಾರಿಗೆ ಅಧಿಕಾರ ಇದೆ? ತುಂಬ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದೀನಿ ನಾನು. ಒಬ್ಬ ಐದರ್ ಅಸಿಸ್ಟೆಂಟ್ ಕಮಿಷನರ್, ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಕಮಿಷನರ್ ಅಥವಾ DC ಮಾತ್ರನೇ ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಪವರ್ಸ್ ಇರೋದು. ಅವನು ಆರ್ಡ್ರ್ ಕೊಟ್ಟರೆ ಮಾತ್ರನೇ ಅದು ತಹಶೀಲ್ದಾರ್ ಅಥವಾ AC ಬಂದು ನಿಂತ್ಕೊಂಡು ಡಾಕ್ಟರ್ಸನ್ನ ಕರೆಸಿ ಅವ್ರ ಮುಂದೆನೇ ಡೆಡ್ ಬಾಡಿ ಎಕ್ಸಿಕ್ಯೂಟ್ ಮಾಡಿಸ್ಬೇಕು. ನಾನು ಊತ ಹಾಕಿದ್ದೀನಿ ಅಂತೇಳಿ ನಾನು ಹೋಗಿ ಹಕ್ಕೊಂಬಂದರೆ ಈಸ್ ಇಟ್ ರೈಟ್ ಇನ್ ಯುವರ್ ಕಾನೂನು ಹೇಳ್ಬಿಡಿ. ಅಲ್ಲಿಗೆ ಅವನು ಅಪರಾಧಿ, ಆ ಕೇಸ್ನಲ್ಲಿ ಅವನು ಅಪರಾಧಿ ಆಗ್ತಾನ ಇಲ್ವಾ ನನಗೆ ಅಷ್ಟು ಸ್ಪಷ್ಟತೆ ಕೊಟ್ಬಿಡಿ. ಆ ಕೇಸಲ್ಲಿ ಅಪರಾಧಿನ FIR ಹಾಕಿ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಓಕೆ. ಸೊ ಎಲ್ಲೋ ನನ್ನ ಅನಿಸಿಕೆ, ನಮ್ಮ SIT ಅವರಿಗೆ ಕೈಗಳನ್ನ ಕಾಲನ್ನ ಕಟ್ಟಿ ಈಜೋದಕ್ಕೆ ನೀರು ತಳ್ಳಿದ್ದಾರೆ ಅಷ್ಟೇ ಅಂತ ನನ್ನ ಅನಿಸಿಕೆ. ಐ ಡೋಂಟ್ ನೋ ಹೌ ಫಾರ್ ಇಟ್ ಇಸ್ ಟ್ರೂ. ನನಗೆ ಯಾಕೆ ಈ ಅನುಮಾನ ಬರ್ತಾ ಇದೆ ಅಂದರೆ, ಆ ಮೊದಲನೇ ಕೇಸ್ನಲ್ಲೇ ಇವರು FIR ಹಾಕಿ ಅವನು ತನಿಖೆಗೆ ತಗೊಳ್ಳಿಲ್ಲ ಅಂದಾಗ ನಾನು ಎಲ್ಲೋ ನಮ್ಮ ಪೊಲೀಸ್ SIT ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿಲ್ವೇನೋ ಅಂತ ನನ್ನ ಅನಿಸಿಕೆ. ನಾನು ತಪ್ಪು ಇರ್ಬೋದು, ನಾನೇನು ಅದನ್ನು ನಾನು ಹೇಳ್ದಂಗೆ ಅವ್ರು ಕೇಳ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಈ ಕಾನೂನಲ್ಲಿ ಏನು ಹೇಳಿದೆ, ಯಾವುದೇ ಒಂದು ಡೆಡ್ ಬಾಡಿನ ಅಗದು ಎತ್ಕೊಂಬಂದ್ರೆ ಇಟ್ ಈಸ್ ಅನ್ ಅಫೆನ್ಸ್. He is liable for 201, 302, 201ಗೆ ಈಸ್ ಲಯಬಲ್. ಅದು FIR ಹಾಕಿ ಯಾಕೆ ಅರೆಸ್ಟ್ ಮಾಡಲಿಲ್ಲ ನನಗೆ ಇನ್ನೂ ಅದು ಯಕ್ಷ ಪ್ರಶ್ನೆ. ದಿಲೀಪ್ ಜಿ, ಈಗ ಇದು ಚಲಪತಿ ಸರ್ ಅವರ ಅಭಿಪ್ರಾಯ. ಅವರ ಅಭಿಪ್ರಾಯದ ಪ್ರಕಾರವಾಗಿ ಎಕ್ಸಿಮೇಷನ್ ಇದೆಯಲ್ಲ, ಯಾರೋ ಒಬ್ಬ ಹೋಗ್ಬಿಟ್ಟು ಯಾವುದೋ ಗುಂಡಿ ಆಗಿದ್ಬಿಟ್ಟು ತಲೆಬುರುಡೆಗೆ ಮೊಚ್ಚಲ್ ಚುಚ್ಚಿಬಿಟ್ಟು ಬುರುಡೆ ತಂದು ಜಡ್ಜ್ ಮುಂದೆನೋ ಸ್ಟೇಷನ್ ಮುಂದೆ ಇಡಬಾರ್ದು. ಒಂದು ವೇಳೆ ಇಟ್ಟಿದ್ರೆ ಅದೇ ದೊಡ್ಡ ಅಪರಾಧ. ಹೂತಿದ್ದೇನೋದು ಮೊದಲನೇ ಅಪರಾಧ, ಯಾರ್ದು ಪರ್ಮಿಷನ್ ತೆಗೆದುಕೊಳ್ಳದೆ ಬುಡೆ ತೊಗೊಂಡು ಬಂದು ಆಚೆ ಇಟ್ಬಿಟ್ಟೆ ಅಂದರೆ ಅದು ಎರಡನೇ ಅಪರಾಧ ಅಂತೇಳಿ. ಬಟ್ ಆ ದೂರುದಾರನ ಸ್ಟೋರಿ ಇದೆಯಲ್ಲ, ಕಥೆ, ಅವನು ಹೇಳಿರುವ ಕಥೆ ನಂಬೋದು ಬಿಡೋದು ಬೇರೆ ವಿಚಾರ. 1 ವರ್ಷ ಸತತವಾಗಿ ಪ್ರಯತ್ನ ಪಟ್ಟೆ, ಅನೇಕ ವಕೀಲರ ಆಫೀಸ್ಗಳು ನಾನು ಅಲೆದಾಡಿದೆ, ನನ್ನನ್ನು ಯಾರೂ ನಂಬಲಿಲ್ಲ, ಹಿಂಗಾಗಿದೆ, ಈ ಥರ ಆಗಿದೆ ಅಂತ ಹೇಳಿದಾಗ ಅನಿವಾರ್ಯವಾಗಿ ನಂಬಿಸಲೇಬೇಕು ಅಂತ ತಲೆ ಬುಡೆ ಮುಳೆ ತಂದಿಟ್ಟೆ, ಆಮೇಲೆ ಇದಕ್ಕೆ ಬಲ ಬಂತು ಅಂತ ಅವನ ಕಥೆ ಇದು. ಇರಲಿ, ನಮಗೆ ಇಡೀ SIT ತನಿಖೆಯಲ್ಲಿ ಒಬ್ಬರು ವಕೀಲರಿದ್ದೀರಿ, ಹೈಕೋರ್ಟ್ನ ವಕೀಲರಿದ್ದೀರಿ, ಇವರು ಕಾನೂನನ್ನು ಮೀರಿ, ಆ ಪ್ರೊಸೀಜರ್ಗಳನ್ನು ಮೀರಿ ತಳಕಂಬಳಕ, ಉಲ್ಟಾ ಪಲ್ಟಾ
ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಏನೇನೋ ಮಾಡ್ತಾ ಇದಾರೆ ಅಂತ ತಮ್ಮ ಫೀಲ್ ಇದೆಯಾ ಅಂತ? ಸರ್, ಅವರು ಕಾನೂನು ವಿರುದ್ಧ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಾನು SIT ಬಗ್ಗೆ ಹೇಳಿಕ್ ಹೋಗಲ್ಲ. ಇವಾಗ ಯಾವುದೇ ಒಂದು ದೂರ ಬಂದು ಸರ್ಕಾರದ ಆದೇಶ ಬಂದ್ರೆ ಇದನ್ನ ತನಿಖೆ ಮಾಡಿ ಅಂತ ಹೇಳಿ ಈ ಪರ್ಟಿಕ್ಯುಲರ್ ದೂರ ಮೇಲೆ ಆದೇಶ ಬಂದ್ರೆ ಅವರ ಕೆಲಸ ಕರ್ತವ್ಯನ ಅವರು ನಿರ್ವಹಿಸಲೇಬೇಕು. ಸೊ ಇವ್ರು ಹೇಳಿದ್ರಿಂದ ಹಲವಾರು ಅಂದ್ರೆ 100 ಶವಗಳನ್ನ ಹೂತಿದ್ದೇನೆ ಅಂತ ಹೇಳಿದ್ರಿಂದ ಸಾಮಾನ್ಯವಾಗಿ ಅಂದ್ರೆ ನೀವು ಮ್ಯಾನ್ ಪವರ್ ಸಾಕಾಗೋದಿಲ್ಲ, ಅದಕ್ಕೋಸ್ಕರ JCB ತಗೊಂಡಿದ್ದಾರೆ ಅಂತಾನು ಕೂಡ ಹೇಳ್ಬೋದು. ಅದಕ್ಕೋಸ್ಕರ ಸರ್ಕಾರ ಹಣವನ್ನು ಕೂಡ ನಾವು ವಿನಿಯೋಗಿಸ್ತಿದೀವಿ ಅಂತಾನು ಕೂಡ ಹೇಳ್ಬೋದು. ಆದರೆ ಇಲ್ಲಿ ನೀವು ಒಬ್ಬ ವ್ಯಕ್ತಿ ಬಂದಾದ್ಮೇಲೆ ವ್ಯಕ್ತಿಯ ಮಾತುಗಳು ಕೇಳ್ಕೊಂಡು ನಾನು ಇಷ್ಟು ಮಾಡಿದೀನಿ ಅಂದ್ರೆ ಇವಾಗ ಆಲ್ಮೋಸ್ಟ್ ಸುಮಾರು ರಿಸಲ್ಟ್ ಕೂಡ ಸಿಕ್ಕಿಲ್ಲ. ಇಷ್ಟರಲ್ಲೇ ನೀವು ಒಂದು ಅಭಿಪ್ರಾಯಕ್ಕೆ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕ್ವಶನ್. ಫಾರ್ ಎಕ್ಸಾಂಪಲ್ ಅವ್ರು ಏನಾದ್ರು ಇದು ಸುಳ್ಳು ದೂರು, ಸುಳ್ಳು ಮಾಹಿತಿ ಕೊಟ್ಟು ನನ್ಗೆ ಏನೋ ಒಂದು ಇದರಿಂದ ಅವನಿಗೆ ಏನೋ ಒಂದು ಆಗ್ಬೋದು, ಲಾಭ ಆಗ್ಬೋದು, ಅಥವಾ ದುರಾಸೆ ಇಟ್ಕೊಂಡು ಈ ರೀತಿ ಒಂದು ನಮ್ಮ ಸಂಸ್ಥೆನ ಮಿಸ್ಲೀಡ್ ಮಾಡಿದಾನಂತಂದ್ರೆ ಆ ವ್ಯಕ್ತಿಯ ವಿರುದ್ಧನೇ ದೂರನ್ನ ದಾಖಲಿಸಿ, ಅಂದ್ರೆ ಸುಳ್ಳು ಮಾಹಿತಿ ಕೊಟ್ಟು ಸರ್ಕಾರಕ್ಕೆ ನಷ್ಟವನ್ನ ಬರೆಸುವಂತದಕ್ಕೆ ಒಂದು ಇದಿದೆ, ಪ್ರಾವಿಷನ್ ಇದೆ. ಸೊ ಆ ಕೇಸಲ್ಲಿ ಅವನಿಗೆ ಒಂದು FIR ಮಾಡ್ಬಿಟ್ಟು ಕೂಡ ಅವನ ಮೇಲೆ ವಿರುದ್ಧವಾಗಿ ಸರ್ಕಾರ ಆಗಿರ್ತಕ್ಕಂಥ ದಿಲೀಪ್ ಜಿ, ಈಗ 100 ಹೆಣ ಹೂತಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ದಿಲೀಪ್ ಜಿ 100 ಹೆಣ ಹೂತಿದ್ದೀನಿ ನಾನು ಅಂತ ಬರ್ತಾನೆ. 100ನೇ ಹೆಣದ ಗುಂಡಿ ತೋರಿಸಿ ಅದನ್ನು ತೆಗಿಯೋವರೆಗೂ ಅಲ್ಲಿ ಒಂದು ಜೀವಿಗೂ ಅನ್ಯಾಯ ಆಗಬಾರ್ದು. ಒಂದು ಕೊಲೆ ವಿಚಾರ ಆಗಿದ್ರು ನ್ಯಾಯ ಸಿಗಬೇಕು. ಆ ಆಂಗಲ್ ಯಾಕೆ SIT ಹೋಗ್ತಾ ಇರಬಾರ್ದು ಇಲ್ಲಿ? ಇಲ್ಲ ನೋಡಿ, ಅದಕ್ಕೂ ಮೊದಲು ಬೇಸಿಕ್ ಫೌಂಡೇಶನ್ ಇರಬೇಕು. ಫೌಂಡೇಶನ್ ಇಲ್ದಲೆ ನಾನು ಮೇಲ್ಗಡೆ ನಾನು ಇದ್ ಕಳಿಸ್ತೀನಿ ಅಂತಂದ್ರೆ ಆಗಲ್ಲ. ಸೊ ಅವನು ಯಾವ ವ್ಯಕ್ತಿಯ ಹಣವನ್ನ ಉಣಿದ್ದೀನಿ, ಯಾವಾಗ ಉಣಿದ್ದೀನಿ, ಅದಕ್ಕೆ ಯಾರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮುಂದೆ ಫಸ್ಟ್ ಬೇಸಿಕ್ FIR ಇಲ್ಲ ಅಂತಂದ್ರೆ ತನಿಖೆ ಮಾಡೋದೇ ತಪ್ಪಲ್ವಾ? ಓಕೆ. ಸೊ ಇವಾಗ ಯಾರಾದ್ರೂ ಒಂದು ಅಪರಾಧ ಮಾಡಿದಾರೆ ಅಂತ ಹೇಳಿದ್ರೆ ಸೊ ಅಪರಾಧಿಗಳ ವಿವರ ಇರಬೇಕು, ಅದರಲ್ಲಿ ಡೇಟ್ ಇರಬೇಕು, ಟೈಮ್ ಇರಬೇಕು, ಅವ್ರ ಹೆಸರು ಇರಬೇಕು, ಅವ್ರ ಕಡೆಯಿಂದ ವಿಕ್ಟಿಮ್ ಅವ್ರನ್ನ ಬಂದ್ಬಿಟ್ಟು ಹೇಳಿಕೆ ತಗೊಂಡಿರ್ಬೇಕು. ಸೊ ಅಂತ ಸಂದರ್ಭದಲ್ಲಿ ನೀವು ಈ ಮಟ್ಟಕ್ಕೆ ಹೋದ್ರೆ ಹೌದಪ್ಪ ಅವ್ನು ಹೇಳಿದ್ರಲ್ಲೇನೋ ಸತ್ಯ ಇದೆ, ಅವ್ನು ತೋರಿಸಲಿರ್ತಕ್ಕಂಥ ಜಾಗದಲ್ಲೆಲ್ಲ ಸಿಗ್ತಾ ಇದೆ, ಸೊ ಇಲ್ಲಿ ಸಿಕ್ಕಿರ್ತಕ್ಕ ಬಾಡಿಗೂ ಅಲ್ಲಿ ಕೊಟ್ಟಂತ ದೂರಿಗೂ ಸಾಮ್ಯತೆ ಇದೆ ಅಂತ ಹೇಳ್ಬಿಟ್ಟು ಏನಾದ್ರು ಕಂಡು ಬಂದಲ್ಲಿ ಅದು 100 ಅಲ್ಲ 1000 ಇದ್ರೂ ಕೂಡ ಮುಂದೆ ಸರ್ಕಾರ ಅದನ್ನ ಗಟ್ಟಿ ಮನಸ್ಸು ಮಾಡಿ ಅದನ್ನ ಮುಂದೆ ತನಿಖೆ ಮಾಡಬಹುದು. ಆದ್ರೆ ಇಲ್ಲಿ ಯಾವ್ದು ಕೂಡ ಫೌಂಡೇಶನ್ ಇಲ್ಲ. ಸೊ ಯಾವ ವ್ಯಕ್ತಿ ಎಲ್ಲಿ ಹೂತಿದ್ದಾರೆ ಅಂತ ಕೂಡ ಗೊತ್ತಿಲ್ಲ, ಯಾವಾಗಂತ ಗೊತ್ತಿಲ್ಲ, ಯಾರು ಅಪರಾಧಿ ಕೂಡ ಅಂತ ಕೂಡ ಬಾಯ್ ಬಿಟ್ಟು ಹೇಳಿಲ್ಲ. ಸೊ ನಾನು ಫಸ್ಟ್ ಹುಡುಕ್ತೀನಿ, ಆಮೇಲೆ ಅದನ್ನ ನನ್ನ ಅಪರಾಧಿ ಯಾರು ಅಂತ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಮೂರ್ಖತನದ ಪರಮಾವಧಿ ಅಂತ ಹೇಳ್ಬೋದು. ಫೈನ್ ಸರ್, ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಕೇಶವ್ ಅವರನ್ನ ಮುಂದುವರಿಸ್ತೀನಿ. ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳಿದೆ, ಭಕ್ತಾದಿಗಳಿಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಪ್ರಶ್ನೆಗಳಿದೆ, ಕೇಳ್ತೀನಿ. ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಕೇಶವ್ ಸರ್, ನಿಮ್ಗೊಂದು ಕ್ವಶನ್ ಇತ್ತು ನಂದು. ಏನಂತ ಹೇಳಿದ್ರೆ, ಇಲ್ಲಿ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇಂಥ ವಿಚಾರಗಳಿಟ್ಕೊಂಡು ಒಂದು ರೀತಿಯಲ್ಲಿ ಬಾಯಿಗೆ ಬಂದಂತೆ ಮನಸ್ಸಿಗೆ ಬಂದಂತೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ನಂದೊಂದು ನೇರ ಪ್ರಶ್ನೆ ಇದೆ ಸರ್. ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳ ಸಂಖ್ಯೆ ಕಳೆದ 3 ವಾರಗಳಲ್ಲಿ ಅಥವಾ ಒಂದು ತಿಂಗಳಲ್ಲಿ ಇಳಿದು ಹೋಗಿದೆ, ಕುಸಿದು ಹೋಗಿದೆ. ಅನ್ನಪ್ರಸಾದ ವಿತರಣೆ ಆಗ್ತಾ ಇಲ್ಲ, ಅನ್ನಪ್ರಸಾದ ಉಳಿದು ಹೋಗ್ಬಿಟ್ಟಿದೆ, ಅಲ್ಲಿ ಪ್ರಸಾದ ಉಳಿದು ಹೋಗ್ತಾ ಇದೆ, ತೀರ್ಥ ಉಳಿದು ಹೋಗ್ತಾ ಇದೆ, ಕ್ಯೂನಲ್ಲಿ ಜನನೇ ಇಲ್ಲ. ಏನಾದರೂ ಆಗಿದೆಯಲ್ಲ ಆ ಥರದ್ದು? ಸುಳ್ಳು ಸರ್, ಖಂಡಿತ ಸುಳ್ಳು. ನೀವು ಯಾವತ್ತು ಎಂತವಾರ ಗುರುವಾರ ಯಾವತ್ತು ಧರ್ಮಸ್ಥಳಕ್ಕೆ ಬಂದು ನೋಡಿ, ಸೋಮವಾರ ಆದಿತ್ಯವರಲ್ಲಿ ಮಾಮೂಲಿ ಜನಸಂಖ್ಯೆ ಇರ್ತದೆ. ಯಾವತ್ತು ಬಂದು ನೋಡಿದ್ರು ಅಲ್ಲಿ ಜನಸಂಖ್ಯೆ ಇದೆ. ಯಾವುದೇ ರೀತಿಯಲ್ಲಿ ಅಡಿಗೆ ಉಳ್ದದ್ದು ಇಂಥದ್ದೆಲ್ಲ ಸುಳ್ಳು ಪ್ರಚಾರವನ್ನು ಹರಡ್ತಾರೆ. ಕಡಿಮೆ ಆಗ್ಲಿಕ್ಕೆ ಅಪಪ್ರಚಾರ ಆದ್ರೆ ಜನ ಬರೋದು ನಿಲ್ಸ್ಬಿಡ್ಬೇಕಾಗಿತ್ತಲ್ವಾ? ಭಕ್ತಾದಿಗಳು ಮತ್ತು ದೇವರ ಸಂಬಂಧ ಇದೆಯಲ್ಲ ಸರ್, ನನ್ನ ನಾಲೆಡ್ಜ್ ಪ್ರಕಾರ ಯಾವುದೇ ದೇವಸ್ಥಾನ ಆಗಲಿ ಭಕ್ತ ಮತ್ತು ದೇವರು ಈ ಸಂಬಂಧದ ಮಧ್ಯೆ ಯಾರೂ ಬರೋಕ್ಕಾಗಲ್ಲ ಸರ್. ಯಾರು ಏನು ಬೇಕಾದರೂ ಮಾತಾಡ್ಕೊಳ್ಳಿ, ಯಾವುದೇ ದೇವಸ್ಥಾನದ ಬಗ್ಗೆ ಆದರೂ ಇಷ್ಟೇನೆ ಸತ್ಯ. ಅಲ್ಲಿ ಅಪಪ್ರಚಾರ ಆಗಿದೆ. ಅದು ಯಾಕೆ ನಿಮ್ಗೆ ಅಪಪ್ರಚಾರ ನೀವು ಯಾಕೆ ಫೀಲ್ ಮಾಡ್ಕೋತಾ ಇದ್ದೀರಿ ಅದನ್ನ ಅಂತ ನಾನು ಕೇಳೋದಲ್ಲಿ? ಅಪಪ್ರಚಾರ ಅಂತ ಹೇಳುದಕ್ಕಿಂತ ಸರ್, ಅಲ್ಲಿ ಜನಸಂಖ್ಯೆ ಯಾವತ್ತು ಕಡಿಮೆ ಇಲ್ಲ. ನಾರ್ಮಲಿ ಆಗಿ ಈ ಮಳೆಗಾಲದಲ್ಲಿ ಒಂದು ಆಷಾಢ ಮಾಸದಲ್ಲಿ ಜನಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತದೆ. ಅದು ಯಾವತ್ತು ವರ್ಷದಿಂದ ಇರುವಂತದ್ದು. ಆ ನಂತರ ಮಳೆ ಬರ್ತಿದೆ, ವಿಪರೀತ ಮಳೆ, ಮೇಲ್ಗಡೆ ಕೂಡ ಮಳೆ ಇದೆ, ನಮ್ಮ ಭಾಗದಲ್ಲಿ ಕೂಡ ಮಳೆ ಸಿಕ್ಕಾಪಟ್ಟೆ ಇದೆ. ಆಮೇಲೆ ಅಲ್ಲಲ್ಲಿ ಭೂಕುಸಿತಗಳಾಗುವಂಥದ್ದು, ಇಂಥದ್ದೆಲ್ಲ ಕಾರಣಕ್ಕೆ ಸ್ವಲ್ಪ ಜನ. ಅದ್ರ ಒಟ್ಟಿಗೆ ಏನು ಅಂತ ಹೇಳಿದ್ರೆ, ಜನರಿಗೆ
ಈಗ ಬಂದು ದೇವಸ್ಥಾನದ ಬಾಗಿಲಲ್ಲಿ ಬಂದು ಬೈಯುವವರು ಎಷ್ಟು ಜನ ಇದ್ದಾರೆ. ಅವರು ಸಂಸಾರ ಹಾಳಾಗಿ ಹೋಗ್ಲಿ ಸುಳ್ಳು ಕಥೆಯನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಇಂಥದ್ದನ್ನೆಲ್ಲ ಮಾಡಿದವರಿಗೆ ದೇವರು ಒಳ್ಳೇದು ಮಾಡ್ತಾನ ಅಂತೇಳಿ ಎಷ್ಟು ಜನ ಹತ್ತು ಹೋಗುವವರಿದ್ದಾರೆ, ಎಷ್ಟು ಜನ ಭಕ್ತಿಪೂರ್ವಕವಾಗಿ ಬೇಡಿಕೊಂಡು ಹೋಗುವವರಿದ್ದಾರೆ. ಅಂದ್ರೆ ಒಂದು ವೇಳೆ ಇವರು ಜನರು ಅಪಪ್ರಚಾರವನ್ನು ನಂಬುದಾದ್ರೆ ದೇವರ ಮೊರೆ ಇವರು ಹೋಗ್ಲಿಕ್ಕೆ ಇತ್ತ, ಏನು ಬಂದು ಹೇಳ್ಬೇಕಿತ್ತು, ಇಲ್ಲಿ ಇಂಥದ್ದು ಆಗಿದೆ ಅಲ್ಲ ನಾವು ಬರುದೇ ಇಲ್ಲ ಅಂತ ಹೇಳ್ಬೇಕಿತ್ತು. ನಿಜವಾಗಿ ಸರ್ ಯಾವುದೇ ರೀತಿಯಲ್ಲಿ ಭಕ್ತರ ಸಂಖ್ಯೆ ಕಡಿಮೆ ಆಗ್ಲಿಲ್ಲ, ಬೇಕಾದಷ್ಟು ಜನ ಅಲ್ಲಿದ್ದಾರೆ. ನೀವು ಹೇಳಿದಾಗೆ ಯಾವುದೇ ರೀತಿಯ ಅಡುಗೆ ಉಳಿದದ್ದು ಇಲ್ಲ, ಇದೆಲ್ಲ ಸುಳ್ಳು ಪ್ರಚಾರ. ಖಂಡಿತವಾಗಿಯೂ ಸ್ವಲ್ಪ ನಿಮ್ಮ ಮಾಧ್ಯಮದ ಮೂಲಕ ಕೇಶವ್ಜಿ ನಾನು ಅಲ್ಲಿ ಯಾವುದು ಆ ಥರ ಪ್ರಸಾದ ಉಳಿದಿಲ್ಲ, ಜನ ಬರೋದೇನು ಕಡಿಮೆ ಆಗಿಲ್ಲ, ಅಲ್ಲಿ ಪ್ರವಾಸಕ್ಕೆ ಬರೋ ಸಂಖ್ಯೆ ಕಡಿಮೆ ಆಗಿಲ್ಲ ಅಂತಾನೆ ಹೇಳಿದ್ದು. ಆ ಥರದ್ದು ಏನೂ ಆಗಿಲ್ಲ ಅಂದಮೇಲೆ ಆತಂಕ ಪಡ್ಕೋಬೇಡಿ, ನೀವು ಅಪಪ್ರಚಾರ ಆಯಿತು ಅಂತ ನಾನು ಆ ಧಾಟಿಲಿ ಹೇಳಿದ್ದದು, ಅಲ್ಲಿ ಉಳಿದೋಗಿದೆ ಅಂತ ನಾನು ಹೇಳಲಿಲ್ಲ. ಇಲ್ಲ 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 ಅಂದ್ರೆ ಕೆಲವರು ಇದನ್ನು ಯಾವ ರೀತಿಯಲ್ಲಿ ತಗೊಳ್ತಾರೆ ಅಂತ ಹೇಳಿದ್ರೆ ಅಪಪ್ರಚಾರ ಮಾಡೋರು ಈ ರೀತಿಯಲ್ಲಿ ತಗೊಳ್ತಾರೆ. ಅಲ್ಲಿ ಜನಸಂಖ್ಯೆ ಹೋಗ್ಬೇಡಿ, ಅಲ್ಲಿ ಕೊಲೆ ಆಗ್ತಿದೆ, ಅಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ, 100 ಹೆಣಗಳನ್ನು ಅಲ್ಲಿ ಏನೋ ನೇತಾಡಿಕೊಂಡು ಇದನ್ನು ನೋಡಿದ್ದೇನೆ ಅಂತ ಹೇಳಿ 1-1.5 ವರ್ಷದಿಂದ ವ್ಯವಸ್ಥಿತವಾಗಿ ಪಿತೂರಿ ಮಾಡ್ಕೊಂಡು ಬಂದ್ರು. ನಾನು ಅಪಪ್ರಚಾರ ಮಾಡುವವರಿಗೆ ಹೇಳಿದೆ ಸರ್, ಸಾರಿ ನಿಮಗೆ ಹೇಳಲಿಲ್ಲ. ಅಲ್ಲಿ ಅನ್ನ ಉಳಿತಿದೆ, ಅಲ್ಲಿ ಜನರು ಇಲ್ಲ, ಅಲ್ಲಿ ಲಾಡ್ಜ್ಗಳು ಖಾಲಿ ಅಂತ ಹೇಳಿ 1.5 ವರ್ಷದಿಂದ ವ್ಯವಸ್ಥಿತವಾಗಿ ಮಾಡ್ಕೊಂಡು ಬಂದ್ರು. ನಾನು ಏನು ಹೇಳಿದೆ ಅಂತ ಹೇಳಿದ್ರೆ ಈಗ ಬಂದು ಸ್ವಲ್ಪ ಅಲ್ಲಿ ನೋಡಿದ್ರೆ ಯಾವ ರೀತಿಯಲ್ಲಿ ಜನಸಂಖ್ಯೆ ಇದೆ. ಈಗ್ಲೂ ಈ ಮಳೆಗಾಲದಲ್ಲಿ ಅದಲ್ಲದೆ ವಾರದ ಮಧ್ಯದಲ್ಲಿ ಬಹಳಷ್ಟು ಜನ ಅಲ್ಲಿ ಬರ್ತಾ ಇದ್ದಾರೆ. ಯಾವುದೇ ರೀತಿಯ ಅಪಪ್ರಚಾರಕ್ಕೆ ಜನಗಳು ನಂಬಿಲ್ಲ, ದೇವರ ಬಗ್ಗೆ ಭಕ್ತಿಯಿಂದ ಬಂದಿದ್ದಾರೆ. ಅಲ್ಲಿ ಅಂತದ್ದು ಆಗ್ಲಿಲ್ಲ ಅಂತ ಹೇಳಿ ಭಕ್ತರಿಗೆ ಗೊತ್ತಿದೆ, ನಮಗೆ ಊರಿನವರಿಗೆ ಗೊತ್ತಿದೆ ಸರ್. ಈಗ ಒಬ್ಬ ಯೂಟ್ಯೂಬರ್ ವಿಚಾರದಲ್ಲಿ ಹುಡುಕಾಟ ನಡೀತಾ ಇದೆ, ಅದಕ್ಕಿಂತ ಮುಂಚೆ ನಿರೀಕ್ಷಣಾ ಜಾಮೀನು ಆ ಹುಡುಗನಿಗೆ ಸಿಕ್ಕಿದೆ. ಇನ್ನೊಬ್ಬ ವ್ಯಕ್ತಿಯದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಶಕ್ಕೆ ಪಡ್ಕೊಂಡ್ರು ಪೊಲೀಸರು. ಇದರೊಂದಿಗೆ ಎಲ್ಲ ಎಂಡ್ ಆಯ್ತಾ ಅಂತ ಅಂದ್ರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅಲ್ಲ, ಯಾವುದೋ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಬೇಕಾಬಿಟ್ಟಿ ಮಾತನಾಡಿದ ಸಂಬಂಧಪಟ್ಟಂತೆ ಈ ಕ್ಷೇತ್ರಕ್ಕೂ ಆ ಹೇಳಿಕೆಗೆ ಸಂಬಂಧ ಇರಲಿಲ್ಲ. ಅದರಲ್ಲಿ ಒಬ್ಬರ ವಶ ಆಯಿತು, ಇನ್ನೊಬ್ಬ ವ್ಯಕ್ತಿಗೆ ಹುಡುಕಾಟ ನಡೀತಾ ಇದೆ. ಸೊ ಈಗ ಇದಾದ ಮೇಲೆ ಇದೇನೋ ಒಂದು ಅಂತ್ಯ ಕಾಣ್ತಿದೆ ನಮಗನ್ನಿಸ್ತಿದ್ಯಾ ಸರ್? ಇದು ಅಂತ್ಯ ಅಲ್ಲ, ಇದು ಪ್ರಾರಂಭ. ಇಲ್ಲಿಂದ ಪ್ರಾರಂಭ ಆಗ್ತಾ ಇದೆ. ಏನು ಅಂತ ಹೇಳಿದ್ರೆ ಪಾಪದ ಕೂಡ ತುಂಬ್ತಾ ಇದೆ. ದೇವರ ಮೇಲೆ ಆರೋಪ ಮಾಡಿದ್ದು, ದೇವರನ್ನಲ್ಲಿ ಅಲ್ಲಿಯ ಧರ್ಮಾಧಿಕಾರಿಗಳ ಬಗ್ಗೆ ದೊಡ್ಡ ಗೌಡ, ಸಣ್ಣ ಗೌಡ, ಆಮೇಲೆ ಏನೇನೆಲ್ಲ ಕತೆ ಕಟ್ಟಿಕೊಂಡು ಮಾಡಿರುವಂತದ್ದು. ಆಮೇಲೆ ನಾನು ಅವರ ಪರ, ನೀವು ಏನ್ ಹೇಳ್ತೀರಾ ಆ ಹುಡುಗಿಯ ಪರ ಅಲ್ಲ, ಅವರು ಏನು ಆರೋಪಿ ಇದ್ದಾನೋ ಅವನ ಪರ ಅವರು, ಈ ಹುಡುಗಿಯ ಪರ ಅಲ್ಲ. ಆ ಆರೋಪಿಯನ್ನು ಯಾರು ಬಿಡಿಸಿಕೊಂಡು ಬಂದದ್ದು ಎಲ್ಲವೂ ಗೊತ್ತಾಗಿದೆ, ಜನರಿಗೂ ಗೊತ್ತಾಗಿದೆ, ದೇವರಿಗೂ ಗೊತ್ತಾಗಿದೆ. ದೇವರು ಈಗ ಇದ್ರ ಏನು ಸತ್ಯಾಸತ್ಯತೆ ಇದೆ ಅದನ್ನು ತೋರಿಸಿಕೊಡ್ತಿದ್ದಾರೆ. ಇದು ಬಂಧನ ಅಲ್ಲ, ಇನ್ನು ನೋಡಿ ಎಲ್ಲಿ ಮುಟ್ತದೆ ನೋಡಿ, ಅವರಿಗೆ ಏನಾಗ್ತದೆ ಅಂತೇಳಿ ಆ ದೇವರು ಶಿಕ್ಷೆ ಕೊಡ್ತದೆ ಅಂತೇಳಿ ನೋಡಿ. ಇದು ಪ್ರಾರಂಭ, ಖಂಡಿತ ಅಂತ್ಯ ಅಲ್ಲ. ಇವತ್ತಿಂದ ಪ್ರಾರಂಭ ಆಗಿದೆ ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ ಸರ್. ಚಲಪತಿ ಸರ್ ನೋಡಿ, ಧರ್ಮಸ್ಥಳದ ಮಂಜುನಾಥನ ಮೇಲೆ ನಮ್ಮ ಹಿಂದೂಗಳಲ್ಲಿ ಟ್ರೆಡಿಷ್ನಲ್ ಹಿಂದೂ, ನಾನು ಐ ಡೋಂಟ್ ವಾಂಟ್ ಟು ಟಾಕ್ ಎಲ್ಲ 100% ಹಿಂದೂಗಳು ನಂಬ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಟ್ರೆಡಿಷ್ನಲ್ ಹಿಂದೂಸ್ಗೆ ಅಪಾರವಾದ ನಂಬಿಕೆ, ಅಪಾರವಾದ ಗೌರವ, ಅಪಾರವಾದ ನ್ಯಾಯ ಕೊಡಿಸೋ ಬಗ್ಗೆ ನಾನು ನನ್ನ ವೃತ್ತಿ ಜೀವನದಲ್ಲಿ ನಿಮಗೊಂದು ಆಶ್ಚರ್ಯಕರವಾದ ವಿಷಯನೂ ಹೇಳ್ತೀನಿ. ಅದರ ಬಗ್ಗೆ ಹಲವಾರು ಪ್ರಕರಣಗಳಲ್ಲಿ, ಅದು ಕಳುವು ಪ್ರಕರಣ ಆಗಿರ್ಬೋದು, ಬೇರೆ ಕೊಲೆ ಪ್ರಕರಣ ಇರ್ಬೋದು, ಧರ್ಮಸ್ಥಳದ ಬಗ್ಗೆ ವಿಷಯ ತೆಗೆದು ಆ ಅಪರಾಧಿನ ಕುಂಡ್ರಿಸ್ಕೊಂಡು ಒಳ್ಳೆ ಮಾತಾಡಿ ಅವನಿಗೆ ಊಟ ತಿನ್ನಿಸಿ, ಏಯ್ ಮಂಜುನಾಥನ ಮೇಲೆ ಆಣೆ ಮಾಡಿ ಹೇಳು ಅಂದರೆ, ಸರ್ ನಾನು ನಿಜ ಹೇಳ್ಬಿಡ್ತೀನಿ ಸರ್, ನೀವು ಏನಾದರೂ ನಾನು ಕಾಪಾಡಿ ಸರ್ ಅಂತ ಹೇಳಿ ಎಷ್ಟೋ ಕೇಸುಗಳಲ್ಲಿ ನಾನು ಪತ್ತೆ ಮಾಡಿದ್ದೀನಿ. ಫಾರ್ ಯುವರ್ ಇನ್ಫಾರ್ಮೇಷನ್, ಇನ್ಕ್ಲೂಡಿಂಗ್ ನಿಮಗೆ ಇವತ್ತು ನಾನು ಎಲ್ಲೂ ಈ ಬಾಗಿ ಬಿಟ್ಟಿಲ್ಲ, ನನ್ನ ಜೊತೆಲಿ ಕೆಲಸ ಮಾಡೋರು ಗೊತ್ತು. ದಂಡುಪಾಳ್ಯದ ಅಪರಾಧಿಗಳನ್ನು ಸಹ ದೇವ್ರ ಮುಂದೆ ತಗೊಂಡೋಗಿ ನಿಲ್ಲಿಸಿ ಸತ್ಯ ಹೇಳಬೇಕು ನೀನು ಅಂದಾಗ ನನಗೆ ಹಲವಾರು ಕೊಲೆ ಪ್ರಕರಣ ಹೇಳಿದ್ದಾರೆ. ಆಮೇಲೆ ಅಲ್ಲಿಂದ ಬಂದ ಮೇಲೆ ದಿಸ್ ಈಸ್ ಫಾರ್ ಯುವರ್ ಇನ್ಫಾರ್ಮೇಷನ್. ಮಾತು ಬಿಡ ಮಂಜುನಾಥ ಕೇಳಿ ತಿಮ್ಮಪ್ಪ ಅಂತ ಬೇರೆಯವ್ರ ಬಗ್ಗೆ ನನಗೆ ನಂಬಿಕೆ ಇದೆಯೋ ಇಲ್ಲ ಗೊತ್ತಿಲ್ಲ, ನನಗೆ ಅಪಾರವಾದ ನಂಬಿಕೆ ಮಂಜುನಾಥನ ಮೇಲಿದೆ. ಆಮೇಲೆ ಇಷ್ಟೆಲ್ಲ ನಡೀತಾ ಇದೆಯಲ್ಲ, ಕೆಲವೇ ದಿನಗಳಲ್ಲಿ ಕಾದು ನೋಡಿ, ಧರ್ಮಸ್ಥಳದ ಮಂಜುನಾಥ ಆ ಏನು ಸುಳ್ಳು ಹೇಳ್ತಾ ಇದ್ದಾನೆ ಅವರಿಗೆ ಪನಿಷ್ಮೆಂಟ್ ಕೊಡ್ತಾ ಇದ್ದರೆ ಆವತ್ತು ನಾನು ಕೇಳಿ, ನಾನು ಯಾವ ವ್ಯವಸ್ಥೆ, ಸರ್ಕಾರದ ವ್ಯವಸ್ಥೆ ಆಗಲಿ, ನ್ಯಾಯಾಂಗ ವ್ಯವಸ್ಥೆ ಆಗಲಿ, ಯಾವ ವ್ಯವಸ್ಥೆ ಮೇಲೂ ನಾನು ಮಾತಾಡ್ತಾ ಇಲ್ಲ. ಕ್ಲೀನ್ ಚಿಟ್ ನಿಮ್ಮ ಕಡೆಯಿಂದ ಕ್ಲೀನ್ ಚಿಟ್ ಇದಕ್ಕೆ ನಾನು ಅವ್ರ ಬಗ್ಗೆ ವಿರುದ್ಧವಾಗಿ ಮಾತಾಡಲಿಕ್ಕೆ ನಾನು ತಯಾರಿಲ್ಲ. ಆದರೆ ಆ ದೇವರು ಮಂಜುನಾಥ ಸ್ವಾಮಿ 100% ಖಂಡಿತವಾಗಲೂ ಇವರಿಗೆ
ಅವ್ರು ಹೇಳಿದ್ರು ನಾವು ದೇವ್ರ ಬಗ್ಗೆ ಇಲ್ಲಿ ಮಾತಾಡಿಲ್ಲ, ಆದ ಅಕ್ರಮಗಳ ಬಗ್ಗೆ, ಅನ್ಯಾಯದ ಬಗ್ಗೆ, ಕೊಲೆಗಳ ಬಗ್ಗೆ ನಾವು ಪ್ರಶ್ನೆ ನಾನು ಮಾಡಿ ಇದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಅವರು ಏನಾದರೂ ಅದರ ಬಗ್ಗೆ ಆತನ ಬಗ್ಗೆ ಸುಳ್ಳು ಹೇಳಿದ್ರೆ ಆತನೇ ಇದರ ಬಗ್ಗೆ ತೀರ್ಮಾನ ತಗೊಳ್ತಾನೆ. ಅಖಾಡ ಬಿಗ್ ಫ್ಯಾಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಚಲಪತಿ ಸರ್, ಈಗ ಕೆಲವು ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಯಾರಿಗೋ ಒಬ್ಬರಿಗೆ ನ್ಯಾಯ ಸಿಕ್ಕಿಲ್ಲ, ಅನ್ಯಾಯ ಆಗಿದೆ, 10 ವರ್ಷ ಆದಮೇಲೆ 15 ವರ್ಷ ಆದಮೇಲೆ ರೀಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಬಂದಾಗ ನಿಮ್ಮ ಅನುಭವದಲ್ಲಿ ನಾನು ಕೇಳ್ತಾ ಇದ್ದೀನಿ, ರೀಇನ್ವೆಸ್ಟಿಗೇಷನ್ ಮಾಡಿದ್ರು ಮೊದಲು ಏನು ತೀರ್ಪು ಬಂತು ತದ್ವಿರುದ್ಧ ತೀರ್ಪು ಬಂತು, ಅವಾಗ ಫುಲ್ ಆಪೋಸಿಟ್ ತೀರ್ಪು ಬಂತು, ಅವಾಗ ಇನ್ವೆಸ್ಟಿಗೇಷನ್ ಮಾಡಿದಾಗ ಸಾಕ್ಷಿಗಳು ಸಿಕ್ಕು, ಇದೆಯಾ ಈ ಥರ ಕೇಸ್ಗಳು? ಇಲ್ಲ, ಅದು ಏನಾಗುತ್ತೆ, ಫ್ರೆಶ್ ಎವಿಡೆನ್ಸ್ ಏನಾದರೂ ಸಿಕ್ಕಿದ್ರೆ ಅದನ್ನು ಚಾರ್ಜ್ ಶೀಟ್ ಹಾಕೋ ಲೆವೆಲ್ಗೆ ಬಂದರೆ ಮಾತ್ರ. ಈಗ ಹಲವಾರು ರಿಪೋರ್ಟ್ ಕೇಸ್ಗಳು ನಾವು ಓಪನ್ ಮಾಡಿದ್ದೀನಿ, ನಾನೇ ಮಾಡಿಸಿದ್ದೀನಿ. ಈಗ ದಂಡುಪಾಳ್ಯದವರು ಕೇಸು ಕೊಲೆ ಮಾಡಿ, ಫಾರ್ ಎಕ್ಸಾಂಪಲ್ ಈ ರಾಳ್ಳ ಬುದುಗೂರು ಅಂತ ಒಂದು ಪೊಲೀಸ್ ಸ್ಟೇಷನಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ನ ಅದು ಕಾಂಟ್ರಾಕ್ಟ್ ತಗೊಂಡು ಇವರು ದಂಡುಪಾಳ್ಯದವ್ರು ಕೊಲೆ ಮಾಡ್ತಾರೆ. ಅವನ್ನ ಆನ್ ಯೂನಿಫಾರ್ಮ್ ಆನ್ ಡ್ಯೂಟಿಲಿರೋ ಕಾಂಟ್ರಾಕ್ಟ್ ಕಿಲ್ಲರ್ಸ್. ಹೌದು ಡನ್. ಈವನ್ ಮಲ್ಲೇಶ್ವರದಲ್ಲಿ MLA ಮೊಮ್ಮಕ್ಕಳನ್ನ ಅವರು ಕಾಂಟ್ರಾಕ್ಟ್ ತಗೊಂಡಕ್ಕೆ ಹೊಂದಿದ್ದು ಹೇಳ್ತೀನಿ. ಸೆವರಲ್ ಕೇಸಸ್ ಆರ್ ದೇರ್ ಕಾಂಟ್ರಾಕ್ಟ್ ತಗೊಂಡು ಕಿಲ್ ಮಾಡ್ತಾ ಇದ್ದಿದ್ದು. ಸೊ ಅಲ್ಲಿ ರಾಳ್ಳ ಬುದುಗೂರು ಪೊಲೀಸ್ ಸ್ಟೇಷನ್ ಎಕ್ಸಿಸ್ಟಿಂಗ್ ಆನ್ ಡ್ಯೂಟಿಲಿರೋ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಕಾಂಟ್ರಾಕ್ಟ್ ತಗೊಂಡು ಕೊಲ್ತಾರೆ, ರಿವಾಲ್ವರ್ ತಗೊಂಡು ಬಂದ್ಬಿಡ್ತಾರೆ. ಅದು 95ರಲ್ಲಿ ಆಗೋ ಕೇಸು. 99ರ ತನಕ ಯಾರು ಪತ್ತೆನೇ ಮಾಡೋದಿಲ್ಲ. ಅದು ಅಲ್ಲಿ CID ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಅವರಿಗೆಲ್ಲ ಏನು ರಿವಾಲ್ವರ್ ತಗೊಂಡೋಗಿರೋದ್ರಿಂದ ಇದು ಯಾರೋ ನಕ್ಸಲೈಟ್ಸ್ ರಿವಾಲ್ವರ್ ಸಾಯಿಸಿದ್ದಾರೆ ಅಂತಲೇ ಅವರು ಎಲ್ಲ ಇನ್ವೆಸ್ಟಿಗೇಷನ್ನು ಮಾಡಿದ್ದು. ಆದರೆ ಆ ಸತ್ತ ಸಬ್ ಇನ್ಸ್ಪೆಕ್ಟರ್ ಹೆಂಡತಿ ಡೆಡ್ ಬಾಡಿ ಪೋಸ್ಟ್ ಮಾರ್ಟಮ್ ಆದಾಗ IGP ಬರ್ತಾರೆ ಅಲ್ಲಿಗೆ. ಅವಾಗ ಹೋಗಿ ಒಂದು ಅರ್ಜಿ ಕೊಡ್ತಾಳೆ ಆಕೆ. ಇಲ್ಲ, ನನಗೆ ನಮ್ಮ ಹೆಡ್ ಕಾನ್ಸ್ಟೇಬಲ್ ಒಬ್ಬನ ಮೇಲೆ ನಮ್ಗೆ ಅನುಮಾನ ಇದೆ, ನಮ್ಮ ಯಜಮಾನರು ಯಾವಾಗ ಅವ್ನು ನೋಡಿದ್ರೆ ಭಯ ಬೀಳ್ತಿದ್ರು, ಅವ್ನು ಏನೋ ಮಾಡ್ತಾನೆ ನನಗೆ ಅಂತ ಹೇಳಿ ಮಾಡ್ತಿದ್ರು ಅಂತ. ಅವನು ನಾನು ಪತ್ತೆ ಮಾಡಿದ್ಮೇಲೆ ಇವ್ರ ಬಾಯಿ ಬಿಡಿಸಿದ್ಮೇಲೆ ಅವನು ಕಾಂಟ್ರಾಕ್ಟ್ ಕೊಟ್ಟಿರ್ತಾನೆ, ಇವನಿಗೆ ದುಡ್ಡು ಕೊಟ್ಟು ಇವ್ರನ್ನ ಮರ್ಡರ್ ಮಾಡಿಸಿರ್ತಾನೆ. ಹೆಡ್ ಕಾನ್ಸ್ಟೇಬಲ್ ಸಬ್ ಇನ್ಸ್ಪೆಕ್ಟರ್ ಮರ್ಡರ್ ಮಾಡಿಸಿರ್ತಾನೆ. ಸೊ ಅದನ್ನು ನಾನು ಪತ್ತೆ ಮಾಡ್ತೀನಿ, ರಿವಾಲ್ವರು ರಿಕವರಿ ಮಾಡಿಕೊಟ್ಟೆ, ಇದನ್ನು ಮಾಡಿಕೊಟ್ಟೆ ಅಂದರೆ ಅದು ಆಲ್ಮೋಸ್ಟ್ ರಿಪೋರ್ಟ್ ಆಗಿದ್ದ ಕೇಸನ್ನು ನಾನು ರೀಓಪನ್ ಮಾಡಿ ಫ್ರೆಶ್ ಎವಿಡೆನ್ಸ್ ಸಿಕ್ಕಿದ್ಮೇಲೆ ಅದನ್ನು ನಾನು ಅವ್ರ ಮುಂದೆ ಹಾಜರು ಮಾಡಿದೆ. ಅದು ಇಟ್ ಎಂಡೆಡ್ ಇನ್ ಕನ್ವಿಕ್ಷನ್, ಲೈಫ್ ಇಂಪ್ರಿಸನ್ಮೆಂಟ್ ಆಯ್ತು ಆ ಕೇಸಲ್ಲಿ. ನಾನೇ ಹೋಗಿ ಚಿತ್ತೂರಲ್ಲಿ ಹೋಗಿ 3 ದಿವಸ ಹೇಳಿಕೆ ನನ್ನ ಚೀಫು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿ ಬಂದೆ. ಜಡ್ಜೂ ಅಷ್ಟೇ ತುಂಬ ಖುಷಿಪಟ್ಟರು ನನ್ನ ಪತ್ತೆ ಕೆಲಸಕ್ಕೆ. ಅಂದರೆ ಈ ಫ್ರೆಶ್ ಎವಿಡೆನ್ಸ್ ಈವನ್ ನಿಜ ಹೇಳ್ಬೇಕಂದ್ರೆ ಅಲ್ಲಿ IG ಇವರೇ ನಂಬ್ತಿರ್ಲಿಲ್ಲ. ಇವರು ಎಷ್ಟು ಈ ಜನ ಅವ್ರನ್ನ ನಂಬಿಸಿದ್ರು ಅಂದರೆ, ದೋ ದೇ ಆರ್ ಮದರ್ ಟಂಗ್ ಇಸ್ ತೆಲುಗು, ಅವರು ಬರೀ ಕನ್ನಡ. ಸರ್ ನೀವು ಏನು ಭಾಷೆ ಮಾತಾಡ್ತಿರೋ ಗೊತ್ತಿಲ್ಲ ಸರ್, ನನಗೆ ನೀವೇನೋ ತೆಲುಗಿನ ಏನೋ ಭಾಷೆ ಮಾತಾಡ್ತೀರಾ ಸರ್, ನಮ್ಗೆ ಗೊತ್ತಿಲ್ಲ, ನಾವು ಬರೀ ಕನ್ನಡನೇ ಮಾತಾಡೋದು ಅಂತಲೇ 15 ದಿವಸ ಕಸ್ಟಡಿ ತಗೊಂಡು 16ನೇ ದಿವಸಕ್ಕೆ 10 ದಿವಸಕ್ಕೆ ನನಗೆ ಫೋನ್ ಮಾಡ್ತಾರೆ. SP ಫೋನ್ ಮಾಡಿದ್ರು, ರೀ ಏನು ರೀ ಅವರೆಲ್ಲ ಸುಳ್ಳು ಕೇಸ್ ಮಾಡಿಬಿಟ್ಟಿದ್ರೆ, ಅವ್ರಿಗೂ ಈ ಕೇಸ್ಗೂ ಸಂಬಂಧನೇ ಇಲ್ಲ ಅಂತ ನನಗೆ ಫೋನಲ್ಲಿ ಬನ್ನಿರಿ ಇಲ್ಲಿ ನಾವು ಚಿತ್ತೂರಿಗೆ ಬಂದು ಬಾಯ್ ಬಿಡಿಸ್ರಿ ಅವರೆಲ್ಲ ಈ ಊರೇ ನೋಡಿಲ್ವಂತೆ, ಈ ಊರು ಇದೆಲ್ಲಿ ಶಿವಮೊಗ್ಗದಲ್ಲಿ ಐತಾ ಹಾಸನದಲ್ಲಿ ಐತಾ ಅಂತ ಕೇಳ್ತಾರೆ ಈ ಊರನ್ನ, ನೀವೇನ್ರಿ ಎಲ್ಲ ಸುಳ್ಳು ಕೇಸ್ ಮಾಡಿಬಿಟ್ಟಿದ್ದೀರಾ ಅಂತ ನನಗೆ ಫೋನ್ ಇದ್ರು. ನಾನು ನಮ್ಮ ಜಾಯಿಂಟ್ ಕಮಿಷನರ್ ಕೇಳಿದೆ, ನೀನು ಹೋಗ್ಬೇಡ ಚಲಪತಿ, ನೀನು ಯಾಕೆ ಹೋಗ್ತೀಯ, ಅವರೇ ಬರಲಿ ಕರ್ಕೊಂಬರಕ್ಕೆ ಹೇಳು ಅಂದರು. ಮಾರನೇ ದಿನ ಅವ್ರು ಕರ್ಕೊಂಬಂದರು. ಅವ್ರು ನಾನು ನೋಡಿದ ತಕ್ಷಣ ಸಾರ್ ನಮಸ್ಕಾರ ಸಾರ್ ಅಂತಂದರು. ಯಾಕೆ ಅಂದರೆ ಸಾರ್ ಅಲ್ಲಿ ಇದಿಲ್ಲ ಅದಿಲ್ಲ ಏನೂ ಇಲ್ಲ ನನಗೆ. ಅವ್ರಿಗೆ ದೇ ಆರ್ ಸೋ ಮಚ್ ಫಂಡ್ ಆಫ್ ಹಂದಿ ಮಾಂಸ, ಆಮೇಲೆ ಡ್ರಿಂಕ್ಸು. ನಾನು ಹಂದಿ ಮಾಂಸ ಡ್ರಿಂಕ್ಸ್ ತರಿಸ್ಕೊಟ್ಟೆ. ಸರ್ ಅವರೆಲ್ಲ ಪೊಲೀಸವರು ಸರ್, ಅವ್ರು ಪೊಲೀಸ್ ಕೆಲಸನೇ ಗೊತ್ತಿಲ್ಲ ಸರ್. ಸರ್ ಏನು ಹೇಳ್ಬೇಕು ಸರ್, ನೀನು ನಡೆದಿರೋದು ಹೇಳಯ್ಯ ಅಂದೆ, ಸತ್ಯ ಹೇಳ್ರಯ್ಯ ಅಂದೆ. ಕರೆಸ್ದೆ, ಕೇಳಪ್ಪ ಅಂದರೆ ಹಂದಿ ಮಾಂಸ ತಿಂದರು, ಡ್ರಿಂಕ್ಸ್ ಕುಡಿದ್ರು, ಮೇಮೆ ಸೇರಿಸಿಂಡಿದೆ ಅಂತ ತೆಲುಗಿನಲ್ಲಿ ಮಾತಾಡ್ತಾರೆ. ಅವರು ಆಶ್ಚರ್ಯ, ಅವರು IG ಎಲ್ಲ ಬಂದರು. ದಿಸ್ ಈಸ್ ಪ್ರಾಕ್ಟಿಕಾಲಿಟಿ ಆಫ್ ದಿ ಪೊಲೀಸ್ ಲೈಫ್. ಕೇಶವ್ಜಿ, ಈಗ ಈ ಒಂದು ಕಡೆ ಇಲ್ಲಿ ಒಬ್ಬರ ಬಂಧನ ಆಗಿದೆ, ಇನ್ನೊಬ್ಬರು ನಿರೀಕ್ಷಣಾ ಜಾಮೀನು ಪಡ್ಕೊಂಡಿದ್ದಾರೆ. ಇದಾದ ಮೇಲೆ ಈ ರೀಇನ್ವೆಸ್ಟಿಗೇಷನ್ಸ್ ಆ ಭಾಗದವ್ರಿಗೆ ಅಥವಾ ಒಂದು ಗುಂಪಿನವ್ರಿಗೆ ಇಲ್ಲಿ ಅನ್ಯಾಯಗಳಾಗಿದೆ, ಎಲ್ಲವನ್ನೂ ವ್ಯವಸ್ಥಿತವಾಗಿ ಅವ್ರು ಮುಚ್ಚಾಕ್ಬಿಟ್ಟಿದ್ದಾರೆ ಅಂತ ಒಂದು ಫೀಲ್ ಇದೆಯಲ್ಲ. ರೀಇನ್ವೆಸ್ಟಿಗೇಷನ್ ಪ್ರಾಸೆಸ್ಗೆ ಸಂಬಂಧಪಟ್ಟಂತೆ ನಿಮ್ಗಳ ಕಡೆಯಿಂದ ತಕರಾರು ಇದೆಯಾ? ಅಡ್ಡಿಪಡಿಸ್ತಾ ಇದ್ದೀರಾ ನೀವು? ಸರ್ಕಾರದಲ್ಲಿ ಪ್ರೆಷರ್ ಆಗ್ತಾ ಇದ್ದೀರಾ? ಹಣ ಬಳಸಿದ್ದೀರಾ? ಅಧಿಕಾರ ಬಳಸಿದ್ದೀರಾ? ಪವರ್ ಬಳಸ್ಕೊಳ್ತಾ ಇದ್ದೀರಾ? ಈ ಥರದ್ದೇನಾದ್ರು ಇದೆಯಾ ಅಲ್ಲಿ?
ಯಾವ ಪವರ್ ಇಲ್ಲ, ಯಾವ ಹಣವೂ ಇಲ್ಲ ಸರ್. ನಮಗೆ ಏನು ಅಂತ ಹೇಳಿದ್ರೆ ಸತ್ಯ ಹೊರಗಡೆ ಬರಬೇಕು. ಅವರು ಯಾವ ತನಿಖೆ ಬೇಕಾದ್ರೆ ಮಾಡ್ಲಿ. ಈಗ ಅವರು ಹೇಳಿದಾಗೆ NIA ಬರ್ಲಿ, CBI ಬರ್ಲಿ, ಅಥವಾ ಅದಕ್ಕಿಂತ ಬೇಕಾದ್ರೆ ಅಮೆರಿಕದ ಸಂಸ್ಥೆ ಬಂದು ಇಲ್ಲಿ ತನಿಖೆ ಮಾಡ್ಲಿ. ನಮ್ಮದು ಯಾವುದೇ ರೀತಿಯ ತಕರಾರು ಇಲ್ಲ. ನಮ್ಮ ಧರ್ಮಾಧಿಕಾರಿಗಳು ಇದನ್ನು ಸ್ವಾಗತ ಮಾಡಿದ್ದಾರೆ, ನಮ್ಮ ಊರಿನವರು ಸ್ವಾಗತ ಮಾಡಿದ್ದಾರೆ. ಊರಿನವರಿಗೆ ಕೇಳಿ ಕೇಳಿ ಸಾಕಾಗಿದೆ. ಇಲ್ಲಿ ಅಪಪ್ರಚಾರ, ಅವರ ಬೇಡದ ಭಾಷೆಗಳು ಎಲ್ಲವನ್ನು ಕೇಳಿ ಕೇಳಿ ಸಾಕಾಗಿದೆ. ಆದ್ರೆ ಒಂದು ಮಾತ್ರ ಸತ್ಯ, ನಾಗರ ಪಂಚಮಿಯ ದಿವಸ ಅಗೆತಕ್ಕೆ ಶುರು ಮಾಡಿದ್ದಾರೆ. ಮೊನ್ನೆ ಸೋಮವಾರದತ್ತು ಈ ಅಗೆತಕ್ಕೆ ಕೊನೆ ಆಗಿದೆ. ಬಹುಶಃ ಸೋಮವಾರ ಶಿವನ ವಾರ, ನಾಗರ ಪಂಚಮಿ ನಾವು ಬಹಳ ಪವಿತ್ರವಾಗಿ ದಕ್ಷಿಣ ಕನ್ನಡದಲ್ಲಿ ನಂಬುವಂತ ಒಂದು ದಿನ, ಹಬ್ಬಗಳ ಪ್ರಾರಂಭ. ಆ ಪ್ರಾರಂಭದವರೇ ಇವರು ಅವತ್ತು ಅಗೆತಕ್ಕೆ ಶುರು ಮಾಡಿಸಿದ್ದಾರೆ ಅಂತ ಹೇಳಿ ಆದ್ರೆ ಖಂಡಿತವಾಗಿಯೂ ಆ ದೇವರು ಇದ್ದಾರೆ, ಅವರು ಅವರಿಗೆ ಶಕ್ತಿಯನ್ನು ಕೊಡ್ತಾರೆ ಅಂತ ಹೇಳುವಂತ ಅನಿಸಿಕೆ ನಂದು. ಅದರ ಒಟ್ಟಿಗೆ ಆಲ್ವೇಸ್ ಕಸ್ಟಮ್ಸ್ ರಿಮೈನ್ ಸುಪ್ರೀಂ ಸರ್. ಕಸ್ಟಮ್ಸ್ ಏನು ನಮ್ಮ ಸಂಪ್ರದಾಯಗಳು ಇದಾವೆ ಅದು ರಿಮೈನ್ ಸುಪ್ರೀಂ. ಹಾಗಾಗಿ ನಮಗೆ ಯಾವುದೇ ರೀತಿಯ ಒತ್ತಡಗಳು ಇಲ್ಲ. ಕಾನೂನಿಂದ ಹೆಚ್ಚಾಗಿ ಇಲ್ಲಿ ಸಂಪ್ರದಾಯಗಳು ಉಳಿಯುವಂತದ್ದು. ಹಾಗಾಗಿ ಸಂಪ್ರದಾಯ ಏನು ಇತ್ತು, ನಮ್ಮ ಏನು ದೇವರ ಮೇಲೆ ಭಯ ಭಕ್ತಿ ಎಲ್ಲ ಇದೆಯೋ ಅದನ್ನು ಖಂಡಿತ ನಾವು ನಂಬಿದ್ದೇವೆ. ದೇವರ ಮೇಲೆ ನಾವು ಭಾರ ಹಾಕಿದ್ದೇವೆ. ಏನು ಬೇಕಾದ್ರೂ ಆಗ್ಲಿ, ಸತ್ಯಾಸತ್ಯತೆ ಹೊರಗಡೆ ಬರಲಿ ಸರ್. ಅಂದರೆ ಈ ಕೇಸ್ಗಳ ವಿಚಾರದಲ್ಲಿ ಏನು ಗೊತ್ತಾ ಕೇಶವ್ಜಿ, ಅವತ್ತಿಗಿಂದ ಕೆಲವರು ಏನೋ ನ್ಯಾಯ ಸಿಗಬೇಕು ಅಂತ ಮಾತಾಡ್ತಾರೆ. ಈಗೇನೋ ಸದನ ನಡೀತಾ ಇತ್ತು, ಒಂದು ಅಲ್ಪ ವಿರಾಮ ಬಿತ್ತಿದ್ದಕ್ಕೆ ಸದನ ಆಗ್ತಾ ಇರಬೇಕಾದ್ರೆ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅಂತ ಒಂದಷ್ಟು ಮಾಹಿತಿ. ಅದೇ ಟ್ರೂ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿ ಸದನ ಮುಗಿಯುತ್ತೆ, ಮುಗಿದ ಮತ್ತೆ ಗುಂಡಿಯಾಗೆ ಶುರುವಾಗುತ್ತೆ ಅಂತ. ಸರ್, ಅವರಿಗೆ ನ್ಯಾಯ ಯಾವ್ದ್ರಲ್ಲಿ ಸಿಕ್ಬೇಕಿತ್ತು? ಏನು ಆ ಪ್ರಕರಣ 2012ರಲ್ಲಿ ನಡೀತೋ, ಒಂದು ಹುಡುಗಿಯ ಅತ್ಯಾಚಾರ ಮತ್ತು ಕೊಲೆ, ನಾವು ನೋವು ತಿಂದಷ್ಟು ನಿಜವಾಗಿಯೂ ಆ ಬಾಕಿಯವರು ತಿನ್ಲಿಲ್ಲ. ನಾವು ಬಹಳ ನೋವು ಪಟ್ಟಿದ್ದೇವೆ, ಗ್ರಾಮಸ್ಥರು ಬಹಳಷ್ಟು ಇದ್ರ ಬಗ್ಗೆ ಬೇಜಾರು ಈಗಲೂ ಇದೆ ನಮ್ಮಲ್ಲಿ. ಆ ಹುಡುಗಿಗೆ ಅನ್ಯಾಯ ಆಗ್ಬಾರ್ದಿತ್ತು, ಈ ರೀತಿ ಆಗ್ಬಾರ್ದಿತ್ತು ಅಂತೇಳಿ ನ್ಯಾಯ ಕೊಡಿಸ್ಲಿಕ್ಕೆ ನಾವು ಕೂಡ ಹೋದವರು. ಆದ್ರೆ ಏನೋ ಆಗಿನ ಸರ್ಕಾರದ ಗೃಹ ಸಚಿವರು ಅಥವಾ ಉಸ್ತುವಾರಿ ಸಚಿವರು ಹೇಳಿದ ಮೇಲೆ ನಾವು ನಿಲ್ಸಿದ್ದೆವು. ನಮಿಗೂ ನೋವಿದೆ ಸರ್ ಆ ಹುಡುಗಿಯ ಬಗ್ಗೆ. ಆದ್ರೆ ಅದೇ ಒಂದು ಪ್ರಕರಣವನ್ನು ಹಿಡ್ಕೊಂಡು ಇವತ್ತು ಎಲ್ಲಿವರೆಗೆ ಹೋಗಿದ್ದಾರೆ? ಸಾವಿರಾರು ಜನ, ನೂರಾರು ಹೂತಾಕಿದ್ದೇವೆ, ಅಲ್ಲಿ ಅತ್ಯಾಚಾರ ನಡೀತಿದೆ, ಅಲ್ಲಿ ದರೋಡೆ ನಡೀತಿದೆ, ಅಲ್ಲಿ ಕೊಲೆಗಳು ನಡೀತಿದ್ದೇವೆ ಅಂತ ಹೇಳ್ತಿದಾರಲ್ಲ ಸರ್. ಯಾವ್ದು ಸತ್ಯ ಅಂತೇಳಿ ನಾವು ವಿಮರ್ಶೆ ಮಾಡ್ಬೇಕಲ್ಲ ಸರ್. ಯಾವುದು ಇಲ್ಲಿ ಪ್ರಕರಣ ಆಗಿತ್ತು, ಯಾವುದು ಎಲ್ಲಿಂದ ಎಲ್ಲಿಗೆ ಬಂದ್ರೆ ಅಲ್ಲಿ ದೇವರಿಲ್ಲ, ದೇವಸ್ಥಾನವಾಗಿರಲ್ಲ, ಅಲ್ಲಿ ಹೋಗುವ ನುಗ್ಗುವ ಹುಡಿ ಮಾಡುವ ಅಂತ ಹೇಳ್ತಿದ್ದಾರಲ್ಲ. ಆದ್ರೆ ಆ ಪ್ರಕರಣಕ್ಕೂ ಇಲ್ಲಿ ಇವರು ಮಾಡುವಂತ ಪ್ರಕರಣಕ್ಕೂ ಒಂದಕ್ಕೊಂದು ಸಂಬಂಧ ಇದೆಯೋ ಅಂತ ಹೇಳುವಂತ ಪ್ರಶ್ನೆ ನಮ್ಮಲ್ಲಿ ಹೇಳ್ತಾ ಇದೆ ಸರ್. ಓಕೆ ಥ್ಯಾಂಕ್ ಯು ಕೇಶವ್ಜಿ. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದಿರಿ. ಥ್ಯಾಂಕ್ ಯು ಚಲಪತಿ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ, ಇನ್ವೆಸ್ಟಿಗೇಷನ್ ಬಗ್ಗೆ ಮಾತಾಡಿದಿರಿ. ಥ್ಯಾಂಕ್ ಯು ಸೋ ಮಚ್. ಈ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಯಾವತ್ತೂ ಒಂದೇ ವಿಚಾರ, ಯಾರೇ ನ್ಯಾಯವನ್ನು ಅರಸಿ ಬಂದಾಗ ಅವರಿಗೆ ಅನುಮಾನಗಳು ಇದ್ದಾಗ ಎಲ್ಲಿಯೂ ಅನುಮಾನಕ್ಕೆ ಎಡೆಯಿಲ್ಲದ ರೀತಿಯಲ್ಲಿ ಅಂಥ ವಿಷಯಗಳು ಬಗೆಹರಿಯಲಿ. ಅಕಸ್ಮಾತ್ ತಪ್ಪು ಅನುಮಾನಗಳಿದ್ದರೆ, ದಿಕ್ಕು ತಪ್ಪಿಸುವ ಕೆಲಸಗಳಾಗಿದ್ದರೆ, ಸುಳ್ಳು ಆರೋಪಗಳನ್ನು ಮಾಡಿದರೆ ಅವ್ರಿಗೂ ಶಿಕ್ಷೆ ಆಗಲಿ ಅಂತ